ಎಲ್ಲರಿಗೂ ನಮಸ್ಕಾರ. ಇಂದು ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯ ಪರವಾಗಿ ನೇರ ಲೈವ್ ಫೋನ್ ಇನ್ ಕಾರ್ಯಕ್ರಮವನ್ನು ನಾವು ಇಂದು ಆಯೋಜಿಸಿದ್ದೇವೆ. ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಕಿವಿ ಅನ್ನೋದು ನಮ್ಮ ದೇಹದಲ್ಲಿರುವಂತಹ ಒಂದು ಪ್ರಮುಖವಾದ ಅಂಗ. ಕಿವಿಯ ರಕ್ಷಣೆ ಹಾಗೂ ಕಿವಿಯಲ್ಲಿ ಉಂಟಾಗಬಹುದಾದಂತಹ ಕಿವಿಯ ಸಮಸ್ಯೆಗಳು, ಶ್ರವಣ ದೋಷ ಯಾಕೆ ಉಂಟಾಗುತ್ತೆ, ಅದರಿಂದ ಆಗುವ ಪರಿಣಾಮಗಳೇನು, ಅದನ್ನ ಹೇಗೆ ನಾವು ಫೋನ್ ಇನ್ ಕಾರ್ಯಕ್ರಮವನ್ನ ನಾವು ಆಯೋಜಿಸ್ತಾ ಇದ್ದೀವಿ. ವಿಶ್ವ ಆರೋಗ್ಯ ಸಂಸ್ಥೆ WHO ಮಾರ್ಚ್ 3ರಂದು ವಿಶ್ವ ಶ್ರವಣ ದಿನವನ್ನಾಗಿ ನಾವು ಆಚರಣೆ ಮಾಡ್ತೀವಿ. ಈ ಶ್ರವಣ ದಿನವನ್ನ ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ ಬಹಳಷ್ಟು ಆಕ್ಟಿವಿಟಿಗಳನ್ನ ನಮ್ಮ ಸಂಸ್ಥೆ ನಡೆಸ್ತಾ ಬರ್ತಾ ಇದೆ. ಅದರ ಒಂದು ಭಾಗವಾಗಿ ಲೈವ್ ಫೋನ್ ಇನ್ ಕಾರ್ಯಕ್ರಮವನ್ನ ನಾವು ಇಂದು ಆಯೋಜಿಸಿದ್ದೇವೆ. ಇಂದು ಈ ಲೈವ್ ಫೋನ್ ಇನ್ ಕಾರ್ಯಕ್ರಮವನ್ನ ನಮ್ಮೊಂದಿಗೆ ನಡೆಸಿಕೊಳ್ಳಲು ತಜ್ಞರು ನಮ್ಮ ಜೊತೆ ಇದ್ದಾರೆ. ಅವರನ್ನ ನಾನೀಗ ಮೊದಲು ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಮೊದಲನೇದಾಗಿ ಡಾಕ್ಟರ್ TK ಪ್ರಕಾಶ್, ಪ್ರೊಫೆಸರ್ ಆಗಿ ನಮ್ಮ ಸಂಸ್ಥೆಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಅವರ ಜೊತೆ ಇದ್ದಾರೆ ಮಮತಾ NM. ಇವರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಶ್ರವಣ ವಿಜ್ಞಾನ ವಿಭಾಗ ಅಂದ್ರೆ ಆಡಿಯಾಲಜಿ ವಿಭಾಗದಲ್ಲಿ ನಮ್ಮ ಸಂಸ್ಥೆಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗೂ ನಮ್ಮ ಜೊತೆ ಇದ್ದಾರೆ ಮಿಸ್ಟರ್ ರಾಜ್ಕುಮಾರ್. ಅವರು ಸ್ಪೆಷಲ್ ಎಜುಕೇಟರ್ ಆಗಿ ನಮ್ಮ ಸಂಸ್ಥೆಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಈ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇಂದಿನ ಟಾಪಿಕ್ ಏನಂತ ಹೇಳಿದ್ರೆ, ಮಿಡಲ್ ಇಯರ್ ಇನ್ಫೆಕ್ಷನ್ಸ್, ಅದನ್ನ ಹೇಗೆ ತಡೆಗಟ್ಟಬಹುದು, ಹಾಗಾದ ಕಾರಣಗಳೇನು, ಅದನ್ನ ಹೇಗೆ ಟ್ರೀಟ್ಮೆಂಟ್ ಕೊಡಬಹುದು ಅನ್ನೋದ್ರ ಬಗ್ಗೆ ನಾವು ಇಂದು ನಿಮ್ಮೊಂದಿಗೆ ಚರ್ಚೆಯನ್ನ ನಡೆಸ್ತೀವಿ. ಹಾಗೂ ನಿಮ್ಮಲ್ಲಿ ಇರ್ತಕ್ಕಂಥ ಏನೇ ಡೌಟ್ಸ್ ಇರ್ಬೋದು, ಏನೇ ಪ್ರಶ್ನೆಗಳಿರ್ಬೋದು ಅಂಥದ್ದನ್ನ ನೀವು ನಮಗೆ ಫೋನ್ ಮುಖಾಂತರ ಮಾಡಿ ತಿಳಿಸ್ಕೊಡ್ಬೋದು. ಹಾಗೂ ತಜ್ಞರಿಂದ ಅದಕ್ಕೆ ಸೂಕ್ತ ಉತ್ತರ, ಸೂಕ್ತ ಪರಿಹಾರವನ್ನ ನಾವು ಕೊಡಲಿಕ್ಕೆ ಪ್ರಯತ್ನವನ್ನ ಪಡ್ತೀವಿ. ಪ್ರಕಾಶ್ ಸರ್, ಈಗ ಕಿವಿ ಒಂದು ಬಹಳ ಮುಖ್ಯವಾದ ಅಂಗ ಅಂತ ನಾನು ಹೇಳಿದೆ. ಸೊ ಕಿವಿಯಲ್ಲಿ ಈಗ ಎಷ್ಟು ಭಾಗಗಳಿರುತ್ತೆ ಅಂತ ನಮಗೆ ತಿಳಿಸ್ಕೊಡ್ತೀರಾ? ಕಿವಿಯಲ್ಲಿ 3 ಭಾಗಗಳಾಗಿ ವಿಂಗಡಿಸಬಹುದು ಕಿವಿಯನ್ನ. ಕಿವಿನಲ್ಲಿ ಹೊರಗಿವಿ, ಮಧ್ಯ ಕಿವಿ ಮತ್ತೆ ಒಳಗಿವಿ ಅಂತ 3 ಭಾಗಗಳಾಗಿ ನಾವು ವಿಂಗಡಿಸ್ಬೋದು. ನಾನೀಗ ನಿಮ್ಗೊಂದು ಇಲ್ಲಿ ಚಿತ್ರ ತೋರಿಸ್ತಾ ಇದ್ದೀನಿ. ಈ ಹೊರಗಡೆ ಕಿವಿ ನಮ್ಗೆ ಏನ್ ಕಾಣುತ್ತೆ ಹೊರಗಡೆಯಿಂದ, ಇದನ್ನ ಕಿವಿ ಆಲೆ ಹೊರಗಡೆ ಕಿವಿ. ಇಲ್ಲಿಂದ ಒಂದು ಕೊಳವೆ ಹೋಗ್ಬಿಟ್ಟು ನಮ್ಗೆ ಕೊನೆಯಲ್ಲಿ ಒಂದು ಟಮಟೆ ಅಂದ್ರೆ ಒಂದು ತೆಳುವಾದ ಪದರ ಇರುತ್ತೆ, ಅಲ್ಲಿಗೆ ಎಂಡಾಗುತ್ತೆ. ಸೊ ಇಷ್ಟು ಪಾರ್ಟ್, ಈ ಪದರದ ತಕನು ಮತ್ತೆ ಈ ಕಿವಿ ಆಲೆಯಿಂದ ಕಿವಿ ಪದರದ ತಕನು ಹೊರಗಿವಿ ಅಂತ ಕರಿತೀವಿ. ಈ ಕಿವಿ ಟಮಟೆಯಿಂದ ಒಳಗ ಭಾಗದಲ್ಲಿ ಒಂದು 3 ಸಣ್ಣ ಮೂಳೆಗಳಿರುತ್ತೆ. ಆ ಮೂಳೆಗಳಿರೋ ಭಾಗನ ನಾವು ಮಧ್ಯ ಕಿವಿ ಅಂತ ಕರಿತೀವಿ. ಈ ಮಧ್ಯ ಕಿವಿಗೆ ನಮ್ಮ ಗಂಟ್ಲಿಗೆ ಕನೆಕ್ಷನ್ ಇರುತ್ತೆ ಒಂದು ಟ್ಯೂಬ್. ಈ ಟ್ಯೂಬ್ನ ನಾವು ಈಸ್ಟ್ ಏಷ್ಯನ್ ಟ್ಯೂಬ್ ಅಥವಾ ಈಸ್ಟ್ ಏಷ್ಯನ್ ಟ್ಯೂಬ್ ನಳಿಕೆ ಅಂತ ಕರಿತೇವೆ. ಸೊ ಇದರಿಂದ ನಮ್ಮ ಗಂಟ್ಲಿನಲ್ಲಿ ಅಥವಾ ನಮ್ಮ ಮೂಗಿನ ಹಿಂಭಾಗದಲ್ಲಿ ಈ ಕೊಳವೆ ಓಪನಿಂಗ್ ಇರೋದ್ರಿಂದ ಸೊ ಆ ಭಾಗದಿಂದ ಮಧ್ಯ ಕಿವಿಗೆ ಒಂದು ಕನೆಕ್ಷನ್ ಇರುತ್ತೆ ಯಾವಾಗಲೂ. ಸೊ ನಾವು ಪ್ರತಿ ಸತಿ ಊಟ ಮಾಡ್ಬೇಕಾದ್ರೆ, ಉಗುಳು ನುಂಗ್ಬೇಕಾದ್ರೆ, ಈ ರೀತಿ ಮಾಡ್ಬೇಕಾದ್ರೆ ಈ ಟ್ಯೂಬ್ ಓಪನ್ ಆಗುತ್ತೆ. ಓಪನ್ ಆದಾಗ ಗಾಳಿಯ ಚಲನೆ ನಮ್ಮ ಗಂಟ್ಲು ಭಾಗದಿಂದ ಮಧ್ಯ ಕಿವಿಗೆ ಬರುತ್ತೆ. ಇದು ಮಧ್ಯ ಕಿವಿ ಪಾರ್ಟು. ಈ ಮಧ್ಯ ಕಿವಿನಲ್ಲಿ 3 ಸಣ್ಣ ಮೂಳೆಗಳಿರುತ್ತೆ. ಇಲ್ಲಿಂದ ಬರೋ ಸೌಂಡು ಟಮಟೆಯ ಒಂದು ವೈಬ್ರೇಷನ್ ಅಂದ್ರೆ ಅನುರಣೆ. ಸೊ ಈ ತರ ಅದು ವೈಬ್ರೇಟ್ ಆದಾಗ ಈ ಮೂಳೆಗಳ ಮುಖಾಂತರ ಒಳಗಡೆ ಹೋಗಿ ಒಳಗಿವಿ ಅಂತ 3ನೇ ಭಾಗಕ್ಕೆ ಹೋಗುತ್ತೆ. ಈ 3ನೇ ಭಾಗ ಒಳಕಿವಿನಲ್ಲಿ ಕಿವಿಗೆ ಸಂಬಂಧಪಟ್ಟ ನರಗಳಿರುತ್ತೆ. ಈ ನರಗಳು ಈ ಮೆಸೇಜ್ನ ಅಂದ್ರೆ ಈ ಶಬ್ದನ ನರದ ಒಂದು ವಿಭಾಗವಾಗಿ ಅಂದ್ರೆ ಆ ರೀತಿ ನರಗಳ ಮುಖಾಂತರ ನಮ್ಮ ಮೆದುಳಿಗೆ ತಲುಪಿಸ್ಬಿಟ್ಟು ಅಲ್ಲಿ ನಮಗೆ ಈ ಸೌಂಡ್ನ ಅಂಡರ್ಸ್ಟ್ಯಾಂಡ್ ಮಾಡುತ್ತೆ ಅಥವಾ ಆ ಸೌಂಡ್ನ ಅರ್ಥ ಮಾಡ್ಕೊಳ್ಳೋ ಮಾಡಿ ಅದರಿಂದ ಒಂದು ಸ್ಪಷ್ಟವಾದ ವಿವರಣೆ ಬಾಯಿಂದ ಬರೋ ರೀತಿಯಲ್ಲಿ ಮಾತಾಡೋದು ಅಥವಾ ಅದಕ್ಕೆ ತಕ್ಕ ರೆಸ್ಪಾನ್ಸ್ ಕೊಡೋದು ಈ ರೀತಿ ಮಾಡುತ್ತೆ. ಸೊ ಕಿವಿನಲ್ಲಿ 3 ವಿಭಾಗಗಳಾಗಿ ವಿಂಗಡಿಸ್ಬೋದು ಕಿವಿಯನ್ನ: ಹೊರಗಿವಿ, ಮಧ್ಯ ಕಿವಿ ಮತ್ತೆ ಒಳಗಿವಿ. ಥ್ಯಾಂಕ್ ಯು ಸರ್. ತುಂಬಾ ಸಿಂಪಲ್ ಆಗಿ ಎಲ್ಲರಿಗೂ ಅರ್ಥವಾಗೋ ರೀತಿಯಲ್ಲಿ ನೀವು ನಾವು ಹೇಗೆ ಕೇಳಿಸ್ಕೋತೀವಿ, ಕಿವಿಯಲ್ಲಿ ಎಷ್ಟು ಭಾಗಗಳಿದೆ ಅನ್ನೋದನ್ನ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿಕೊಟ್ರಿ ಸರ್. ಸೊ ಇಂದಿನ ಮುಖ್ಯ ಟಾಪಿಕ್ ಅಥವಾ ಉದ್ದೇಶ ಅಂತ ಹೇಳಿದ್ರೆ ಕಿವಿಯ ಮಧ್ಯಭಾಗದಲ್ಲಿ ಉಂಟಾಗ್ತಕ್ಕಂಥ ಇನ್ಫೆಕ್ಷನ್ ಅನ್ನೋದ್ರ ಬಗ್ಗೆ. ಸೊ ನೀವು ಹೇಳಿದ್ರೆ ಕಿವಿಯಲ್ಲಿ ಮಧ್ಯ ಭಾಗ ಇರುತ್ತೆ, 3 ಮೂಳೆಗಳಿರುತ್ತೆ, ಸ್ಟೇಷನ್ ಟ್ಯೂಬ್ ಇರುತ್ತೆ, ಅದು ನಮ್ಮ ಕಿವಿಯ ಮಧ್ಯಭಾಗವನ್ನಾಗಿ ನಾವು ಕರಿತೀವಿ ಅಂತ. ಸೊ ವೈ ಡಸ್ ದಿಸ್ ಇನ್ಫೆಕ್ಷನ್ ಅಕರ್ ಆರ್ ಹೌ ಡಸ್ ದಿಸ್ ಇನ್ಫೆಕ್ಷನ್ ಅಕರ್ ಸರ್?
ಅದ್ರ ಬಗ್ಗೆ ಹೇಳ್ತೀರಾ? ಈಗಾಗಲೇ ನಮಗೆ ಗೊತ್ತು ಕಿವಿ ಮಧ್ಯಭಾಗಕ್ಕೆ ಮತ್ತೆ ಗಂಟ್ಲಿಗೆ ಸಂಬಂಧ ಇದೆ ಅಂತ. ಸೊ ಗಂಟ್ಲಿಂದ ಒಂದು ನಳಿಕೆ ಬರ್ತಾ ಇದೆ, ಅದು ಮಧ್ಯ ಕಿವಿಗೆ ಹೆಂಡಾಗತ್ತೆ. ಆ ನಳಿಕೆನ ನಾವು ಈಸ್ಟೇಷನ್ ಟ್ಯೂಬ್ ಅಥವಾ ಈಸ್ಟೇಷನ್ ಕಾಯಿಲೆಗಳು, ಡಿಸೀಸಸ್. ಸೊ ಈ ನಳಿಕೆ ಎಲ್ಲಿ ಓಪನ್ ಆಗುತ್ತೆ ಅಂದ್ರೆ ನಮ್ಮ ಮೂಗಿನ ಹಿಂಭಾಗದಲ್ಲಿ, ನೇಸೋಫ್ಯಾರಿಂಗ್ಸ್ ಅಂತ ಕರಿತೀವಿ ಅದನ್ನ. ಸೊ ಆ ಭಾಗದಲ್ಲಿ ಓಪನ್ ಆಗೋದ್ರಿಂದ ಆ ಭಾಗದಲ್ಲಿ ಯಾವ್ದಾದ್ರು ಸೋಂಕು ರೋಗಗಳು, ಇನ್ಫೆಕ್ಷನ್ಸ್ ಇದ್ರೆ ಅದು ಸುಲಭವಾಗಿ ಈ ಸ್ಟೇಷನ್ ಟ್ಯೂಬ್ ನಳಿಕೆ ಮೂಲಕ ಮಧ್ಯ ಕಿವಿಗೆ ಹೋಗ್ಬೋದು. ಅದು ಬಿಟ್ರೆ ಈ ಹೊರಗಡೆ ಕಿವಿನಲ್ಲಿ ನಾವೇನಾದ್ರು ಕಿವಿ ಕಡಿತಾ ಇದೆ ಅಂತ ಪಿನ್ ಹಾಕೋದಾಗ್ಲಿ, ಅಥವಾ ಕಿವಿ ಕ್ಲೀನ್ ಮಾಡೋದಕ್ಕೆ ತುಂಬಾ ಉತ್ಸಾಹಕತೆಯಿಂದ ತುಂಬಾ ಒಳಗಡೆ ಏನಾದ್ರು ಹಾಕಿದ ಪಕ್ಷದಲ್ಲಿ, ಅಥವಾ ಸಣ್ಣ ಮಕ್ಕಳು ಏನಾದ್ರು ಫಾರಿನ್ ಬಾಡೀಸ್ ಅಂತ ಕರಿತೀವಿ, ಏನಾದ್ರು ಮಣಿನೋ ಅಥವಾ ರಬ್ಬರ್ ಈ ತರ ಏನಾದ್ರು ಹಾಕೊಂಡ್ಬಿಡ್ತಾರೆ. ಸೊ ಈ ರೀತಿ ಹೊರಗಡೆ ಕಿವಿಯಿಂದನೂ ಇನ್ಫೆಕ್ಷನ್ ಹೋಗೋ ಚಾನ್ಸಸ್ ಇರುತ್ತೆ. ಇನ್ ಕೆಲವೊಂದು ಸಂಬಂಧಪಟ್ಟ ರೋಗಗಳಲ್ಲಿ, ಈಗ ಟೈಫಾಯ್ಡ್ ಇರ್ಬೋದು, ಈ ತರ ಕಾಯಿಲೆಗಳಲ್ಲಿ ಕೆಲವೊಂದ್ಸತಿ ಈ ರಕ್ತದಲ್ಲೆಲ್ಲ ಈ ಬ್ಯಾಕ್ಟೀರಿಯಾ, ವೈರಸ್ ಅನ್ನ ಸೂಕ್ಷ್ಮಾಣುಜೀವಿಗಳು ಸರ್, ಒಂದು ಕರೆಯನ್ನ ತಗೊಳ್ಳೋಣ, ಆಮೇಲೆ ಇದನ್ನ ಕಂಟಿನ್ಯೂ ಮಾಡೋಣ. ಹಲೋ ಹಲೋ, ಕೇಳಿಸ್ತಿದ್ಯಾ? ಹಾ, ಹೇಳಿ. ಹಾ, ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಹಾ, ನಿಮ್ಮ ಹೆಸರು ಹೇಳಿ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ, ಸೊ ಏನ್ ಪ್ರಶ್ನೆ ಇತ್ತು ಕೇಳಿ. ಓಕೆ, ಹಾ, ಓಕೆ. ಸೊ ಅವ್ರ ಪ್ರಶ್ನೆ, ಸ್ನಾನ ಮಾಡಾದ್ಮೇಲೆ ಕಿವಿಯಲ್ಲಿ ಬಡ್ಸ್ ಯೂಸ್ ಮಾಡೋದು ಎಷ್ಟು ಸರಿ ಅಥವಾ ಎಷ್ಟು ತಪ್ಪು ಅನ್ನೋಂತ ಕೇಳ್ತಾ ಇದ್ದಾರೆ. ಮಮತಾ ಮೇಡಮ್, ಇದ್ರ ಬಗ್ಗೆ ನೀವು ಏನು ಉತ್ತರ ಹೇಳ್ತೀರಾ? ಓಕೆ, ಸಾಮಾನ್ಯವಾಗಿ ನಾವು ತಲೆಗೆ ಸ್ನಾನ ಮಾಡಿದಾಗ ಸ್ವಲ್ಪ ನೀರು ಹಾಕೊಂಡು ಕಿವಿ ನಾವು ತೊಳ್ಕೊಳ್ತೀವಿ, ಇದು ಸಾಮಾನ್ಯ. ಸೊ ಆ ಟೈಮಲ್ಲಿ ಸ್ವಲ್ಪ ನಮ್ಮ ಕಿವಿಯಲ್ಲಿ ಸಾಮಾನ್ಯವಾಗಿ ಸ್ವಲ್ಪ ಗುಗ್ಗೆ ಇದ್ದೇ ಇರುತ್ತೆ. ಸೊ ಬಡ್ಸ್ ಹಾಕಿ ಆವಾಗ ನೀವು ಸ್ವಲ್ಪ ಕ್ಲೀನ್ ಮಾಡ್ಕೋಬಹುದು. ನಾವು ಕೆಲವೊಂದು ಟೈಮಲ್ಲಿ ಬಡ್ಸ್ ಹಾಕಬಾರ್ದು ಅಂತ ಹೇಳ್ತೀವಿ, ಯಾಕೆಂದ್ರೆ ಈ ವ್ಯಾಕ್ಸ್ ಎಲ್ಲ ಇರುತ್ತಲ್ಲ, ಅದು ಸ್ವಲ್ಪ ಬೇರೆ ಬೇರೆ ಡಸ್ಟ್ಗಳ ಜೊತೆ ಸೇರಿಕೊಂಡು ಗಟ್ಟಿ ಆಗ್ಬಿಟ್ಟಿರುತ್ತೆ. ಸೊ ಅಂಥ ಟೈಮಲ್ಲಿ ನೀವು ಬಡ್ಸ್ ಹಾಕ್ಬಿಟ್ಟು ಕ್ಲೀನ್ ಮಾಡಕ್ಕೆ ಹೋದಾಗ ಆ ಗಟ್ಟಿಯಾಗಿರುವಂಥ ಗುಗ್ಗೆ ಒಳಗಡೆ ಹೋಗ್ಬಿಡುತ್ತೆ ಅಂತ ಅನ್ನೋದಕ್ಕೋಸ್ಕರ ನಾವು ಬಡ್ಸ್ನ ಆದಷ್ಟು ಅವಾಯ್ಡ್ ಮಾಡಕ್ಕೆ ಹೇಳ್ತೀವಿ. ಬಟ್ ಸ್ನಾನ ಮಾಡ್ಕೊಂಡಾಗ ನ್ಯಾಚುರಲ್ ಆಗಿ ನೀವು ಅದನ್ನು ಕ್ಲೀನ್ ಮಾಡ್ಕೋಬೋದು, ಅದರಿಂದ ಏನು ತಪ್ಪಿಲ್ಲ. ಬಟ್ ಚಿಕ್ಕ ಮಕ್ಕಳಲ್ಲಿ ಸ್ವಲ್ಪ ಅವರೇ ಹಾಕೊಳ್ಳೋಂಗೆ ನಾವು ಬಿಡಬಾರ್ದು, ಯಾಕೆಂದರೆ ಅವ್ರಿಗೆ ಕಿವಿ ಬಗ್ಗೆ ಅಷ್ಟು ಏನು ಗೊತ್ತಿರೋದಿಲ್ಲ. ಎಷ್ಟು ಈಗ ಸರ್ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ಮಧ್ಯ ಕಿವಿಯಲ್ಲಿ ಪರದೆ ಥರ ಇರುತ್ತೆ ಅಂತ, ಅದು ಬಹಳಷ್ಟು ಸೂಕ್ಷ್ಮವಾಗಿರುತ್ತೆ. ಸೊ ಅದಕ್ಕೆ ನಾವು ಏನಾದರೂ ನಮಗೆ ಗೊತ್ತಿಲ್ಲದೆ ಬಡ್ಸಿಂದ ಕ್ಲೀನ್ ಮಾಡಿದ್ರೆ ಅದರ ಆಳ ಎಷ್ಟು ಅಂತ ಗೊತ್ತಿರಲ್ವಲ್ಲ. ಸೊ ಒಳಗಡೆ ತುಂಬ ಡೀಪಾಗಿ ಹೋದಾಗ ಏನಾಗುತ್ತೆ, ಅದು ಆ ಪರದೆ ತೂತಾಗ್ಬಿಡ್ಬೋದು. ಸೊ ಅದಕ್ಕೋಸ್ಕರ ನಾವು ಬಡ್ಸಿನ ಹಾಕಬಾರ್ದು ಅಂತ ಹೇಳ್ತೀವಿ. ಬಟ್ ನ್ಯಾಚುರಲ್ ಆಗಿ ಸ್ನಾನ ಮಾಡ್ಕೊಂಡ ತಕ್ಷಣ ಕ್ಲೀನ್ ಮಾಡ್ಕೋಬೋದು ಅಂತ. ಇಲ್ಲ ಇಲ್ಲ, ಬಟ್ ಅದೇ ನಾನು ಹೇಳ್ದಂಗೆ ಸ್ವಲ್ಪ ಗಟ್ಟಿಯಾಗಿ ಇದ್ರೆ ಅವಾಗ ನೀವು ಹಾಕಬಾರ್ದು. ಬಟ್ ಡೈಲಿ ನಾವು ನ್ಯಾಚುರಲಿ ನಾವು ಹಾಗೆ ಮಾಡ್ತೀವಿ, ಬಟ್ ಒದ್ದೇ ಇರಬಾರ್ದು. ಸೊ ಆದಷ್ಟು ಸ್ನಾನ ಮಾಡಿದ ತಕ್ಷಣ ಡ್ರೈ ಆಗಿ ಇಟ್ಕೊಂಡ್ರೆ ಒಳ್ಳೇದು. ಓಕೆ. ಮತ್ತೆ ಮೇಡಮ್, ಒಂದು ಸೈಡ್ ಪೇನ್ ಬರುತ್ತಾ, ಏನಕ್ಕೆ ಮೇಡಮ್ ಅದು ಕಾರಣ? ಅಂದರೆ ಸಾಮಾನ್ಯವಾಗಿ ಈ ಶೀತ ಟೈಮಲ್ಲಿ, ಕೋಲ್ಡ್ ಸೀಸನಲ್ಲಿ ಅದು ಪೇಯ್ನ್ ಬರುತ್ತೆ. ಈಗ ಸರ್ ಹೇಳ್ದಂಗೆ ಈಗ ಇನ್ಫೆಕ್ಷನ್ಸು, ಶೀತ ಎಲ್ಲ ಆಗ್ತಾ ಇದ್ರೆ, ಬಿಕಾಸ್ ಯೂಸ್ಟಿಷಿಯನ್ ಟ್ಯೂಬ್ ಅನ್ನೋ ಕನೆಕ್ಷನ್ಸ್ ಇದೆಯಲ್ಲ, ಅದು ಮಧ್ಯ ಕಿವಿಯಿಂದ ನೇಸೋಫ್ಯಾರಿಂಗ್ಸ್ಗೆ ಕನೆಕ್ಟ್ ಆಗಿರೋದ್ರಿಂದ ಅಲ್ಲಿ ಏನಾದರೂ ಇನ್ಫೆಕ್ಷನ್ಸ್ ಆದ್ರೂ ಕೂಡ ಪೇಯ್ನ್ ಬರ್ಬೋದು. ಮತ್ತು ಕೆಲವೊಂದ್ಸರಿ ಗುಗ್ಗೆನೂ ಕೂಡ ಜಾಸ್ತಿ ಸೇರಿಕೊಂಡು ಚೂರಾಗಿ ಜಾಸ್ತಿ ಸೇರ್ಕೊಂಡೋದ್ರಿಂದನೂ ಪೇಯ್ನ್ ಬರ್ಬೋದು. ಮತ್ತು ಏನಾದರೂ ಸೋಂಕಾಗಿದ್ರೂ ಕೂಡ ಪೇಯ್ನ್ ಬರ್ಬೋದು. ಸೊ ನೆಕ್ಸ್ಟ್ ಡಾಕ್ಟರ್ ಸರ್ ಇದ್ರ ಜೊತೆಗೆ ಆ್ಯಡ್ ಮಾಡ್ತಾರೆ. ನೀವು ಹೇಳ್ತಾ ಇರೋ ಪ್ರಕಾರ ಒಂದೇ ಕಡೆ ನೋವು ಬರುತ್ತೆ ಅಂತ, ಒಂದೇ ಕಡೆ ಕಿವಿ ನೋವು ಬರೋದು ಸಾಮಾನ್ಯವಾಗಿ ನಾವು ಒಂದೇ ಕಡೆ ಅಗಿತಾ ಇರ್ತೀವಿ. ಈ ಊಟ ತಿಂಡಿ ಮಾಡ್ಬೇಕಾದ್ರೆ ಎರಡು ದವಡೆನ ಸಮವಾಗಿ ಉಪಯೋಗಿಸ್ಬೇಕು. ನಾವು ಯಾವ ಕಡೆ ದವಡೆನ ಉಪಯೋಗಿಸೋದಿಲ್ಲ, ಈಗ ಬಲ್ಗಡೆನೇ ಇರ್ಬೋದು, ಈಗ ನಾನು ಬಲ್ಗಡೆ ಅಗಿತಾ ಇಲ್ಲ ಅಂದ್ರೆ ಸಂಜೆ ಆಗ್ತಾ 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 ಅಲ್ಲಿರೋ ಮಸಲ್ಸ್ ಎಲ್ಲ ಗಟ್ಟಿ ಆಗ್ಬಿಡುತ್ತೆ. ಸೊ ಮಸಲ್ಸ್ ಅಂದ್ರೆ ಅಲ್ಲಿರೋ ಮಾಂಸಖಂಡಗಳು, ಸ್ನಾಯುಗಳು ಗಟ್ಟಿ ಆಗಿಬಿಟ್ಟು ಆ ಪಾರ್ಟ್ನಲ್ಲಿ ನೋವು ಬರುತ್ತೆ. ಈಗ ಸಾಮಾನ್ಯವಾಗಿ ಬಾಯಿ ಒಳಗಡೆ ಏನಾದ್ರು ತೊಂದರೆ ಇದ್ರೆ, ಈಗ ಉಳುಕಲ್ಲಿತ್ತು ಅಂತ ಅನ್ಕೊಳ್ಳಿ ರೈಟ್ ಸೈಡಲ್ಲಿ, ಅಂತ ವ್ಯಕ್ತಿಗಳು ಸಾಮಾನ್ಯವಾಗಿ ಆ ಕಡೆ ಅಗಿಯೋದಿಲ್ಲ. ಅವರಲ್ಲಿ ಒಂದೇ ಕಡೆ ತಲೆನೋವು ಸಂಜೆ ಆದ್ಮೇಲೆ ಬರುತ್ತೆ, ಯಾಕಂದ್ರೆ ಬೆಳಿಗ್ಗೆಯಿಂದ ಅವ್ರು ಆ ಕಡೆ ಅಗ್ದಿರೋದಿಲ್ಲ. ಸೊ ಇದೊಂದು ಗಮನಿಸ್ಕೊಂಡು ನಾವು ಎರಡೂ ಕಡೆನೂ, ಎರಡೂ ದವಡೆಯನ್ನು ಸಮವಾಗಿ ಈಕ್ವಲ್ ಆಗಿ ಅಗಿಬೇಕು.
ಸೊ ಒಂದೇ ಕಡೆ ತಲೆನೋವು ಬರೋದು ಅಥವಾ ಒಂದೇ ಕಡೆ ಕಿವಿ ನೋವು ಬರೋದು, ಇದೆಲ್ಲ ಆ ಪಾರ್ಟ್ ಅಲ್ಲಿರೋ ಒಂದು ಜಾಯಿಂಟ್, ಈ ಜಾಯಿಂಟ್ ನಾವು ಟೆಂಪರೋ ಮ್ಯಾಂಡಿಬುಲರ್ ಜಾಯಿಂಟ್, ದವಡೆಯ ಮೂಳೆಯ ಒಂದು ಕೀಲು ಇದು. ಸೊ ಇದಕ್ಕೆ ಸರಿಯಾಗಿ ನಾವು ಕೆಲಸ ಕೊಟ್ರೆ ಅದು ನೋವು ಬರೋದಿಲ್ಲ. ಕೆಲಸ ಕೊಡ್ದಲ್ಲೇ ಇದ್ರೆ ಆ ಸ್ನಾಯುಗಳೆಲ್ಲ ಗಟ್ಟಿ ಆಗ್ಬಿಟ್ಟು ಆ ಸೈಡಲ್ಲೇ ನೋವು ಬರುತ್ತೆ. ಈಗ ಸ್ಕೂಲ್ಗೆ ಹೋಗೋ ಮಕ್ಕಳು ಕೆಲವೊಂದ್ಸತಿ ಸಾಯಂಕಾಲ ಬಂದ್ಬಿಟ್ಟು ನನಗೆ ತಲೆನೋವು ಅಂತ ಹೇಳ್ತಾರೆ. ಸೊ ಅವರಲ್ಲಿ ನಾವು ಬಹಳ ಸೂಕ್ಷ್ಮವಾಗಿ ವಿಚಾರಿಸಿದ್ರೆ ಅಂತ ಮಕ್ಕಳುಗಳು ಆ ಕಡೆನೆ ಒಂದು ಚೂಯಿಂಗ್ ಗಮ್ ತಿನ್ನೋದು ಅಥವಾ ಒಂದು ಇದು ಮಾಡೋದು ಅದನ್ನ ಬೇರೆ ಕಡೆ ಮಾಡ್ತಿರ್ತಾರೆ. ಈಗ ಎಡಗಡೆ ಚೆನ್ನಾಗಿ ಅಗೀತಾ ಇದ್ರೆ ಆ ಜಾಯಿಂಟ್ ಚೆನ್ನಾಗಿರುತ್ತೆ, ಯಾವ್ದು ಕೆಲಸ ಮಾಡುತ್ತೆ ಅದು ಚೆನ್ನಾಗಿರುತ್ತೆ, ಯಾವ್ದು ಕೆಲಸ ಮಾಡೋದಿಲ್ಲ ಅದು ಬಹಳ ನೋವು ಕೊಡುತ್ತೆ ಸಾಯಂಕಾಲ. ಅದರಿಂದ ನೀವು ಗಮನ ಇಟ್ಟು ನೋಡಿ, ಎರಡೂ ಕಡೆನೂ ಸಮವಾಗಿ ಅಗಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇದರಿಂದ ಅರ್ಧ ತಲೆನೋವು ಮತ್ತೆ ಒಂದೇ ಕಡೆ ಕಿವಿ ನೋವು ಬರೋದು ಸಾಲ್ವ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಕ್ಸ್ಪ್ಲೈನ್ ಅವ್ರಿಗೆ ಏನು ಕಿವಿ ನೋವು ಬರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ರಿ. ಸೊ ಕಿವಿ ನೋವು ಕೂಡ ಒಂದು ಇಯರ್ ಇನ್ಫೆಕ್ಷನ್ ಸಿಂಪ್ಟಮ್ ಆಗಿರ್ಬೋದು. ಸೊ ಇಯರ್ ಇನ್ಫೆಕ್ಷನ್ ಆದ್ರೆ ಕಿವಿ ನೋವು ಮುಖಾಂತರ ಅದು ತೋರ್ಪಡ್ಕೋಬಹುದು. ಹಾಗೂ ನೀವು ಯಾವ ಓಕೆ, ಇನ್ನೊಂದು ಕರೆ ಸ್ವೀಕರಿಸೋಣ, ಅದಾದ್ಮೇಲೆ ಕಂಟಿನ್ಯೂ ಮಾಡೋಣ. ಹಲೋ 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 ಹಲೋ, ಹೇಳಿ. ನಮಸ್ಕಾರ. ನಮಸ್ತೆ. ನಾನು ಮೋಹನ್ ಕುಮಾರ್ ಅಂತ ಚಿಂತಾಮಣಿಯಿಂದ ಫೋನ್ ಮಾಡ್ತಾ ಇದ್ದೇನೆ. ಹೇಳಿ ಮೋಹನ್ ಕುಮಾರ್ ಅವರೇ, ಏನ್ ನಿಮ್ಮ ಸಮಸ್ಯೆ? ನಂದು 2 ಕಿವಿನೂ ಪ್ರಾಬ್ಲಮ್ ಇದೆ. ಓಕೆ. ನಾನು ಈಗ ಮೈಕ್ ಹಾಕಿ ಫೋನ್ ಮಾತಾಡ್ತಾ ಇದ್ದೀನಿ. ಮೈಕಲ್ಲೂ ಒಂದು ಸಾರಿ ಸರಿಯಾಗಿ ಕೇಳಿಸೋದಿಲ್ಲ. ಓಕೆ. ಆಮೇಲೆ ನಂದು ರೈಟ್ ಇಯರ್ಗೆ ಆಪರೇಷನ್ ಆಗಿದೆ. ಒಂದು 5-6 ವರ್ಷ ಆಯ್ತು ಆಪರೇಷನ್ ಆಗ್ಬಿಟ್ಟು. ಓಕೆ. ಏನಾಗಿದೆ ಅಂದ್ರೆ ಅವರು ಫಸ್ಟ್ ಟೈಮ್ ಆಪರೇಷನ್ ಮಾಡಿದ್ರು. ಆಪರೇಷನ್ ಮಾಡಿದ ಮೇಲೆ ಕಿವಿಗೆ ಅದು ಸರಿಯಾಗಿ ಆಗ್ಲಿಲ್ಲ ಅಂತೇಳಿ ಮತ್ತೆ ತಿರ್ಗಾ ಸೆಕೆಂಡ್ ಟೈಮ್ ಆಪರೇಷನ್ ಮಾಡಿದ್ದಾರೆ. ಓಕೆ. ಅದು ಬಂದು ಪ್ರೈವೇಟ್ ಅಲ್ಲಿ ಮಾಡಿದ್ದಾರೆ. ಹಲೋ. ಹೇಳಿ ಹೇಳಿ, ಕೇಳಿಸ್ತದೆ, ಹೇಳಿ. 2 ಸಾವಿರ ಆಪರೇಷನ್ ಆಯ್ತು. 2 ಸಾವಿರ ಆಪರೇಷನ್ ಆಗಿ ಸೆಕೆಂಡ್ ಟೈಮ್ ಆಪರೇಷನ್ ಮಾಡೋವಾಗ ಅವರು ನನ್ಗೆ ಹೇಳಿದ್ದು, ನಿಮ್ಗೆ ತಲೆ ಸುತ್ತಿದ್ರೆ ಹೇಳಿ ನಿಲ್ಲಿಸ್ತೀವಿ ಅಂತ ಹೇಳಿದ್ರು. 2-3 ಆಪರೇಷನ್ ಮಾಡೋಕ್ ಹೋದ್ರು, ತಲೆ ಸ್ವಲ್ಪ ಸುತ್ತಾ ಇತ್ತು. ಅವಾಗ ಅವ್ರಿಗೆ ಹೇಳಿದ್ರೆ ತಲೆ ಸುತ್ತಾ ಇದೆ ಅಂತ ಹೇಳಿದೆ. ಅವರು ಹಾಗೆ ಅದು ಬೋನ್ ಪೂರ್ತಿ ಕಟ್ ಮಾಡ್ಲಿಲ್ಲ, ಬೋನ್ ಹಾಗೆ ಬಿಟ್ಬಿಟ್ಟಿದ್ದಾರೆ. ಓಕೆ. ಅದು ಇವಾಗ ಏನಾಗ್ತಿತ್ತಂದ್ರೆ ಅದು ರೈಟಿಯಲ್ಲಿ ಏನೊಂದು ಸ್ವಲ್ಪ ಸೌಂಡ್ ಬಂದ್ರು ಎಕೋ ಸೌಂಡ್ ಹೊಡಿತದೆ, ಮತ್ತೆ ನನಗೆ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ ಅದು. ಓಕೆ. ಆಮೇಲೆ ಲೆಫ್ಟ್ ಇಯರ್ ಅಲ್ಲಿ ಸ್ವಲ್ಪ ದಿವಸ ಅವರು ಒಂದು ಏರೇಡ್ ಕೊಟ್ಟಿದ್ರೆ, ಏರೇಡ್ ಹಾಕಿದ್ಮೇಲೆ ಅದು ಕೇಳಿಸೋದೆಲ್ಲ ಹಂಗಾಗ್ಬಿಟ್ಟಿದೆ ಲೆಫ್ಟ್ ಇಯರ್ ಅಲ್ಲಿ. ಓಕೆ. ಆತರ ಆಗಿದೆ. ಆಮೇಲೆ ಇದ್ರಲ್ಲಿ ಏನ್ ಮಾಡ್ಬೇಕಾಗುತ್ತೆ ನಾವು ಸರಿಯಾಗಿ ಸೆಟ್ರೈಟ್ ಆಗ್ಬೇಕಾದ್ರೆ? ಪ್ರಕಾಶ್ ಸರ್ ಉತ್ತರ ಹೇಳ್ತೀನಿ. ಸಾಮಾನ್ಯವಾಗಿ ಕಿವಿ ಆಪರೇಷನ್ ಅವ್ರು ಮಾಡಿದ್ದಾರೆ ಅಂದ್ರೆ ಅಲ್ಲಿ ಯಾವ್ದಾದ್ರು ಒಂದು ಇನ್ಫೆಕ್ಷನ್ ಇರುತ್ತೆ ಅಥವಾ ಸೋಂಕು ರೋಗ ಇದ್ದು ಕಿವಿ ಟಮಟೆ ತೂತ ಆಗಿರುತ್ತೆ. ಈಗ ಸಾಮಾನ್ಯ ವ್ಯಕ್ತಿಗಳಲ್ಲಿ ಅಂದ್ರೆ ಸಾಮಾನ್ಯವಾಗಿ ಈ 40 ವರ್ಷದ ಮೇಲೆ ಆಗ್ತಾ ಆಗ್ತಾ ಕಿವಿ ನರನೂ ವೀಕ್ ಆಗೋ ಚಾನ್ಸಸ್ ಇರುತ್ತೆ. ಕಿವಿ ನರ ವೀಕ್ ಆಗಿರೋ ಒಂದು ವ್ಯಕ್ತಿಗಳಲ್ಲಿ ಆಪರೇಷನ್ ಯಾಕೆ ಮಾಡ್ತಾರೆ ಅಂದ್ರೆ ಅಲ್ಲಿರೋ ಒಂದು ಸೋಂಕು ರೋಗ ಅಥವಾ ಇನ್ಫೆಕ್ಷನ್ನ ಕಂಟ್ರೋಲ್ ಮಾಡೋದಕ್ಕೆ ಮಾಡಿರ್ತಾರೆ. ಆ ಟೈಮ್ನಲ್ಲಿ ಕಿವಿ ಆಪರೇಷನ್ ಮಾಡಿ ಆ ರೋಗನ ತೆಗ್ದಿರ್ತಾರೆ, ಆದ್ರೆ ಅದರಿಂದ ಕೇಳಿಸೋದು ಚೆನ್ನಾಗಾಗುತ್ತೆ ಅಂತ ಅವ್ರು ಹೇಳಿರೋದಿಲ್ಲ. ಯಾಕಂದ್ರೆ ಕೆಲವೊಂದು ರೋಗಗಳನ್ನ ನಾವು ಕಿವಿಯಿಂದ ತೆಗಿದಲ್ಲೇ ಇದ್ರೆ ಅದು ಅವ್ರ ಜೀವಕ್ಕೆ ಅಪಾಯ ಆಗ್ತಾ ಇರುತ್ತೆ. ಈ ಕೆಲವೊಂದು ರೋಗಗಳು ಏನಾಗುತ್ತೆ, ಮೂಳೆ ಕೊರೆಯೋ ಕಾಯಿಲೆ ಅಂತ ಇರುತ್ತೆ ಕಿವಿನಲ್ಲಿ, ಅದು ಡೇಂಜರಸ್ ಟೈಪ್ ಆಫ್ ಇನ್ಫೆಕ್ಷನ್. ಅದೇ ಈ ಸೋಂಕು ರೋಗ ಬಹಳ ಡೇಂಜರ್ ಟೈಪ್ ಅಂತ. 2 ವಿಧ ಇದೆ ಸೋಂಕು ರೋಗದಲ್ಲಿ. ಒಂದು ಸೇಫ್ ವೆರೈಟಿ ಅಂದ್ರೆ ಬರೀ ಸೋರ್ಬಿಟ್ಟು ಕಿವಿ ಕೇಳ್ದಲೇ ಇರೋದು, ಮತ್ತೊಂದು ಡೇಂಜರ್ ವೆರೈಟಿ ಅಂತ. ಇದರಲ್ಲಿ ಮೂಳೆ ಕೊರ್ಕೊಂಡು ಅದು ನೆತ್ತಿಗೆ ಬೇಕಾದ್ರೂ ಹೋಗ್ಬೋದು, ಬ್ರೈನಿಗೆ ಬೇಕಾದ್ರೂ ಹೋಗ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಬಹಳ ತೊಂದರೆ ಆಗಿ ಜೀವಕ್ಕೆ ಅಪಾಯ ಆಗೋ ಚಾನ್ಸಸ್ ಇರುತ್ತೆ. ಸೊ ನಿಮ್ದು ಕಾಯಿಲೆ ಮೋಸ್ಟ್ಲಿ ಈ ರೀತಿ ಆಗಿದ್ದು, ಸೊ ಈ ಟೈಮ್ನಲ್ಲಿ ನಿಮ್ಮ ಕಿವಿನ ಸೇಫ್ ಮಾಡಿದ್ದಾರೆ, ನಿಮ್ಮ ಜೀವನ ಕಾಪಾಡಿದ್ದಾರೆ ಅನ್ನೋ ರೀತಿಲಿ ಹೇಳ್ಬೋದು ನಾನಿಲ್ಲಿ. ಯಾಕಂದ್ರೆ ಆ ಒಂದು ಕಾಯಿಲೆನ ಅಲ್ಲಿಂದ ತೆಗ್ದಿರ್ತಾರೆ. ಈ ಕಾಯಿಲೆ ತೆಗ್ದಿರೋ ಸಂದರ್ಭದಲ್ಲಿ ನಾವು ಕಿವಿ ಚೆನ್ನಾಗಿ ಕೇಳೋದಕ್ಕೆ ನಾವೇನು ಹೇಳೋದಕ್ಕಾಗೋದಿಲ್ಲ, ಅದು ಚೆನ್ನಾಗಿ ಕೇಳುತ್ತೆ ಅಂತ. ಆದ್ರೆ ನಿಮ್ಗೆ ಸೇಫ್ ಆಗಿರುತ್ತೆ ಕಿವಿ, ಅದರಿಂದ ಈ ಮುಂದೆ ಏನೋ ಅಪಾಯ ಆಗೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ನ್ಯಾಚುರಲ್ ಆಗಿ ಕಿವಿ ಕೇಳೋದು ಕಮ್ಮಿ ಆಗಿರುತ್ತೆ. ಮತ್ತೆ ಈ ರೋಗನ ತೆಗಿಯೋ ಟೈಮ್ನಲ್ಲಿ ಸ್ವಲ್ಪ ತಲೆ ಸುತ್ತು ಈ ರೀತಿ ಬರ್ಬೋದು. ಬಂದದ್ದು ಅದು ಕ್ರಮೇಣ ಕಮ್ಮಿ ಆಗುತ್ತೆ. ಯಾವುದೇ ರೀತಿ ತಲೆ ಸುತ್ತಿದ್ರು ಕ್ರಮೇಣವಾಗಿ ಅದು ಅಡ್ಜಸ್ಟ್ ಆಗ್ಬಿಡುತ್ತೆ.
ಅಡ್ಜಸ್ಟ್ ಆಗಿ ಕಮ್ಮಿ ಆಗುತ್ತೆ. ಅದಕ್ಕೆ ಕೆಲವೊಂದು ಎಕ್ಸಸೈಸ್ಗಳಿದ್ದಾವೆ. ಈ ರೀತಿಯಾಗಿ ನರ ವೀಕ್ ಆಗಿರೋರಲ್ಲಿ ಮತ್ತು ಆಪ್ರೇಷನ್ನಿಂದ ಕಿವಿ ಕೇಳೋದು ಕಮ್ಮಿ ಆಗಿದ್ದ ಪಕ್ಷದಲ್ಲಿ ಅವ್ರಿಗೆ ನಾವು ಇಯರಿಂಗ್ ಏಡ್ ಅಂತ ಶ್ರವಣ ಸಾಧನವನ್ನು ಅಳವಡಿಸ್ಬೇಕಾಗತ್ತೆ. ಶ್ರವಣ ಸಾಧನದಲ್ಲೂ ಅನೇಕ ವಿಧಗಳಿವೆ. ಮತ್ತು ಈ ಶ್ರವಣ ಸಾಧನ ಹಾಕೋಕ್ಕಿಂತ ಮುಂಚೆ ಅದಕ್ಕೆ ಆಡಿಯೋಗ್ರಾಮ್ ಎಲ್ಲ ಮಾಡಿ ಕರೆಕ್ಟಾಗಿ ನೋಡಿ ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ಅಂತ ಒಂದು ಶ್ರವಣ ಯಂತ್ರವನ್ನು ಕೊಡಬೇಕಾಗತ್ತೆ. ಅದೆಲ್ಲ ನಮ್ಮ ಸಂಸ್ಥೆನಲ್ಲಿ ಚೆನ್ನಾಗಿ ಮಾಡ್ತಾರೆ. ನೀವೊಂದ್ಸತಿ ಇಲ್ಲಿ ಬಂದ್ಬಿಟ್ಟು ಅದು ಇನ್ನೊಂದು ಕಿವಿದು ಯಾಕೆ ಸರಿಯಾಗಿ ಕೇಳ್ತಾ ಇಲ್ಲ ಅದನ್ನೆಲ್ಲ ಟೆಸ್ಟ್ ಮಾಡಿಸ್ಕೋಬೇಕಾಗತ್ತೆ. ಹಲೋ ಯಾವ ಹಿಯರಿಂಗ್ ಏಡ್ ಯೂಸ್ ಮಾಡ್ತಾ ಇದ್ದೀರಾ ನೀವು? ಮೇಡಮ್, ನಾನೇನು ಕೆಲಸ ಇಲ್ಲ ಮೇಡಮ್. ನಂದು ಏಜ್ ಈಗ 62 ಮೇಲೆ ಆಗಿದೆ. ಓಕೆ. ಅಲ್ಲ, ಮಿಷಿನ್ ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ? ಕಿವಿಯಿಂದೆ ಹಾಕೊಳ್ಳೋದಾ? ಇವಾಗ ಯಾವ್ದನ್ನ ಯೂಸ್ ಮಾಡ್ತಾ ಇಲ್ಲ. ಅದು ಡಿಫೆಕ್ಟ್ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಏನ್ ಹಾಕಿದ್ರು ನನಗೆ ಸೌಂಡ್ ಫಾಲೋ ಅಪ್ ಮಾಡಕ್ ಆಗೋದಿಲ್ಲ ಅದರಲ್ಲಿ. ಓಕೆ. ಎಲ್ಲಿ ತಗೊಂಡಿದ್ದು ನೀವು ಆ ಮಿಷಿನ್ನ? ಎರಡಿದೆ. ಒಂದು ಗೌರ್ಮೆಂಟ್ ಒಂದು ಸಪ್ಲೈ ಇದೆ, ಪ್ರೈವೇಟ್ ಅಲ್ಲಿ ಒಂದು ಅವರೇ ಡಾಕ್ಟರ್ ತಗೊಂಡಿದೆ. ಓಕೆ. ಅದು ಎರಡರಲ್ಲೂ ನಾನು ಹಾಕೊಂಡೆ ನನಗೆ ಕೇಳಿಸೋದಿಲ್ಲ. ಸ್ವಲ್ಪ ಕೇಳಿಸುತ್ತೆ, ಸ್ವಲ್ಪ ಕೇಳಿಸೋದಿಲ್ಲ. ಆ ಥರ ಆಗ್ತಾ ಇದೆ. ಅದು ಪ್ರೋಗ್ರಾಮ್ ರೈಟ್ ಇಯರ್ಗೆ ಅದು ಹಾಕಕ್ ಆಗೋದಿಲ್ಲ. ರೈಟ್ ಇಯರ್ಗೆ ಅದು ಹಾಕಿದ್ರೆ ಸೌಂಡ್ ಸೌಂಡ್ ಬಂದ್ಬಿಡುತ್ತೆ. ಆಪರೇಷನ್ ಮಾಡಿದಾರಲ್ಲ, ಓಕೆ ಓಕೆ, ಅದು ಬೋನು ಕಟ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಅವ್ರ ಸರಿಯಾಗಿ ಬಿಸಿ ಇನ್ಸ್ಟ್ರೂಮೆಂಟ್ ಇತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ನನಗೆ ಸ್ವಲ್ಪ ಹೆಡ್ಏಕ್, ತಲೆ ಸುತ್ತೋದ್ ಬಂತು, ಗಿರ್ನೆಸ್ ಬಂದಿದೆ. ಅದರಿಂದ ಅವ್ರು ಸ್ಟಾಪ್ ಮಾಡ್ಬಿಟ್ರು. ಸ್ಟಾಪ್ ಮಾಡ್ಬಿಟ್ಟು ಆ ಬೋನನ್ನ ಅವ್ರು ಫುಲ್ ಕಟ್ ಮಾಡ್ಲಿಲ್ಲ, ಹಾಗೆ ಬಿಟ್ಬಿಟ್ಟಿದ್ದಾರೆ. ಬಿಟ್ಟು ಔಷಧಿ ಕೊಟ್ಟರು, ಟ್ಯಾಬ್ಲೆಟ್ ಕೊಟ್ಟರು, ಎಲ್ಲ ಆಯ್ತು. 6-7 ವರ್ಷ ಆಗಿದೆ ಮಾಡ್ಬಿಟ್ಟು. ಅದು ನನಗೆ ಇವಾಗ ಇದು ಲೆಫ್ಟ್ ಇಯರ್ ಅಲ್ಲಿ ಫೋನನ್ನು ಹತ್ರ ಇಟ್ಕೊಂಡು ಮೈಕ್ ಕೊಟ್ರೆ ಮಾತ್ರ ನಿಮ್ಗೆ ಮಾತ್ರ ಕೇಳಿಸುತ್ತೆ. ಸಪೋಸ್ ಮೈಕ್ ಹಾಕ್ತಾ ಇದ್ರೆ ಫೋನಲ್ಲಿ ಎಷ್ಟು ಜೋರ ಮಾತಾಡಿ ಕೇಳೋದಿಲ್ಲ. ನನ್ನ ಪಕ್ಕದಲ್ಲಿ ಯಾರು ನಿಂತ್ಕೊಂಡು ಮಾತಾಡಿದ್ರೆ ಕೇಳಿಸುತ್ತೆ. ದೂರ ಇದ್ರೆ ನನಗೆ ಅರ್ಥ ಆಗೋದು ಅವ್ರಿಗೆ ಕೇಳಿಸೋದಿಲ್ಲ. ಮೇಡಮ್ ಮಾತ್ರ ಆಗ್ತಾ ಇದೆ. ರೈಟ್ ಇಯರ್ ಅಂತೂ ಏನ್ ಸ್ವಲ್ಪ ಸೌಂಡ್ ಬಗ್ಗೆ ಎಕೋ ಹೊಡಿತಾ ಇದೆ, ಅರ್ಥ ಆಗೋದಿಲ್ಲ ಅದ್ರಲ್ಲಿ ನನಗೆ. ಆ ಥರ ಇದೆ. ಓಕೆ, ಸರಿ. ನೀವು ಮತ್ತೆ ಒಂದ್ಸರಿ ಪರೀಕ್ಷೆ ಮಾಡಿಸಿ. ಈಗ ಶ್ರವಣ ದೋಷ ಎಷ್ಟು ಪರ್ಸೆಂಟೇಜ್ ಇದೆ, ಮತ್ತೆ ನಿಮಗೆ ಅಕ್ಷರಗಳು ಅರ್ಥ ಆಗ್ತಿದೆಯಾ, ಸ್ಪೀಚ್ ಐಡೆಂಟಿಫಿಕೇಶನ್ ಸ್ಕೋರ್ಸ್ ಎಷ್ಟಿದೆ, ಅದನ್ನೆಲ್ಲ ನೋಡಿ ಮತ್ತೆ ನಿಮ್ದು ಡಿಜಿಟಲ್ ಹಿಯರಿಂಗ್ ಏಡ್ಸ್ ಇದ್ರೆ ನಾವು ಅದನ್ನ ಮತ್ತೆ ಪ್ರೋಗ್ರಾಮ್ ಮಾಡ್ಕೊಡ್ತೀವಿ. ಸೊ ಪ್ರೋಗ್ರಾಮ್ ಮಾಡ್ಕೊಂಡು ನೀವು ಕರೆಕ್ಟ್. ಮತ್ತೆ ನಾವು ಸಪೋಸ್ ನಿಮ್ಮ ಹತ್ರ ಅಲ್ಲೇ ಬಂದು ಚೆಕ್ ಮಾಡ್ಕೊಳಕ್ಕಾಗುತ್ತಾ? ಆಗುತ್ತೆ. ನೀವು ಬರ್ಬೋದು. ಸೋಮವಾರದಿಂದ ಶನಿವಾರನೂ ತೆಗ್ದಿರ್ತೀವಿ. ಒಂದ್ ಸೆಕೆಂಡ್ ಮೇಡಮ್, ನನಗೆ ನಿಮ್ದು ಅಡ್ರೆಸ್ ಎಲ್ಲಿ ಬರುತ್ತೆ? ಮೈಸೂರಲ್ಲಿ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ, ನಮ್ಮ ಸಂಸ್ಥೆ ಹೆಸರು. ಯಾವುದು? ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ. ಅಖಿಲ ಭಾರತನಾ? ಹೌದು. ಮಾನಸ ಗಂಗೋತ್ರಿ ಅಂತ. ಸಮಸ್ಯೆ ಎಲ್ಲಿ ಬರ್ತೇವೆ ಮೇಡಮ್? ಮೈಸೂರಲ್ಲಿ ಮಾನಸ ಗಂಗೋತ್ರಿ. ಮಾನಸ ಗಂಗೋತ್ರಿಯಲ್ಲಿ ಬರ್ತಾ ನಾನು ಯಾವಾಗ ಬಂದ್ರೆ ಒಂದು 15 ದಿವಸ ಆದ್ಮೇಲೆ ಬರ್ಬೋದಾ ಸರ್? ಅಪಾಯಿಂಟ್ಮೆಂಟ್ ತಗೊಂಡ್ ಬರ್ಬೋದು ನೀವು. ಅಪಾಯಿಂಟ್ಮೆಂಟ್ ತಗೊಂಡ್ ಬರ್ತೀನಿ. ಆಮೇಲೆ ಅಲ್ಲಿ MRI ಸ್ಕ್ಯಾನ್ ಮಾಡೋದಕ್ಕೆ ಏನು ಸ್ಪೆಷಲಿಸ್ಟ್ ಇದೆ, ಅದು ಏನಾಗಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಯಾತಕ್ಕೆ ಆ ಥರ ಆಗಿದೆ, ಎಷ್ಟು ಕಟ್ ಮಾಡಿದ್ದಾರೆ ಏನಂತ ಗೊತ್ತಾಗಬೇಕು. ಫರ್ದರ್ ಏನ್ ಬೇಕೋ ಮಾಡ್ಬೋದು ಅದಕ್ಕೆ. ಅದಕ್ಕೋಸ್ಕರ ಅದೇ ನೀವೊಂದ್ಸತಿ ಬನ್ನಿ, ಬಂದ್ಬಿಟ್ಟು ನಾವಿಲ್ಲಿ ಚೆಕ್ ಮಾಡಿ ನೋಡ್ತೀವಿ ಏನಾಗಿದೆ ಅಂತ. ಆಮೇಲೆ ಬೇಕಾದ್ರೆ MRI ಸ್ಕ್ಯಾನ್ ಮಾಡಿಸ್ಬೋದು. ಹಾಗೆ ನೀವು ಬರ್ತಾ ಆಧಾರ್ ಕಾರ್ಡ್ ಮತ್ತೆ ಫೋಟೋಸ್ ಇದ್ರೂ ತಗೊಂಡ್ ಬನ್ನಿ. ನಿಮ್ಗೆ ಸರ್ಟಿಫಿಕೇಟ್ಸ್ ಏನಾದ್ರು ಎಲಿಜಿಬಲ್ ಇದ್ರೆ ಅದನ್ನು ನಾವು ಕೊಡ್ತೀವಿ. ಸೊ ಆಧಾರ್ ಕಾರ್ಡ್ ಒರಿಜಿನಲ್, ಜೆರಾಕ್ಸ್ ಮತ್ತೆ ಆಧಾರ್ ಕಾರ್ಡ್ ಎಲ್ಲ ಇದೆ. ಆಮೇಲೆ ನಿಮ್ಮಂತಲ್ಲಿ ಚೆಕ್ ಮಾಡಿ ಆಯ್ತು. ನಿಮ್ಮಂತಲ್ಲಿನೂ ರಿಪೋರ್ಟ್ ಇದೆ, ಅದು ರಿಪೋರ್ಟ್ ಇದೆ. ಓಕೆ, ಎಲ್ಲ ಹಳೆ ರಿಪೋರ್ಟ್ಸ್ ಎಲ್ಲಾನು ತಗೊಂಡು ನೀವು ಬರ್ಬೇಕು. ಭಾನುವಾರ ರಜೆ ಇರುತ್ತೆ, ಅದ್ ಬಿಟ್ಟು ಬೇರೆ ದಿನ ಬರ್ಬೋದು ನೀವು ಯಾವಾಗಾದ್ರೂ. ಮೇಡಮ್, ಆಮೇಲೆ ನಿಮ್ದು ಚಾರ್ಜಸ್ ಎಷ್ಟಾಗುತ್ತೆ ಮೇಡಮ್ ಅಲ್ಲಿ ಬಂದ್ರೆ? ಚಾರ್ಜಸ್ ಎಲ್ಲ ಕಡಿಮೆನೇ ಇರುತ್ತೆ, ಸ್ಲ್ಯಾಬ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಎಷ್ಟು ಇನ್ಕಮ್ ಇದೆ ನಿಮ್ದು? ಮೇಡಮ್, ನಿಮ್ದು ಇನ್ಕಮ್ ಮೇಲೆ ಡಿಸೈಡ್ ಆಗುತ್ತೆ. ಚಾರ್ಜಸ್ ಎಲ್ಲ ಆಲ್ಮೋಸ್ಟ್ ಕಡಿಮೆನೇ ಇರುತ್ತೆ, ತುಂಬಾ ಕಡಿಮೆನೇ ಇರುತ್ತೆ. ಸರಿ ಮೇಡಮ್, ನಾನು ಮಾನಸ ಗಂಗೋತ್ರಿಯಲ್ಲಿ ಬರ್ತಲ್ಲ ಆಫೀಸ್ ಮೇಡಮ್? ಹೌದು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ತುಂಬಾ ಸಂತೋಷ. ಬೇಗ ಚೆನ್ನಾಗಿ ಮಾತಾಡಿದ್ದೀರಾ. ನಿಜವಾಗ್ಲೂ ತಿರೋರೆಡಿ ಮೇಡಮ್. ಧನ್ಯವಾದ. ನಿಮ್ಮ ತೊಂದರೆ ಬೇಗ ವಾಸಿ ಆಗಲಿ. ನಾ ಬರ್ತೀನಿ, ಅಲ್ಲಿ ಬಂದು ಕಾಂಟ್ಯಾಕ್ಟ್. ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ಮಮತಾ ಅಂತ. ಇವ್ರ ಹೆಸರು ಪ್ರಶಾಂತ್ ಪ್ರಭು ಅಂತ. ಆಡಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತೀವಿ. ಅವರು ಪ್ರಕಾಶ್ ಸರ್ ಅಂತ, ಅವರು ENT ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ. ನೀವು ಅಲ್ಲೇ ಇರ್ತೀರಲ್ಲ? ಇರ್ತೀವಿ, ಬನ್ನಿ ಮೇಡಮ್ ಅವರ. ಓಕೆ, ಬನ್ನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಧನ್ಯವಾದ. ಥ್ಯಾಂಕ್ ಯು ಮೋಹನ್ ಕುಮಾರ್ ಅವರೇ. ಸರ್, ನಾವು ಇನ್ಫೆಕ್ಷನ್ ಯಾವ್ಯಾವ ಕಾರಣಕ್ಕೆ ಬರುತ್ತೆ ಅನ್ನೋದನ್ನ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಅದ್ರ ಬಗ್ಗೆ ಕಂಟಿನ್ಯೂ ಮಾಡಿ. ಅದೇ ಈಗ ಸಣ್ಣ ಮಕ್ಕಳಲ್ಲಿ ತುಂಬಾ ನೆಗಡಿ ಆಗೋದು, ಗಂಟಲು. ಮತ್ತೊಂದು ಕರೆ ಇದೆ. ಹಲೋ
ಹಲೋ Hello, ಹಲೋ ಹೇಳಿ. I am calling from Kerala. ಓಕೆ Actually, I am calling for my brother-in-law. ಓಕೆ So, he was in Gulf. So, Okay. he got a accident with like something hit on his ear and all. ಓಕೆ So, he got infected and he was under medicine. He was taking medicine. Then now he is having some sound coming from the ear. So still he has problems. So what should we do for that? Only sound is coming, or he has hearing problem also? He can hear everything, whatever we are telling, but sound is coming. Some who sound is coming. Okay, like has he undergone audiological evaluation? Got it tested? He consulted ENT doctor Okay. and he was under this thing medication, but now nothing is taking. Like, was he diagnosed as normal hearing, or what is his diagnosis? What did they diagnose? Is there any problem in the ears? No, normal hearing. Normal hearing. Huh. So, but still sound is coming. It is happening only after the accident? After the accident, he is having problem. Okay. Is it Before that, no problem he had. okay? Is it disturbing him, the sound? It's not for me. For Allah, my it is brother-in-law. disturbing for that. Yeah, the Sometimes relative. it's coming, but sometimes when it's alone and all, it is disturbing if no one is there around. Okay, okay. So, So whenever there is an accident or a trauma to the ear, there will be some injury to the inner ear. So inner ear will be having some hair cells. So when this hair cells damaged due to the accident or trauma, all those things, this sound can arise. So before that, going into conclusion, he has to be evaluated properly. So audiological evaluation has to be done, and we have to see whether he has developed any sensory neural component in hearing. So that can be established only by making an examination, and we have to see his ears also, eardrum, what is the condition of his middle ear, all those things we can see. This sound can come from external ear, middle ear, or inner ear. We don't know unless we examine the thing. Only by just presence of a wax in the external canal can cause this sound, this extra sound, what we call it as tinnitus. So you better bring him to our institute. We will check him once and then we can conclude. And there are many treatment options for this sound in the ear, what we call tinnitus. So some causes are treatable, some has to be counseled, some has to be given some therapy. So there are many treatment modalities that are there, and that has to be chosen only after seeing the patient. So, Okay, sir, is there any machine to wear for that, for Yeah. medicine? like we have tinnitus maskers. So usually that is with if people have hearing loss, like that we usually give. But for him, I think counseling and a certain therapy, tinnitus therapy, can be given, like where we introduce certain sounds and the environmental natural sounds and all, and we try to mask that noise. So that is called tinnitus retraining therapy we give. So I think that will be suitable for him. Since as you said, he is not having hearing loss. So if he is no hearing loss, means that is fine. So he can go for the other alternative therapies, like the tinnitus retraining therapy, where he'll be counseled to get adjusted to the situation, or how to overcome the tinnitus problem. Okay, madam. Okay. Madam, do we have to consult speech therapist for that tinnitus therapy? No need of speech therapies. So you can consult audiologists or ENT doctors. Okay, so you can come here, you bring the old reports also. Okay. Okay. Thank you. Okay. Okay, thank you for the call. once again coming to the middle ear infections. Okay, So this infection can arise mainly in the nose, that is in the back part of the nose.
Okay, another call is there. We will take the call first. ಹಲೋ 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 ಹೇಳಿ. ಸರ್, ಇದು ನನ್ನ ಹೆಸರು ಶಶಾಂಕ್ ಅಂತ ಹಾಂ ಹೇಳಿ ಶಶಾಂಕ್ ಅವರೇ. ಹಾಸನಿಂದ ಮಾಡ್ತಾ ಇರೋದು. ಓಕೆ. ಹಲೋ. ಹಾಂ ಹೇಳಿ ಕೇಳಿಸ್ತಿದೆ ಹೇಳಿ. ಅದೇ ಸರ್, ಒಂದು ಪ್ರಾಬ್ಲಮ್ ನನಗೆ ಅಂದರೆ ಕುತ್ತಿದಾಗ ತಲೆ ಬಗ್ಗಿಸಿದಾಗ ಹಾಂ ಹಾಂ ಕಿವಿ ತುಂಬ ನೋವು ಬರುತ್ತೆ. ಓಕೆ. ಹಾಂ ಕೇಳಿಸ್ತಿದೆ ಹೇಳಿ. ಅದೇ ಕುತ್ತಿ ತಲೆ ಅದೇ ಬಗ್ಗಿಸ್ತೀವಲ್ಲ ಸರ್, ಬೆಂಡಾದಾಗ ಹಾಂ ಹಾಂ ತುಂಬ ತಲೆ ಎತ್ತಿದಾಗ ಈ ಕಿವಿ ಒಳಗಡೆ ಏನೋ ಇದು ನನಗೆ ಒಂಥರ ನೋವು ಬರುತ್ತೆ, ಪೇನು. ಓಕೆ. ಆಮೇಲೆ ಈಗ ಸ್ನಾನ ಮಾಡ್ಬೇಕಾದ್ರೆ ನೀರೇನಾದ್ರು ಹೋಗ್ದಂಗೆ ಒಂಥರ ಗುರು 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 ಅಂತ ಅನ್ಸಿರುತ್ತೆ ಸ್ನಾನ ಹಾಂ. ಮಾಡಿದ್ಮೇಲೆ. ಓಕೆ. ಆಮೇಲೆ ಸರ್, ಈಗ ಟ್ರಾವೆಲ್ ಮಾಡ್ಬೇಕಾದ್ರೆ ಹ್ಞೂ ಈಗ ಗಾಡಿಯಲ್ಲಿ ಹೋಗ್ತಾ ಇರ್ತೀವಲ್ಲ, ಹ್ಞೂ ಕಿವಿ ಹಿಂದೆ ಏನಾದ್ರು ಗಾಡಿಗೆ ಏನಾದ್ರು ನೋವು ಬರುತ್ತಾ? ಹ್ಞೂ ಓಕೆ. ಸೊ ಇದಕ್ಕೆ ಡಾಕ್ಟರ್ ಪ್ರಕಾಶ್ ಅವರು ಉತ್ತರ ಹೇಳ್ತಾರೆ ನಿಮಗೆ. ಡಾಕ್ಟರ್ ಪ್ರಕಾಶ್ ಸರ್. ಹಾಂ ಹೇಳ್ತಾರೆ ಕೇಳಿ. ಶಶಾಂಕ್ ಅವರೇ, ನಿಮಗೆ ಕೆಲವೊಂದ್ಸತಿ ಈ ಕಿವಿಯಲ್ಲಿ ಒಂದೇ ಕಡೆ ನೋವು ಬರೋದು ಈ ಥರ ಆಗ್ತಾ ಇದೆಯಾ? ಸರ್ ನೋವು ಒಂದೇ ಕಡೆ ಬರುತ್ತಾ, ಎರಡೂ ಕಡೆ ಬರುತ್ತಾ? ಸರ್, ಎರಡು ಸೈಡು ಬರುತ್ತೆ. ಒಂದು ರೈಟ್ ಸೈಡಲ್ಲಿ ಜಾಸ್ತಿ ನೋವು ಬರುತ್ತೆ. ನಿಮಗೆ ಮೂಗಲ್ಲಿ ಚೆನ್ನಾಗಿ ಗಾಳಿ ಆಡುತ್ತಾ? ಮೂಗಲ್ಲಿ ಚೆನ್ನಾಗಿ ಆಡುತ್ತೆ. ಕೆಲವೊಂದ್ಸತಿ ಏನಾಗುತ್ತೆ, ಕಿವಿನಲ್ಲಿ ಕಫ ಕಟ್ಟೋದು ಅಂತ ಹೇಳ್ತೀವಿ. ಅಂದರೆ ಸೀರಸ್ ಒಟೈಟಿಸ್ ಮೀಡಿಯಾ ಅಥವಾ ಮ್ಯೂಕಾಯ್ಡ್ ಒಟೈಟಿಸ್ ಮೀಡಿಯಾ ಅಂತ. ಈ ಹಿಂದೆ ಯಾವಾಗಾದ್ರೂ ನೆಗಡಿ ಆಗಿರೋ ಸಂದರ್ಭದಲ್ಲಿ ಮಧ್ಯ ಕಿವಿನಲ್ಲಿ ಈ ಕಫದಂಶ ಜಾಸ್ತಿ ತುಂಬಿಕೊಂಡಿರುತ್ತೆ. ಸೊ ಅದರಿಂದ ನಾವು ಈ ಕತ್ತು ಮುಂದೆ ಬಗ್ಗದಾಗ ಎಲ್ಲ ಈ ಕಫದಂಶ ಇರೋದ್ರಿಂದ ಅದ್ರ ಒಂದು ಚಲನೆಯಿಂದ ನಿಮಗೆ ಕಿವಿ ಭಾರ ಆಗಿ ನೋವು ಬರೋ ಚಾನ್ಸಸ್ ಇರುತ್ತೆ. ಅದೊಮ್ಮೆ ಪರೀಕ್ಷೆ ಮಾಡಿ ನೋಡಿದ್ರೆ ಅದರಲ್ಲಿ ಕಫದಂಶ ಇದೆಯಾ ಅಂತ, ಮತ್ತೆ ಈವನ್ ಆಡಿಯಾಲಜಿಕಲ್ ಎವ್ಯಾಲ್ಯೂಯೇಷನ್ ಮಾಡೋದ್ರಿಂದ ಮಧ್ಯ ಕಿವಿನಲ್ಲಿ ಏನಾದ್ರು ಕಫದಂಶ ಇದೆಯಾ ಅಂತ ಗೊತ್ತಾಗುತ್ತೆ. ಸೊ ಈ ರೀತಿ ಕಫದಂಶ ಇದ್ರೆ ಅದನ್ನ ಮಾತ್ರೆ ಕೊಟ್ಟು ಕಮ್ಮಿ ಮಾಡ್ಬೋದು ಅಥವಾ ಕಫನ ತೆಗಿಬಹುದು. ಇದನ್ನ ಫಸ್ಟ್ ನೋಡ್ಬೇಕಾಗತ್ತೆ. ಇದು ಬಿಟ್ಟು ಇನ್ನು ಸ್ನಾನ ಮಾಡಿದಾಗ ನೀರು ಹೋದಾಗ ಸ್ವಲ್ಪ ಕಿವಿ ಗುರು ಗುರು ಅನ್ನೋದು, ಏನಾದ್ರು ವ್ಯಾಕ್ಸ್ ಅಥವಾ ಕಿವಿನಲ್ಲಿ ಗುಗ್ಗೆ ಅಂತ ಏನಂತೀವಿ ಆ ಥರ ಏನಾದ್ರು ಇದ್ರೆ ಅದು ಈ ಒಳಗಡೆ ಹೋಗಿರೋ ನೀರು ಹೊರಗಡೆ ಬರೋದಕ್ಕೆ ತಕ್ಷಣ ಬರೋದಕ್ಕೆ ಆಸ್ಪದ ಆಗ್ದಂಗೆ ತಡೀತಾ ಇರುತ್ತೆ. ಅದರಿಂದ ಗುರು ಗುರು ಅನ್ನೋ ಶಬ್ದಗಳು ಬರ್ಬೋದು. ಅದರಿಂದ ನಿಮ್ದು ಹೊರ ಕಿವಿನಲ್ಲಿ ಏನಾದ್ರು ವ್ಯಾಕ್ಸ್ ಇದೆಯಾ, ಗುಗ್ಗೆ ಇದೆಯಾ ಅಂತ ಚೆಕ್ ಮಾಡಬೇಕಾಗತ್ತೆ. ಸೊ ಇವೆರಡು ನೋಡಿದ್ಮೇಲೆ ಬೇರೆ ಕಾರಣಗಳನ್ನ ನಾವು ಅನಲೈಸ್ ಮಾಡ್ಕೋಬೇಕು. ಸರ್, ಈಗ ನಮಗೆ ಈಗ ಭಾನುವಾರ ಟೈಮಲ್ಲಿ ಹಾಂ ಹೇಳಿ. ಏನು? ಹಾಂ ಹೇಳಿ. ಈಗ ಸಂಡೇ ಇರುತ್ತಲ್ಲ, ಹಾಂ ಸಂಡೇ. ಎಕ್ಸಾಂಪಲ್ ನಾನು ಹೇಳ್ತಿರೋದು, ಈಗ ಜಾಸ್ತಿ ಕಿವಿ ನೋವು ಬಂದ್ಬಿಟ್ಟು ಹಾಂ ಹಾಂ ನಾವು ಏನು ಮಾಡ್ಬೋದು? ಓಕೆ. ಸೊ ಸಂಡೇ ಲೀವ್ ಇರುತ್ತೆ. ಸೊ ಅಂಥ ಟೈಮಲ್ಲಿ ಸಡನ್ನಾಗಿ ಕಿವಿ ನೋವು ಬಂದರೆ ಮನೇಲಿ ಏನಾದ್ರು ಮಾಡ್ಬೋದಾ ಅಂತ ಅವ್ರ ಪ್ರಶ್ನೆ. ಈ ಯಾವ್ದಾದ್ರು ಕಿವಿ ನೋವಿನ ಮಾತ್ರೆಗಳು ಅಥವಾ ಡ್ರಾಪ್ಸ್ನ ನೀವು ಮುಂಚೆನೆ ತೋರಿಸಿರ್ತೀರಲ್ಲ, ಆ ಟೈಮ್ನಲ್ಲಿ ಕೇಳ್ಕೊಂಡಿರ್ಬೇಕು ನೀವು ಇದನ್ನ ನಾವು ಉಪಯೋಗಿಸ್ಬೋದಾ ಅಂತ. ಸೊ ಅವ್ರಿಗೆ ಡಾಕ್ಟರ್ಸ್ ಹೇಳಿರ್ತಾರೆ ನಿಮ್ಗೆ ಏನಾದ್ರು ಸಡನ್ ಆಗಿ ನೋವು ಬಂದ್ರೆ ಇಂಥ ಮಾತ್ರೆ ಉಪಯೋಗಿಸಿ ಅಂತ. ಸೊ ಅದು ಬಿಟ್ಟು ನೀವು ನಿಮ್ಮದೇ ಸ್ವಂತ ಏನಾದ್ರು ಇದು ಮಾಡ್ಕೊಳಕ್ ಹೋಗ್ಬಾರ್ದು. ಫಸ್ಟೇ ಕೇಳಿ ಇಟ್ಕೊಂಡಿದ್ರೆ ಒಳ್ಳೇದು. ಮತ್ತೆ ಕೆಲವೊಂದು ಪೇಯ್ನ್ ಕಿಲ್ಲರ್ಸ್ ಇರುತ್ತೆ, ಸೇಫ್ ಆಗಿರೋ ಪೇಯ್ನ್ ಕಿಲ್ಲರ್ಸು ಅಂಥದನ್ನ ತಗೋಬೋದು. ಪ್ಯಾರಾಸಿಟಮಾಲ್ ಈ ಥರ ಮಾತ್ರೆಗಳನ್ನ ತಗೋಬೋದು. ಹಾಂ ಅದು ಮಾತ್ರೆಗಳು ತಗೊಂಡು ಇಟ್ಕೊಂಡಿರ್ಬೋದು. ಅದನ್ನ ಮಾರನೇ ದಿವಸ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೋಬಹುದು. ಮತ್ತೆ ಇವಾಗೆಲ್ಲ ಆನ್ಲೈನ್ ಕನ್ಸಲ್ಟೇಷನ್ ಬಂದಿದೆ. ಈ ಕರ್ನಾಟಕ ಸರ್ಕಾರ ಎಷ್ಟೋ ಕಡೆ ಆನ್ಲೈನ್ ಕನ್ಸಲ್ಟೇಷನ್ ಅಂತ ಇರುತ್ತೆ. ಅದರಲ್ಲಿ ಡಾಕ್ಟರ್ಸ್ ನಿಮಗೆ 24 ಗಂಟೆ ಫೋನಲ್ಲಿ ಸಿಗ್ತಾ ಇರ್ತಾರೆ. ಅಂತ ಒಂದು ಆನ್ಲೈನ್ ಕನ್ಸಲ್ಟೇಷನ್ ಮಾಡಿಕೊಂಡು ಅವರ ಒಂದು ಒಪಿನಿಯನ್ ತಗೊಂಡು ನೀವು ಮಾತ್ರೆಗಳು ತಗೋಬಹುದು. ಇದು ಸರ್, ಇದು ಹೊರಗಡೆ ಟ್ರಾವೆಲ್ ಮಾಡ್ಬೇಕಾದ್ರೆ ಕಿವಿ ನೋವು ಬರುತ್ತಲ್ಲ, ಕೆಲವರಲ್ಲಿ ಏನಾಗುತ್ತೆ, ಗಾಳಿ ಕಿವಿ ಒಳಗಡೆ ಹೊಡೆತಾ ಬಿದ್ದಾಗ ಅಲ್ಲಿ ಕೆಲವೊಂದು ನರದ ಅಂಶಗಳಿರುತ್ತೆ. ಆ ನರ ಸ್ಟಿಮ್ಯುಲೇಟ್ ಆಗ್ಬಿಟ್ಟು ನೋವು ಬರೋ ಚಾನ್ಸಸ್ ಇರುತ್ತೆ. ಅಂಥ ಸಮಯದಲ್ಲಿ ನಾವೇನಂತೀವಿ, ಡೈರೆಕ್ಟಾಗಿ ಗಾಳಿ ಕಿವಿಗೆ ಹೋಗ್ದಂಗೆ ಒಂದು ಮಫ್ಲರ್ ಸುತ್ಕೊಳ್ಳೋದು ಇಲ್ಲ ಒಂದು ಸ್ಕಾರ್ಫ್ ಹಾಕ್ಕೊಳ್ಳೋದೋ ಮಾಡ್ಕೋಬೇಕು. ಕಿವಿ ಒಳಗಡೆ ಹತ್ತಿ ಎಲ್ಲ ತುರಿಕೊಳ್ಳೋದು ಬೇಡ. ಹೊರಗಡೆ ಕಿವಿ ಮುಚ್ಕೊಳ್ಳೋ ರೀತಿಲಿ ಏನಾದ್ರು ಒಂದು ಬಟ್ಟೆ ಕಟ್ಕೊಳ್ಳೋದೋ ಮಫ್ಲರ್ ಕಟ್ಕೊಳ್ಳೋದೋ ಮಾಡ್ಕೊಳ್ಳಿ. ಮತ್ತೆ ಕೆಲವೊಂದು ನರದ ಕಾಯಿಲೆಗಳಿರುತ್ತೆ, ಅಂದರೆ ನರ ವೀಕ್ನೆಸ್ ಇರುತ್ತೆ ಅಥವಾ ಹಲ್ಲಿನ ನೋವಿರುತ್ತೆ. ಇಂಥ ಹಲ್ಲಿನ ನೋವಿರೋ ಪಕ್ಷದಲ್ಲಿ ಅಥವಾ ನರಗಳ ವೀಕ್ನೆಸ್ ಇರೋ ಪಕ್ಷದಲ್ಲಿ ಅದು ಕೆಲವೊಂದು ಕಾಯಿಲೆಗಳು, ಈಗ ಟ್ರೈಜಮೈನಲ್ ನ್ಯೂರಾಲಜಿಯಾ ಅಂತ ಕರಿತೇವೆ. ಸೊ ಅದು ನಮ್ದು ತಲೆಯಿಂದ ಬರೋ 5ನೇ ನರದ್ದು ನೋವು. ಅದು ಮುಖಕ್ಕೆಲ್ಲ ಸಪ್ಲೈ ಮಾಡೋ ಒಂದು ನರ ಏನಾಗುತ್ತೆ, ಈ ಕೋಲ್ಡ್ ವೆದರಿಂದನೋ ಅಥವಾ ಗಾಳಿಯಿಂದನೋ ಅದು ಉದ್ದೀಪನಗೊಂಡು ಅಂದರೆ ಸ್ಟಿಮ್ಯುಲೇಟ್ ಆಗಿ ನಮಗೆ ನೋವು ಬರುತ್ತೆ.
ಸೊ ಈ ಥರ ಅಂಶಗಳೆಲ್ಲ ಇದೆಯಾ ಅಂತ ನಾವು ನೋಡ್ಕೋಬೇಕು. ಅದು ಬಿಟ್ಟರೆ ಡೈರೆಕ್ಟಾಗಿ ಗಾಳಿ ಹೊಡೆಯೋದನ್ನ, ಥಂಡಿ ಗಾಳಿಲಿ ಹೋಗೋದನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ಅದು ಜಾಸ್ತಿ ಪೇನ್ ಬರ್ತದೆ ಸರ್, ಕಿವಿ ಮೇಲೆ, ಕಿವಿ ಹಿಂದೆ ತುಂಬಾ ನೋವು ಬರ್ತದೆ. ಮತ್ತೆ ನೀವು ಒಂದೇ ಕಡೆ ಅಗಿತಾ ಇದ್ರು ಹಂಗಾಗತ್ತೆ. ಯಾವ ಕಡೆ ಅಗಿತೀವಿ ಆ ಕಡೆ ಬರೋದಿಲ್ಲ, ಯಾವ ಕಡೆ ಅಗಿಯೋದಿಲ್ಲ ಆ ಕಡೆ ಬರುತ್ತೆ. ನಿಮ್ಗೆ ಯಾವ ಕಡೆ ನೋವು ಬರುತ್ತೆ ಆ ಕಡೆ ಏನಾರು ಉಳ್ಕಲ್ಲಿದ್ದು ಬಾಯಿನಲ್ಲಿ ಏನಾದ್ರು ತೊಂದರೆ ಇದೆಯಾ ಅಂತ ನೋಡಿ. ಅಕಸ್ಮಾತ್ ಉಳ್ಕಲ್ಲು ಅಥವಾ ಅಲ್ಲಿನ ತೊಂದರೆ ಇದ್ರೆ ಅದನ್ನ ಸರಿ ಮಾಡಿಕೊಂಡು ಎರಡೂ ದವಡೆನ ಸಮವಾಗಿ ಅಗಿಯೋದ್ರಿಂದ ಈ ತರ ನೋವು ಬರೋದನ್ನ ತಪ್ಪಿಸ್ಕೋಬಹುದು. ಓಕೆ, ಥ್ಯಾಂಕ್ ಯು. ಕರೆ ಮಾಡಿದ್ಲಿಕ್ಕೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ. ಓಕೆ, ಥ್ಯಾಂಕ್ ಯು ಸರ್. ನೀವು ಇನ್ಫೆಕ್ಷನ್ ಬಗ್ಗೆ ಹೇಳ್ತಿದ್ರಿ, ಮಕ್ಕಳಲ್ಲಿ ಇನ್ಫೆಕ್ಷನ್ ಹೆಚ್ಚು ಅಂತ ಹೇಳ್ತಿದ್ರಿ. ಯಾವ ಕಾರಣದಲ್ಲಿ ಮಕ್ಕಳಲ್ಲಿ ಹೆಚ್ಚು ಇನ್ಫೆಕ್ಷನ್ ಬರುತ್ತೆ ಅಂತ? ಮಕ್ಕಳಲ್ಲಿ ಸಾಮಾನ್ಯವಾಗಿ ನೆಗಡಿ, ಕೆಮ್ಮು, ಜ್ವರ ಇಂಥದ್ದೆಲ್ಲ ತುಂಬಾ ಸಾಮಾನ್ಯವಾಗಿ ಆಗ್ತಾನೆ ಇರುತ್ತೆ. ಯಾಕಂದ್ರೆ ಮಕ್ಕಳಲ್ಲಿ ಇನ್ನೂ ಫುಲ್ ಇಮ್ಯುನಿಟಿ ಡೆವಲಪ್ ಆಗಿರೋದಿಲ್ಲ, ಬೆಳವಣಿಗೆ ಆಗ್ತಾ ಇರೋ ಮಕ್ಕಳು. ಮತ್ತೆ ಆಗ್ತಾನೆ ಹುಟ್ಟಿರೋ ಮಕ್ಕಳು ಈ 1 ಇಯರ್ ತಕ್ಕನು ಇನ್ಫೆಂಟ್ಸ್ ಅಂತ ಏನ್ ಕರಿತೀವಿ, ಅವರಲ್ಲಿ ನಮ್ಮ ಈ ಒಂದು ಈಸ್ಟ್ ಏಷ್ಯನ್ ಟ್ಯೂಬ್ ನಳಿಕೆ ಅಂತ ಏನ್ ಕರಿತೀವಿ, ಅದು ನಮ್ಮ ದೊಡ್ಡವ್ರನಲ್ಲಿ ಈ ಕಿವಿಗೂ ಗಂಟ್ಲಿಗೂ ಇರೋ ಟ್ಯೂಬ್ ತುಂಬಾ ಉದ್ದವಾಗಿ ಲಂಬವಾಗಿರುತ್ತೆ. ಅಂದ್ರೆ ವರ್ಟಿಕಲ್ ಅಂತ ಏನ್ ಕರಿತೀವಿ ಆ ರೀತಿಯಾಗಿರುತ್ತೆ ದೊಡ್ಡವರಲ್ಲಿ. ಆದ್ರೆ ಮಕ್ಕಳಲ್ಲಿ ಇದು ತುಂಬಾ ಆರಿಜಾಂಟಲ್, ಹಿಂಗ ಅಡ್ಡಡ್ಡ ಇರೋದ್ರಿಂದ ಬಾಯಿನಲ್ಲಿ ಏನೇ ಇನ್ಫೆಕ್ಷನ್ ಆದ್ರೂ ಅಥವಾ ಬಾಯಿನಲ್ಲಿ ಹಾಲು ಕುಡಿಬೇಕಾದ್ರೆ ಏನಾದ್ರು ಈ ಹಾಲು ಮಧ್ಯ ಕಿವಿ ಕಡೆ ಹೋಗೋ ಚಾನ್ಸಸ್ ಜಾಸ್ತಿ. ಸೊ ಅದರಿಂದ ಮಕ್ಕಳಲ್ಲಿ ಇನ್ಫೆಕ್ಷನ್ಸ್ ಜಾಸ್ತಿ. ಒಂದು ಕರೆ ತಗೊಳ್ಳೋಣ ಸರ್. ಹಲೋ 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 ಹಲೋ, ಹೇಳಿ. ಸರ್, ನೀವು ಈಗ ನಮ್ಮ ಮನೆಯವ್ರ ಜೊತೆಲಿ ಟಿವಿ ಬಗ್ಗೆ ಮಾತಾಡಿದ್ದೀರಲ್ಲ? ಹಾ, ಚಿಂತಾಮಣಿ ಅಂತ ಮಾಡಿದ್ದವರಾ? ಇಲ್ಲ ಇಲ್ಲ, ಹರೀಶ್ ಮಾಲವ್ಯ. ಹಾ, ಓಕೆ. ಹಾ, ಹೇಳಿ, ಏನ್ ಸಮಸ್ಯೆ ಹೇಳಿ. ಅವ್ರಿಗೆ ಕಿವಿ ಕೇಳಿಸಲ್ಲ ಸರ್. ಏಜ್ ಐತೆ 78 ಇಯರ್ಸ್ ಅವ್ರಿಗೆ. ಅದಕ್ಕೆ ಅಲ್ಲಿ ಒಂದ್ಸತಿ ಬಂದಿದ್ದು, 2 ಸತಿ ಬಂದಿದ್ದು. ಅಂದ್ರೆ ಅಲ್ಲಿ ಏನ ಮಿಷಿನ್ ತಗೊಂಡವ್ರೆ ಸಿಟಿಯಿಂದ. ಅವರು ಹೇಳಿದ್ದು ನೀವು ಮಿಷಿನ್ ತಗೊಂಡ ಒಂದ್ಸತಿ ಹಂಗೆ ಹೇಳಿದ್ದು. ಮಿಷಿನ್ ತಗೊಂಡ ಅಲ್ಲೇ ನಿಮ್ಮ ಕ್ಲಿನಿಕಲ್ಲೇ ಬಂದವ್ರೆ. ಅಂದ್ರೆ ನೀವು ಎಲ್ಲಿ ತಗೊಂಡಿದ್ದೀರಲ್ಲ ಅಲ್ಲಿ ಹೋಗಿ ಅಂತ ಹೇಳವ್ರೆ. ತಿರ್ಗಾ ಅಲ್ಲಿ ಬಂದು ಎಲ್ಲ ಚೆಕ್ ಮಾಡಿಸಿದ್ರು. ಅಂದ್ರೆ ಸರಿಯಾಗೈತೆ, ನೀವು ಅದೇ ಹಾಕೊಡಿ ಅಂತ ಹೇಳವ್ರೆ. ಆದ್ರೆ ಹಾಕೊಂಡ್ರೇನೆ ಕಿವಿ ಕೇಳಿಸ್ತಾ ಇರ್ಲಿಲ್ಲ ಅವ್ರಿಗೆ. ಸರ್ ಏನ್ ಹೇಳ್ಬೇಕು ಈಗ, ಏನ್ ಮಾಡ್ಬೇಕು? ನೀವು ಎಲ್ಲಿಂದ ಮಾಡ್ತಾ ಇದ್ದೀರಮ್ಮ? ನಾನು ಮೈಸೂರಿಂದ ಹೇಳಿದ್ರಲ್ವಾ. ಮೈಸೂರಿಂದನಾ? ಓಕೆ, ಸರಿ. ನೀವು ಎಷ್ಟು ಪರ್ಸೆಂಟೇಜ್ ಲಾಸ್ ಇದೆ ಅವರಿಗೆ? ಪರ್ಸೆಂಟೇಜ್ ಅವ್ರಿಗೆ ಮಿಷಿನ್ ಹಾಕಿದ್ರೆ ಸ್ವಲ್ಪ ಕಿವಿ ಕೇಳಿಸ್ತದೆ, ಇಲ್ಲ ಅಂದ್ರೆ ಕೇಳಿಸಕ್ಕೆ ಇಲ್ಲ. ಓಕೆ, ಈಗ ಅವರು ಸ್ವಲ್ಪ ಏಜ್ ಆಗಿರೋದ್ರಿಂದ ಅವ್ರಿಗೆ ಅಕ್ಷರಗಳು ಅಷ್ಟು ಅರ್ಥ ಆಗ್ತಿರೋದಿಲ್ಲ, ಆಯ್ತಾ? ಸೊ ಆ ಮಿಷಿನ್ ಹಾಕಿದ್ರು ಕೂಡ ಅವ್ರಿಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ನೀವು ಮೋಸ್ಟ್ಲಿ ಹೇಳಿ ಹೇಳಿ. ಸೊ ಅಕ್ಷರಗಳು ಅರ್ಥ ಆಗದೆ ಇರೋದ್ರಿಂದ ಅವ್ರಿಗೆ ಆ ಥರ ಶಬ್ದಗಳು ಕೇಳಿಸುತ್ತೆ, ಬಟ್ ಅರ್ಥ ಆಗ್ತಿರೋದಿಲ್ಲ. ಸೊ ಅವಾಗ ಅವರು ಹಿಯರಿಂಗ್ ಏಡ್ನ ಹಾಕೊಂಡು ಕೂಡ ಸ್ವಲ್ಪ ತುಟಿ ಚಲನೆ, ಲಿಪ್ ಮೂವ್ಮೆಂಟ್ಸನ್ನು ಕೂಡ ನೋಡಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಎರಡರಿಂದನೂ ಅವ್ರಿಗೆ ಯೂಸ್ ಆಗುತ್ತೆ. ಮಿಷಿನಿಂದನೂ ಸುಮಾರು 50% ಯೂಸ್ ಆಗುತ್ತೆ. ಇನ್ನು ಮಿಕ್ಕಿದ್ದು ಯಾವುದು ಅರ್ಥ ಆಗ್ತಿಲ್ವೋ ಅದನ್ನ ಅವರು ಸ್ವಲ್ಪ ತುಟಿ ಚಲನೆಯನ್ನ ನೋಡಿ ಅರ್ಥ ಮಾಡ್ಕೋಬೇಕು. ಏನ್ ಹೇಳ್ತಾ ಇದ್ದೀರಮ್ಮ ನೀವು? ಅದು ಅವ್ರಿಗೆ ಏನ ಬೇರೆ ಮಿಷಿನ್ ಚೇಂಜ್ ಮಾಡ್ಬೇಕು ಅಥವಾ ಏನ? ಎಷ್ಟು ವರ್ಷ ಆಯ್ತು ಆ ಮಿಷಿನ್ ತಗೊಂಡು ನೀವು? 2 years ಆಯ್ತು ಮೇಡಮ್ ತಗೊಂಡು. ಕಂಪನಿ ಹೆಸರು ಹೇಳಕ್ಕಾಗತ್ತಾ? ಯಾವ ಕಂಪನಿದು ಅದು? ಯಾವ ಕಂಪನಿ ಹಿಯರಿಂಗ್ ಏಡು? ಕೈ ಕಂಪನಿ ಮೆಷಿನ್ ಡಿಜಿಟಲ್ ವೈಭವ್ ಅಲ್ಲಿ. ಸೀಮೆನ್ಸ್. ಓಕೆ, ಸೀಮೆನ್ಸ್ ನಾವ್ ಇಲ್ಲಿ ಅದು ಮಾಡ್ತಿಲ್ಲ, ಅದರಿಂದ ನಿಮ್ಗೆ ಹಂಗೆ ಹೇಳಿದ್ದಾರೆ ಅನ್ಸುತ್ತೆ. ಬಟ್ ಏನ್ ಮಾಡ್ಬೇಕು ಮೇಡಮ್? ಅದು ನೀವು ಪ್ರೋಗ್ರಾಮ್ ಎಲ್ಲ ಮಾಡಿಸ್ಕೊಂಡು ಅದೆಲ್ಲ ಸರಿಗಿದೆ ಅಲ್ವಾ? ಶಬ್ದಗಳು ಕೇಳಿಸ್ತಿದ್ಯಾ ಅವ್ರಿಗೆ? ಶಬ್ದ ಕೇಳಿಸುತ್ತೆ, ಮಾತಾಡ್ತಾ ಫೋನ್ ಮಾಡಿದ್ದೀನಿ. ಅದೇನೆ, ಬರೀ ಅವ್ರಿಗೆ ಮೋಸ್ಟ್ಲಿ ಬರೀ ಶಬ್ದಗಳು ಕೇಳಿಸ್ತಿರುತ್ತೆ, ಮಾತು ಅರ್ಥ ಆಗ್ತಿರಲ್ಲ. ಅಂದ್ರೆ ಸ್ಪೀಚ್ ಐಡೆಂಟಿಫಿಕೇಶನ್ ಸ್ಕೋರ್ಸ್ ಅಂತ ಹೇಳ್ತೀವಿ. ಸಾಮಾನ್ಯ ಅದು ಕಡಿಮೆ ಇರ್ಬೋದು, ಸುಮಾರು 50% ಇರ್ಬೋದು ಅಥವಾ 20%ಗಿಂತ ಕಡಿಮೆ ಇರ್ಬೋದು. ಸೊ ಆ ಥರ ಟೈಮಲ್ಲಿ ಏನಾಗುತ್ತೆ ಅಂದರೆ, ನೀವು ಹಿಯರಿಂಗ್ ಏಡ್ಸು ಅಷ್ಟು ಯೂಸ್ ಆಗೋದಿಲ್ಲ. ಸ್ವಲ್ಪ ಒಂದು 50% ಯೂಸ್ ಆಗುತ್ತೆ.
ಏನಮ್ಮ 50% ಯೂಸ್ ಆಗ್ತಾ ಇರ್ಬೋದು ಮೋಸ್ಟ್ಲಿ ಅವರಿಗೆ. ಸೊ ಅದಕ್ಕೆ ನೀವು ಅವರಿಗೆ ಸ್ವಲ್ಪ ಲಿಪ್ ಮೂಮೆಂಟ್ಸ್, ಈಗ ನಾನು ಮಾತಾಡ್ತಿದ್ದೀನಲ್ವಾ, ಪಕ್ಕದಲ್ಲಿ ಕೂತ್ಕೊಂಡಿರೋರು ನನ್ನ ಲಿಪ್ ಮೂಮೆಂಟ್ಸ್ನ ನೋಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಸೊ ಅವ್ರಿಗೂ ಕೂಡ ನೀವು ಸ್ವಲ್ಪ ಹೇಳ್ಕೊಡ್ಬೇಕು. ಮಿಷಿನ್ನು ಹಾಕ್ಬಿಟ್ಟು ಪಕ್ಕದಲ್ಲಿ ಕೂತ್ಕೊಂಡು ನಿಮ್ಮ ಲಿಪ್ಸ್ ನೀವು ಮಾತಾಡುವಾಗ ಅವರು ನಿಮ್ಮ ಲಿಪ್ಸ್ ಕಡೆ ಸ್ವಲ್ಪ ಗಮನ ಕೊಡಬೇಕು. ಸೊ ನಿಮ್ಮ ಮೇಡಮ್, ನಾನು ಬೇರೆ ಫೋನಲ್ಲಿ ನೀವು ಹೇಳ್ಕೊಡ್ತೀರಾ? ಈ ಫೋನಲ್ಲಿ ಅವ್ರಿಗೆ ಇದು ಇಲ್ಲ, ಇದು ಏನ್ ಹೇಳ್ಬೇಕು ಅನ್ನೋ ಸುಖವಿಲ್ಲ. ಓಕೆ, ಆಯ್ತು. ಹಂಗಿದ್ರೆ ನೀವು ಮಾತಾಡ್ತೇನೆ, ಅದ ಬೇರೆ ಫೋನ್ ಐತೆ. ಸರಿ, ನೀವು ಮತ್ತೆ ಬನ್ನಿ, ನಾವು ಬೇರೆ ಹಿಯರಿಂಗ್ ಏಡ್ನ ಚೆಕ್ ಮಾಡಿ. ಅದು ಫೋನ್ ನಂಬರ್ ಕೊಡ್ತೀನಿ, ಅದೇ ಮಾಡ್ತೀರಾ ಮೇಡಮ್? ಫೋನ್ ನಂಬರಾ? ವಿಡಿಯೋ ಕಾಲ್ ಮಾಡ್ತೀರಾ? ನೀವು ಹೇಗೆ ಹೇಳ್ಕೊಡ್ತೀರಾ ನನ್ಗೆ? ಹೇಳ್ಕೊಡ್ತೀವಿ, ಕೊಡಿ. ನೀವು ಮತ್ತೆ ಒಂದ್ಸರಿ ಬಂದು ಬೇರೆ ಮಿಷಿನ್ ಅದು ಸೂಟ್ ಆಗಿಲ್ಲ ಅಂದ್ರೆ ಬೇರೆ ಮಿಷಿನ್. ಬೇರೆ ನಂಬರ್ ಕೊಡ್ತೀನಿ ನಿಮ್ಗೆ. ಎಲ್ಲರೂ लाया तो फोन તમે આમાંથી ફોન નંબર આપી દો ને. 1 મિનિટ, 1 ನಿಮಿಷ ಮೇಡಮ್. ಕೊಡಿ ಅಮ್ಮ. ಫೋನ್ ನಂಬರ್ ಕೊಡಿ, ನಾವು ಅದಕ್ಕೆ ಕಾಲ್ ಮಾಡಿಬಿಟ್ಟು ನಿಮಗೆ ತಿಳಿಸ್ಕೊಡ್ತೀವಿ ಇನ್ನ ನಿಮ್ಮ ಸಮಸ್ಯೆಗೆ ಉತ್ತರನ. ನಿಮ್ಮ ಡೌಟ್ಸ್ ಏನಿದೆ ಅದನ್ನ ಕ್ಲಿಯರ್ ಮಾಡ್ಕೊಡ್ತೀವಿ. ನೀವು ಬರೀ ಅಣ್ಣ 78 ಫೋನ್ ನಂಬರ್, ವಿಡಿಯೋ ಕಾಲ್ ಫೋನ್ ಐತೆ ಬೇರೆ. 7829 ಹೇಳಿ. ಬರ್ತೀನಿ. 9 પછી ಆಮೇಲೆ 377 475. ಓಕೆ, ಬರ್ತಿದ್ದೀರಲ್ಲ? ಇದಕ್ಕೆ ಕಾಲ್ ಮಾಡ್ತಾರೆ. ನಮ್ಮ ಸಂಸ್ಥೆಯಿಂದ ನಿಮ್ಗೆ ಕಾಲ್ ಮಾಡ್ಬಿಟ್ಟು ಅದ್ರ ನಿಮ್ಗೆ ಡೌಟ್ಸ್ ಏನಿದೆ ಅದನ್ನ ಕ್ಲಿಯರ್ ಮಾಡಿ ಕೊಡ್ತಾರೆ. ಕಾಲ್ ಮಾಡಿದಕ್ಕೆ ಎಷ್ಟೊತ್ತಲ್ಲಿ ಮಾಡ್ತೀರಾ ಸರ್? ಮಾಡ್ತೀವಿ. ನಂಬರ್ ಕೊಟ್ಟಿದ್ರಲ್ಲ, ನಾವು ಆದಷ್ಟು ಬೇಗ ನಿಮ್ಗೆ ಮಾಡ್ಬಿಟ್ಟು ಆದ್ಮೇಲೆ ಮಾಡ್ತೀವಿ ಅಮ್ಮ. ಅರ್ಧ ಗಂಟೆ? ಒಂದ್ ಗಂಟೆ ಆದ್ಮೇಲೆ ಮಾಡ್ತೀವಿ. ಸರಿ ಸರಿ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮಮತಾ ಮ್ಯಾಮ್, ನಾವು ಪರ್ಸೆಂಟೇಜ್ ಆಫ್ ಲಾಸ್ ಎಷ್ಟಿರ್ಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ವಿ. ಸೊ ಕಿವಿ ಮಧ್ಯಭಾಗದಲ್ಲಿ ಇನ್ಫೆಕ್ಷನ್ ಆದರೆ ಅವ್ರಿಗೆ ಎಷ್ಟು ಪರ್ಸೆಂಟೇಜ್ ತನಕ ಲಾಸ್ ಉಂಟಾಗ್ಬೋದು ಅಂತ ತಿಳಿಸ್ಕೊಡ್ತೀರಾ? ಸುಮಾರು ಮಧ್ಯ ಕಿವಿಯಲ್ಲಿ ತೊಂದರೆ ಇದ್ರೆ ಅವ್ರಿಗೆ 60 ಡೆಸಿಬಲ್ ಲಾಸ್ ಅಷ್ಟು ಹೋಗ್ಬೋದು. ಒಂದು ಕರೆ ತಗೊಳ್ಳೋಣ. ಹಲೋ ಹಲೋ ಹಲೋ, ಕೇಳಿಸ್ತಿದ್ಯಾ? ಹೇಳಿ, ನಿಮ್ಮ ಹೆಸರೇನು, ಏನ್ ಸಮಸ್ಯೆ? Hello, doctor. Hello. Good afternoon. Good afternoon. Doctor, I am Swadesh from Mysore. Okay. I am suffering from vertigos. Okay. When I keep my head on the pillow, when I lie down, after I hit the pillow, the room starts swinging. Okay. So when I stand up, I had to take little extra time to balance myself properly before taking a step. Okay. Hello? Yes, we are hearing you. Yeah. Please, you can continue. Yeah. Yeah. So this is because I feel very uncomfortable because I'm scared that I might fall down. Yeah. Okay. And nothing else much. Otherwise, I'm 80 years old. Okay. So I have high blood pressure. Okay. And nothing much. But this what you call vertigo is really bothering me because I feel very what you can say. I'm losing my confidence slowly. Okay. So Dr. Prakash will answer your query. Right. Yeah. Sir, for your vertigo, we have to evaluate you first. So vertigo means imbalance. Imbalance may occur due to some incoordination inputs to the brain. So in case of imbalance and giddiness, we have to evaluate completely your systems like coordination system. What are your joints, how they are functioning, how your eyes are functioning, how your ears are functioning. So in that, in the innermost ear, there is a system what is known as vestibular system.
So whenever this vestibular system is defective, you will get balance disorders. So first we have to evaluate all the three systems, that is your joint system, next the eyes, whether your eyes are perfect, whether they are seeing nicely and all. Then we have to evaluate this vestibular system. So you are telling, Sorry. yeah, Yes. you are telling that your age is already 80. So during that time, I take online. okay, so we have to see your coordination system, whether you are having a good coordination with all other activities and all. So for that, vertigo evaluation has to be done, and also along with that, hearing evaluation has to be done. So if you come to our institute, there is what is known as exclusively vertigo clinic on Wednesdays. It is run. So we will decide which system is not acting, or whether you are having an hypertension. Call got disconnected, I guess. Sir, you can tell the answer. Maybe they Yeah. will hear it. So we have to evaluate for other systemic illnesses like diabetes, hypertension, hypercholesteremia, that is high lipids in the blood, or even high blood count. All those things has to be evaluated, and for those systemic condition, treatment has to be done. Along with that, we have to see the joint receptors, whether your joints are nice, they are functioning normally, whether the muscle mass is functioning normally. All these things will be weakened after some years, that is in the old age people or in elderly people. These joint receptors, everything will be weakened. Along with that, eyes also get weakened. So when these inputs to the brain from the eye, from the joint system, and also from the ears, the vestibular system, when all these receptors become weak, the person will experience this imbalance. So we have to come to a definite conclusion whether it is due to a systemic disorder like diabetes or hypertension, or whether it is due to a joint problem, or whether it is due to a vestibular problem which arises from the inner ear, or whether it is due to a defective vision. Vision means eyes. So all these things has to be collaborated, and then we have to come to a conclusion what is the reason for the vertigo problem, or what is known as imbalance. Along with that, there is another vertigo issue, what is known as BPPV, that is called benign positional paroxysmal vertigo. So in that, there is some particles in the innermost ear. So these particles get displaced. When they get displaced, automatically the position during getting up from the bed or lying down into the bed or changing the position of the neck will cause severe giddiness. So this can be corrected by doing some exercises, and also the incoordination that is occurring due to joint problems can also be cured by some exercises. So this exercises chart will be available in the department. So you can come and consult our vertigo department, that is the vertigo clinic you can attend, and you can come to a conclusion in case of giddiness or imbalance problems. So thank you, sir. Ma'am, we were discussing about the degree of loss. You said the maximum could be 60 dB decibel of hearing loss. So is this hearing loss permanent? Okay, you can answer that after we take this call. Hello? Hello? ನಮಸ್ತೆ ಸರ್. ನಮಸ್ತೆ. ನನ್ನ ಹೆಸರು ಚಂದ್ರಣ್ಣ ಅಂತ ಹೇಳ್ಬೋದು ಸರ್. ಹೇಳಿ ಚಂದ್ರಣ್ಣ ಅವರೇ. ನಮ್ದು ವಯಸ್ಸು 72, 73 ಆಗಿದೆ. ಓಕೆ. ಆಮೇಲೆ ನಾನು ವಾಕ್ಸೇವನ ಸಂಸ್ಥೆಯಲ್ಲಿ ಚೆಕ್ ಮಾಡಿಸಿದೆ ನಾನು. ವಾಕ್ಸೇವನ ಸಂಸ್ಥೆಯಲ್ಲಿ ಚೆಕ್ ಮಾಡಿಸಿದ್ದೀನಿ. ಸರಿ. ರೈಟ್ ಸೈಡ್ ಕಂಪ್ಲೀಟು ಹೋಗ್ಬಿಟ್ಟಿದೆ, ಸುಮಾರು ಅದು 15 ವರ್ಷ ಆಗೋಯ್ತು. ಓಕೆ. ಆಮೇಲೆ ಲೆಫ್ಟ್ ಸೈಡ್ ಸ್ವಲ್ಪ ಕೇಳಿಸ್ತಾ ಇತ್ತು, ಅದು ಫುಲ್ ಡೌನ್ ಆಗಿ ಹೋಗ್ಬಿಟ್ಟಿದೆ. ಸರಿ. ನವೆಂಬರ್ 25ನೇ ತಾರೀಕು ಬಂದು ಟೆಸ್ಟ್ ಮಾಡಿಸಿದ್ದೀನಿ. ಓಕೆ. ಅದಕ್ಕಾಗಿ ಈಗ ನಮ್ಮ ಪರಿಸ್ಥಿತಿ ತುಂಬಾ ಹದಗೆಟ್ಟು ಬಿಟ್ಟಿದೆ. ನಾನು ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ಅದಕ್ಕೆ ನಿಮ್ಮಿಂದ ಸಲಹೆ ಸಹಕಾರ ಏನಾದ್ರು ಸಿಗುತ್ತಾ? ಆಮೇಲೆ ಅಲ್ಲಿ ನಾನು ಇನ್ಸ್ಟಿಟ್ಯೂಟ್ ಕೊಡ್ತಾರಲ್ಲ ಸರ್, ಅದೇನೋ ಹಿಯರಿಂಗ್ ಹೋಗಿ ನಾನು ಕೇಳಿದೆ, 2 ಈ ತರ ಆಗೋಗ್ಬಿಟ್ಟಿದೆಯಲ್ಲ, ಒಂದು ಉಚಿತವಾಗಿ ಕೊಡ್ತಾರೆ ಅಂತ ಹೇಳ್ತಿದಾರಲ್ಲ, ಇದಕ್ಕೆ ಏನಾದ್ರು ಸಹಕಾರ ಕೊಡ್ತೀರಾ, ನೀವು ಸಲಹೆ ಕೊಡ್ತೀರಾ ಅಂದೆ. ಅವರು ಅದ್ ಮಾಡಿಸ್ಬೇಕು, ಇದ್ ಮಾಡಿಸ್ಬೇಕು,
ಈ ಸದ್ಯಕ್ಕೆ ಆಗೋದಿಲ್ಲ. ಅದು ಓಲಿ ಅವ್ರ ರೇಟ್ ಏನಾಗುತ್ತೆ ಹೇಳಿ ಅಂತ ಹೇಳಿದ್ರು. ಅವರು 12,000 15,000 ರೂಪಾಯಿ ತನಕ ಆಗುತ್ತೆ ಅಂತ ಹೇಳಿದ್ರು. ನಾನು ಅದೇ ಬಂದ್ಬಿಟ್ಟಿದ್ದೀನಿ. ಏನೋ ಪೇಪರ್ನಲ್ಲಿ ಬಂದು ನೋಡಿ ನನಗೂ ಸಂತೋಷ ಆಯ್ತು. ಅದಕ್ಕೆ ನಿಮ್ ಸಲಹೆ ಸಹಕಾರ ನನಗೆ ಬೇಕಾಗಿದೆ. ಓಕೆ, ಈಗ ನೀವು ಆಲ್ರೆಡಿ ಪರೀಕ್ಷೆ ಮಾಡಿಸಿ ಇಲ್ಲಿ ನಿಮ್ದು ಇನ್ಕಮ್ ಮೇಲೆ ನೋಡ್ಕೊಂಡು ಫ್ರೀ ಮಿಷಿನ್ಸ್ ಕೂಡ ಅವೈಲಬಲ್ ಇದೆ. ಫ್ರೀ ಮಿಷಿನ್ಸ್ ನಿಮ್ಗೆ ಟೆಸ್ಟ್ ಮಾಡ್ಲಿಲ್ವಾ ನೀವು ಬಂದಾಗ? ಇಲ್ಲ, ನಾನು ಅವ್ರಿಗೆ ಕೇಳಿದೆ ಡಾಕ್ಟ್ರೆ. ಅವ್ರು ಏನ್ ಹೇಳಿದ್ರು ಗೊತ್ತಾ, ಅದು ಇದು ಮಾಡಿಸ್ಬೇಕು, ಇನ್ಕಮ್ ಮಾಡಿಸ್ಬೇಕು ಅಂತ ಹೇಳಿ. ನಮ್ BPL ಕಾರ್ಡ್ ಇರೋದು ನಮ್ದು ಕಂಪ್ಲೀಟ್ ಆಗಿ ಅಂತ ನಾನು ಹೇಳಿದೆ. ಓಕೆ, ಪೇಷಂಟ್ ವೆಲ್ಫೇರ್ ಫಂಡ್ ಇಂದ ನಿಮ್ಗೆ ಮೋಸ್ಟ್ಲಿ ಹಿಯರಿಂಗ್ ಏಡ್ ನ ಕಡಿಮೆ ದುಡ್ಡಿಗೆ ಸಿಗೋಂಗೆ ಮಾಡ್ಲಿಕ್ಕೆ ಹೇಳಿದ್ದಾರೆ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗತ್ತೆ. ಆಯ್ತಾ? ಹಲೋ, ಕೇಳಿಸ್ತಾ ಇದೆಯಾ? ಇನ್ಕಮ್ ಸರ್ಟಿಫಿಕೇಟ್ ಅದಕ್ಕೋಸ್ಕರ ಹೇಳಿರ್ತಾರೆ ಅವರು. ಇನ್ಕಮ್ ಸರ್ಟಿಫಿಕೇಟ್ ಬೇಕಾ? ಹಾ, ಹೌದು. ಇದು ಪೇಷಂಟ್ ವೆಲ್ಫೇರ್ ಫಂಡ್ ಇಂದ ನಿಮ್ಗೆ ಮೋಸ್ಟ್ಲಿ ಫ್ರೀ ಹಿಯರಿಂಗ್ ಏಡ್ಸ್ ನ ಅಂದ್ರೆ ಕಂಪ್ಲೀಟ್ ಆಗಿ ಫ್ರೀ ಇರಲ್ಲ. ಒಂದು 50% 40% ಸಂಸ್ಥೆ ಕೊಡುತ್ತೆ. ಇನ್ನು ಮಿಕ್ಕಿರೋದು ನೀವು ಕೊಡ್ಬೇಕಾಗತ್ತೆ. ಎಷ್ಟಾಗ್ಬೋದು ಹೇಳಿ ಅಂದಾಜು, ನಾನು ವ್ಯವಸ್ಥೆ ಮಾಡ್ಕೋಬೇಕು. ಒಂದು ಮಿಷಿನ್ಗೆ ಈಗ ನಾವು ಕಡಿಮೆ ಅಂದ್ರೂ ಮಿನಿಮಮ್ ಇರೋದು 16,000ದಿಂದ ಟೆಸ್ಟ್ ಮಾಡ್ತಾ ಇರೋದು. ಒಂದು ಮಿಷಿನ್ಗೆ 16,000 ಅಷ್ಟಾಗುತ್ತೆ. ಸೊ ನೀವು ಒಂದು ಮಿಷಿನ್ ಅದಕ್ಕಿಂತ ಕಮ್ಮಿ, ಅದಕ್ಕಿಂತ ಕಡಿಮೆ. ನಿಮ್ಮ ಹತ್ರ BPL ಕಾರ್ಡ್ ಇಲ್ವಾ? ಇದೆಯಾ? ಇದೆ ಸರ್, BPL ಕಾರ್ಡ್ ಇದೆ. ಸೊ BPL ಕಾರ್ಡ್ ಇದೆ. ಮೋಸ್ಟ್ಲಿ ನಾವು ಬಡವರು ಇಲ್ಲಿ ನಿಂತೋಗಿ ಫ್ಯಾಕ್ಟ್ರಿ ನಿಂತೋಗಿ 36 ವರ್ಷ ಆಯ್ತು. ಇನ್ನು ನಮ್ಮ ಸಮಸ್ಯೆ ಬಗೆಹರಿದಿಲ್ಲ. ನಾನು ಈಗ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದೀನಿ ಯೋಗೇಂದ್ರ ದೇವಸ್ಥಾನದ ಹಿಂದ್ಗಡೆ 6,000 ರೂಪಾಯಿಗೆ. ಹಂಗಾಗಿ ನನ್ನ ಕೈಲಿಂದ ನಾನು 4,000 ರೂಪಾಯಿ ನಾನು ವ್ಯವಸ್ಥೆ ಮಾಡಿ ಬೇಕಾದ್ರೆ ಸಾಲ ಇಸ್ಕೊಂಡಿದ್ದೀನಿ. ಬರೋ ತಿಂಗಳು ನಾನು ವ್ಯವಸ್ಥೆ ಮಾಡಿ ಕಟ್ ಮಾಡಿದ್ರೆ ವ್ಯವಸ್ಥೆ ಮಾಡ್ತೀನಿ ಸರ್. ಏನಾದ್ರು ಉಪಕಾರ ಮಾಡ್ತೀರಾ ಅಂತ ಅದಕ್ಕೆ ನಾನು ನಿಮ್ಗೆ ಕೇಳಿದೆ. ಮೈಸೂರು ಅವರೇನಾ ನೀವು? ಹೌದೌದು ಮೇಡಮ್, ನಾವು ಚಿತ್ರದುರ್ಗದಿಂದ ಬಂದು ಇಲ್ಲಿ 50 ವರ್ಷ ಆಗ್ತಿದೆ ನಾವು. ಅದೇ ಈಗ ಸ್ವಲ್ಪ ಫ್ರೀ ಮೆಷಿನ್ ಈಗಲೂ ಸ್ಟಾಕ್ ಅಲ್ಲಿ ಇದೆ. ಒಂದು ಟೆಸ್ಟ್ ಮಾಡಿ ನೋಡ್ಬೋದು, ನಿಮ್ಗೆ ಬೆನಿಫಿಟ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕು. ನಿಮ್ಮ ಹಿಯರಿಂಗ್ ಲಾಸ್ಗೆ ತಕ್ಕಂಗೆ ಅದು ಬೆನಿಫಿಟ್ ಆಗುತ್ತಾ ಅಂತ. ಸೊ ಅದಕ್ಕೆ ಬೇಕಾದ್ರೆ ಟೆಸ್ಟ್ ಮಾಡಿ ನೋಡ್ಬೋದು. ಆಮೇಲೆ ನೀವು ಸಂಸ್ಥೆಗೆ ಬಂದ್ರೆ ಬೇರೆ ಏನಾದ್ರು ಆಪ್ಷನ್ ಇದೆಯಾ ಅಂತಾನು ನೋಡ್ಬೋದು. ಒಂದು ಲೆಟರ್ ಬೇಕಾದ್ರೆ ಮಾಡಿ ಕೊಡ್ತೀವಿ, ಇಷ್ಟು ಬೆನಿಫಿಟ್ ಆಗುತ್ತೆ ಅಂತ. ಅದನ್ನ ಕಾರ್ಪೊರೇಷನ್ ಅಲ್ಲಿ ಕೊಡ್ಬೋದು ಅಥವಾ ಬೇರೆ ಯಾವ್ದಾದ್ರು ಮುಖಾಂತರ ಫಂಡ್, MP ಫಂಡ್ ಅಂತೆಲ್ಲ ಇರುತ್ತೆ. ಸೊ ನೀವು ಅವ್ರನ್ನ ಅಪ್ರೋಚ್ ಮಾಡಿದ್ರೆ ಅವ್ರು ಹೇಳ್ಕೊಡ್ತಾರೆ. ಇಲ್ಲಿ ಕಾರ್ಪೊರೇಷನ್ ಆಫೀಸ್ ಇದಕ್ಕೆ ಅಂತಾನೆ ಕೆಲವೊಂದು ಫಂಡ್ಸ್ ಇಟ್ಟಿರ್ತಾರೆ. ಸೊ ಈ ತರ ಯಾರಿಗೆ ಮಿಷಿನ್ ತಗೊಳಕ್ ಆಗಲ್ವೋ ನಿಮ್ಮ ಆಫೀಸಿಗೆ ನಾಳೆ ಬರ್ಬೋದಾ? ನಾಳೆ ಬರ್ಬೋದು, ಬರ್ಬೋದು, ನಾಳೆನೂ ಬರ್ಬೋದು ನೀವು. ಸೊ ನೀವು ಬಂದು ಪರೀಕ್ಷೆ ಎಲ್ಲ ಆಗಿರೋದ್ರಿಂದ ಬರೀ ಕಿವಿ ಮೆಷಿನ್ ಪರೀಕ್ಷೆ ಮಾತ್ರ ಅಂತ ಹೇಳಿ. ಸೊ ಬಂದು ಟೆಸ್ಟ್ ಮಾಡಿ ನಾವು ನಿಮ್ಗೆ ಸಲಹೆ ಕೊಡ್ತೀವಿ ಸರಿಯಾದಂತ. ಎಲ್ಲ ರೆಕಾರ್ಡ್ ನಮ್ಮ ಹತ್ರನೇ ಇರುತ್ತೆ. ಕಾರ್ಡ್ ಇರುತ್ತಲ್ಲ, ಕಾರ್ಡ್ ತಗೊಂಡ್ ಬನ್ನಿ ಸರ್. ನನ್ನ ಹತ್ರ ಕಾರ್ಡ್ ಇದೆ. ನನ್ನ ಹತ್ರ 52 24 68 ನಂಬರ್. ಸರಿ. ಸೊ ನಾಳೆ ಬನ್ನಿ, ತೊಂದ್ರೆ ಇಲ್ಲ. ಸರಿ ಸರ್, ಅಲ್ಲೇ ಬಂದು ಭೇಟಿ ಆಗಿದೆ ಸರ್. ಬಂದು ಭೇಟಿ ಮಾಡಿ ಸರ್. ರೂಮ್ ನಂಬರ್? ರೂಮ್ ನಂಬರ್ ಏನಿಲ್ಲ, ನೀವು ಬಂದು ರಿಜಿಸ್ಟ್ರೇಷನ್ ಹತ್ರ ಬಂದು ಕಿವಿ ಮೆಷಿನ್ ಪರೀಕ್ಷೆ ಮಾಡಿಸ್ಬೇಕು ಅಂತ ಹೇಳಿ ಅವರೇ ನಿಮ್ಗೆ ಗೈಡ್ ಮಾಡ್ತಾರೆ ಎಲ್ಲಿ ಹೋಗ್ಬೇಕು ಅಂತ. ಸರಿ ಸರಿ, ಹೋಗಿ ಸರ್. ಥ್ಯಾಂಕ್ಸ್. ಥ್ಯಾಂಕ್ಸ್ ಡಾಕ್ಟರ್. ಮ್ಯಾಮ್, ಅದು ಹಿಯರಿಂಗ್ ಲಾಸ್ ಅದು ಪರ್ಮನೆಂಟಾ ಅಥವಾ ಟೆಂಪರವರಿನಾ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಧ್ಯ ಮಾಡ್ತಿದ್ವಿ. ಕಿವಿಯಲ್ಲಿ ಉಂಟಾಗೋ ಲಾಸು ಆಲ್ಮೋಸ್ಟ್ ಮೆಡಿಸಿನ್ಸ್ ಅಥವಾ ಸರ್ಜರಿಯಿಂದ ಗುಣ ಮಾಡ್ಬೋದು. ಅಂದರೆ ಈಗ ಯಾವ್ದಾದ್ರು ಇನ್ಫೆಕ್ಷನ್ಸ್ ಆಗಿರ್ಬೋದು, ಆಟೈಟಿಸ್ ಮೀಡಿಯಾ ಆಗಿರ್ಬೋದು, ಆ ಥರದ್ದೆಲ್ಲ ನಾವು ENT ಡಾಕ್ಟರ್ಸು ಡಿಸೈಡ್ ಮಾಡ್ತಾರೆ ಅದು ಮೆಡಿಸಿನಿಂದನೇ ಗುಣ ಆಗುತ್ತಾ ಅಥವಾ ಸರ್ಜರಿಯಿಂದ. ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಕಂಡಕ್ಟಿವ್ ಲಾಸಸ್, ಅದನ್ನು ಮಧ್ಯ ಕಿವಿ ಲಾಸ್ ಇರೋದನ್ನ ಕಂಡಕ್ಟಿವ್ ಲಾಸ್ ಅಂತ ಹೇಳ್ತೀವಿ. ಸೊ ಅದನ್ನು ಸರ್ಜರಿಯಿಂದನೂ ಗುಣ ಆಗುತ್ತೆ. ಪ್ರಕಾಶ್ ಸರ್, ಸೊ ಮ್ಯಾಮ್ ಹೇಳ್ದಾಗೆ ಸೊ ಯಾವ್ದಾವ ಥರ ಇನ್ಫೆಕ್ಷನ್ಗೆ ಮೆಡಿಸಿನ್ಸ್ ಕೊಟ್ಟು ಸರಿ ಮಾಡ್ಬೋದು ಅಥವಾ ಯಾವ ಸಮಸ್ಯೆಗೆ ಸರ್ಜರಿ ಮಾಡಿಸ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಅದೇ, ಈಗ ಕಿವಿಯ ಸೋಂಕು ರೋಗಗಳು ಅಂದರೆ ಕಿವಿ ಇನ್ಫೆಕ್ಷನ್ಸಲ್ಲಿ 2 ಥರ ಅಂತ ನಾವು ಹೇಳ್ತೀವಿ. ಒಂದು ಅಕ್ಯೂಟ್ ಇನ್ಫೆಕ್ಷನ್ಸು, ಈ ನೆಗಡಿ, ಕೆಮ್ಮು, ಜ್ವರ ಆಗಿಬಿಟ್ಟು ಅದೇ ಟೈಮ್ನಲ್ಲಿ ಕಿವಿ ಸೋರಕ್ಕೆ ಶುರುವಾಗುತ್ತೆ. ಇದು ಸಾಮಾನ್ಯವಾಗಿ 15 ದಿವಸದಿಂದ 3 ವಾರದಲ್ಲಿ ಕಿವಿ ಸೋರ್ತಾ ಇರೋದು ನಿಂತುಬಿಟ್ಟು ಆ ನೋವು ಮತ್ತು ಕೇಳ್ಸೋದು ಕಮ್ಮಿ ಇರೋದು ಇದೆಲ್ಲ ಕಂಟ್ರೋಲಿಗೆ ಬಂದ್ಬಿಡುತ್ತೆ. ಅಕಸ್ಮಾತ್ ಇದೇ ಏನಾದ್ರು ಮುಂದುವರ್ಕೊಂಡು ಹೋದಲ್ಲಿ 1-2 ವಾರ ಆದಮೇಲೆ ಮತ್ತೆ ಕಿವಿ ಸೋರೋದು, ಈ ರೀತಿ ಆಗ್ತಾ 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 ಏನಾಗುತ್ತೆ, ಕಿವಿ ಟಮಟೆನಲ್ಲಿ ರಂಧ್ರ ಆಗುತ್ತೆ, ಒಂದು ಹೋಲ್ ಆಗುತ್ತೆ. ಸೊ ಇಂಥ ಒಂದು ಹೋಲ್ ಆಗಿರೋ ಕಂಡೀಷನ್ಸ್ನ ನಾವು ಕ್ರಾನಿಕ್ ಸಪರೇಟಿವ್ ಓಟೈಟಿಸ್ ಮೀಡಿಯಾ ಅಂತ ಕರಿತೇವೆ. ಇದರಲ್ಲಿ ಸರ್ಜರಿ ಬೇಕಾಗುತ್ತೆ.
ಕಂಟಿನ್ಯೂ ಮಾಡೋಣ ಅದ್ರ ಬಗ್ಗೆ. ಹಲೋ ಹಲೋ, ಹಾಂ ನಮಸ್ತೆ, ಹೇಳಿ. ಹಾಂ ಹೇಳಿ. ಓಕೆ, ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಈಗ ಎರಡೆರಡು ಸೌಂಡ್ ಕೇಳಿಸ್ತಿದೆ ಅಂತ ಗೊತ್ತಾಯ್ತು, ಸ್ವಲ್ಪ ಜೋರಾಗಿ ಮಾತಾಡಿ. ಯಾರು ಮಾತಾಡಿದ್ರೆ ಹಾಂ ಹಾಂ, ನನಗೆ ಎರಡೆರಡು ತರ ಕೇಳಿಸ್ತು. ಓಕೆ ಮತ್ತೆ ಅದು ಕಟ್ಕೊಂಡಂಗೆ ಆಗುತ್ತೆ ಸರ್, ರಾತ್ರಿ ಟೈಮ್ ಅಂದ್ರೆ ಅದು ಕಟ್ಕೊಂಡಂಗೆ ಆಗುತ್ತೆ. ಓಕೆ, ಯಾರೋ ವಾಯ್ಸ್ ಮಾತಾಡಿದ್ರೆ ಮತ್ತೆ ಏನೇ ಸೌಂಡ್ ಕೇಳಿದ್ರು ಕೂಡ ಅದು ಡಬಲ್ ಡಬಲ್ ಕೇಳಿಸುತ್ತೆ ಸರ್. ಹಾಗಾಗಿ ಅದಕ್ಕೆ ಏನು ಪರಿಹಾರ ಅಂತ ಕೇಳಿದ್ರು. ಈ ಎರಡು ಶಬ್ದ ಕೇಳೋದು, ಇದಕ್ಕೆ ಫಸ್ಟ್ ನಾವು ಕಿವಿ ಪರೀಕ್ಷೆ ಮಾಡಬೇಕಾಗತ್ತೆ. ಈ ಹೊರಗಿವಿನಲ್ಲಿ ಏನಾದ್ರು ವ್ಯಾಕ್ಸ್ ಈ ಥರ ಇದ್ರೆ ಕೇಳಿಸೋದು ಸಹಜವಾಗಿ ಕಮ್ಮಿ ಇರುತ್ತೆ. ಮತ್ತೆ ಮಧ್ಯ ಕಿವಿ ಸೋಂಕು ರೋಗಗಳು, ಈಗ ಕೆಲವೊಂದ್ಸತಿ ಮಧ್ಯ ಕಿವಿನಲ್ಲಿ ಈ ಒಂದು ಕಫದಂಶ ಅಥವಾ ನೀರಿನಂಶ ಇದ್ರೆ ನಾವು ಅದನ್ನು ಸೀರಸ್ ಒಟೈಟಿಸ್ ಮೀಡಿಯಾ ಅಥವಾ ಒಂದು ಮಿಕಾಯ್ಡ್ ಒಟೈಟಿಸ್ ಮೀಡಿಯಾ ಅಂದರೆ ಕಫ ಇರೋದು ಮಧ್ಯ ಕಿವಿನಲ್ಲಿ, ಈ ರೀತಿ ಏನಾದ್ರು ಸಮಸ್ಯೆಗಳು ಇದೆಯಾ ಅಂತ ನೋಡಬೇಕಾಗತ್ತೆ. ಇದು ಸಾಮಾನ್ಯವಾಗಿ ಯಾವಾಗಲೂ ಕೆಲವ್ರಿಗೆ ಈ ಅಲರ್ಜಿ ಇರುತ್ತೆ, ಮೂಗಿಂದ ಅಲರ್ಜಿ ಇರುತ್ತೆ. ಈ ಅಲರ್ಜಿ ಆಗಿ ಆಗಿ ತುಂಬ ಸೀನ್ ಬರೋದು, ನೀರು ಸೋರೋದು, ಮೂಗು ಕಟ್ಟೋದು ಆಗ್ಬಿಟ್ಟು ಈ ಕಫದಂಶ ಎಲ್ಲ ಮಧ್ಯ ಕಿವಿನಲ್ಲಿ ಹೋಗಿ ಸ್ಟಾಕ್ ಆಗಿಬಿಟ್ಟಿರುತ್ತೆ. ಸೊ ಇಂಥ ಒಂದು ಕೆಲವೊಂದು ಕೇಸ್ಗಳಲ್ಲಿ ನಾವು ಡಬಲ್ ಸೌಂಡ್ಗಳನ್ನ ಕೇಳ್ತಾ ಇರ್ತೇವೆ. ಸೊ ಇದು ಯಾವ ರೀತಿ ಇದೆ ಅಂತ ನಾವು ನಿಮ್ಮ ಕಿವಿ ಪರೀಕ್ಷೆ ಮಾಡಿದ್ರೆ ನಮಗೊಂದು ಯಾವ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಅನುಕೂಲ ಆಗುತ್ತೆ. ಅದಾದಮೇಲೆ ಇದ್ರ ಜೊತೆಗೆ ನಾವು ಆಡಿಯಾಲಜಿಕಲ್ ಎವ್ಯಾಲ್ಯೂಷನ್ ಅಂದರೆ ಕಿವಿ ಶ್ರವಣ ಪರೀಕ್ಷೆನೂ ಮಾಡಿಸ್ಬೇಕಾಗತ್ತೆ, ಎಷ್ಟು ಕೇಳುತ್ತೆ ಏನು ಅಂತ. ಅದ್ರ ಮೇಲೂ ನಾವು ಕೆಲವೊಂದು ನಿರ್ಧಾರಗಳನ್ನ ತಗೋಬೋದು ಏನಕ್ಕೆ ಆಗ್ತಾ ಇದೆ ಅಂತ. ಸೊ ಇದನ್ನು ನಾವು ಪರೀಕ್ಷೆ ಮಾಡಿ ನೋಡಬೇಕು. ಅದಿಲ್ಲದೆಲ್ಲ ಇದ್ದರೆ ನಾವು ಎರಡು ಶಬ್ದ ಯಾಕೆ ಬರ್ತಾ ಇದೆ ಅನ್ನೋ ಒಂದು ಡೆಫಿನೆಟ್ ಕನ್ಕ್ಲೂಷನ್ಸಿಗೆ ಬರೋದಕ್ಕೆ ಆಗೋದಿಲ್ಲ. ಸೊ ದಯವಿಟ್ಟು ಬಂದು ಪರೀಕ್ಷೆ ಮಾಡಿಸ್ಕೊಳ್ಳಿ, ಆನಂತರ ನಾವು ಏನು ಅಂತ ಹೇಳ್ಬೋದು. ಅಡ್ರೆಸ್ಸು ಇದು ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ, ಮಾನಸ ಗಂಗೋತ್ರಿ ಆವರಣ, ಅಂದರೆ ಮೈಸೂರಿನಲ್ಲಿ ಮೈಸೂರು ಯೂನಿವರ್ಸಿಟಿ ಇದೆಯಲ್ಲ ಆ ಭಾಗದಲ್ಲೇ ಇದೆ ನಮ್ಮ ಆಸ್ಪತ್ರೆ. ಇದು ಸರ್ಕಾರಿ ಆಸ್ಪತ್ರೆ, ಇದು ಸೆಂಟ್ರಲ್ ಗೌರ್ಮೆಂಟ್ ಆಸ್ಪತ್ರೆ. ಅದರಿಂದ ನೀವು ಯಾರು ಅಷ್ಟೊಂದು ವರಿ ಮಾಡ್ಕೊಳ್ದಲೆ ಸಾವಕಾಶವಾಗಿ ಬಂದು ತೋರಿಸ್ಕೋಬೋದು. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ನೀವು CSOM ಅಂತ ಹೇಳ್ತಿದ್ರಿ, ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿ ಮಾಡ್ತೀರಾ? ಕ್ರಾನಿಕ್ ಸಪರೇಟಿವ್ ಒಟೈಟಿಸ್ ಮೀಡಿಯಾ ಅಂದರೆ ಈ ರೀತಿ ಸೋರಿ ಯಾವಾಗ್ಲೂ ನೆಗಡಿ ಕೆಮ್ಮು ಈ ಥರ ಆಗಿ ಸೋರ್ತಾ ಹೋದ ಪಕ್ಷದಲ್ಲಿ ಈ ಕಿವಿ ಟಮಟೆ ತೂತ ಆಗ್ಬಿಡುತ್ತೆ. ಈ ತೂತ ಸಣ್ಣದಿರ್ಬೋದು ಅಥವಾ ಮೀಡಿಯಂ ಸೈಜ್ ಇರ್ಬೋದು ಅಥವಾ ದೊಡ್ಡ ಸೈಜ್ ಇರ್ಬೋದು. ಈ ರೀತಿ ವಿವಿಧ ಆಕಾರದಲ್ಲಿ ಕಿವಿ ಟಮಟೆ ತೂತ ಆದಾಗ ಏನಾಗುತ್ತೆ, ಅಲ್ಲಿ ಕೇಳಿಸೋದು ಕಮ್ಮಿ ಆಗ್ತಾ ಹೋಗುತ್ತೆ. ಕಿವಿ ಟಮಟೆ ತೂತ ಆಗೋದ್ರ ಜೊತೆ ಮಧ್ಯ ಕಿವಿನಲ್ಲಿ ನಾನು ಮುಂಚೆನೇ ಹೇಳ್ದಂಗೆ 3 ಮೂಳೆಗಳಿರುತ್ತೆ. ಈ ಮೂಳೆಗಳ ಒಂದು ಸವಕಳಿ ಆಗುತ್ತೆ ಅಥವಾ ಕನೆಕ್ಷನ್ ಬಿಟ್ಟೋದಾಗ್ಲೂ ಕಿವಿ ಕೇಳಿಸೋದು ಸಂಪೂರ್ಣ ಕಮ್ಮಿ ಆಗುತ್ತೆ. ನಾನು ಮತ್ತೊಂದು ಹೇಳಿದ್ದೆ, ಈ ಕ್ರಾನಿಕ್ ಸಪರೇಟಿವ್ ಒಟೈಟಿಸ್ ಮೀಡಿಯಾ ಅಂದರೆ ಈ ದೀರ್ಘಕಾಲದ ಸೋಂಕು ರೋಗಗಳು. ದೀರ್ಘಕಾಲ ಅಂದರೆ 1.5 ತಿಂಗಳಕ್ಕಿಂತ ಜಾಸ್ತಿ ಬಾಧಿಸ್ತಾ ಇದೆ ಈ ಸೋರೋದು, ಅಂದರೆ ನಾವು ದೀರ್ಘಕಾಲದ ಸೋಂಕು ರೋಗ ಅಂತ ಹೇಳ್ಬೋದು. ಸೊ ಇಂಥ ರೋಗಗಳಲ್ಲಿ ಏನಾಗುತ್ತೆ, ಈ ಕಿವಿ ಮೂಳೆಗಳು ಎಲ್ಲ ತಿಂದಾಕ್ಬಿಡುತ್ತೆ. ಈ ರೋಗ ಯಾವಾಗಲೂ ಅಲ್ಲಿ ಕಫ ಕಟ್ಟಿ ಅಥವಾ ಕಿವು ತುಂಬಿಕೊಂಡು ಆ ಮೂಳೆಗಳನ್ನೆಲ್ಲ ತಿಂದಾಕ್ಬಿಡುತ್ತೆ. ಅದರಿಂದ ನಮಗೆ ಕೇಳಿಸೋದು ಕಮ್ಮಿ ಆಗ್ತಾ ಹೋಗುತ್ತೆ. ಇದೇ ರೀತಿ ಕಫದಂಶ ಅಥವಾ ಕಿವಿನ ಅಂಶ ಏನಾದ್ರು ಮಧ್ಯ ಕಿವಿನಲ್ಲಿ ಯಾವಾಗಲೂ ಇದ್ದಿತ್ತು ಅಂದರೆ ಅದರಿಂದ ಒಳಗಡೆ ಕಿವಿ ಇನ್ನರ್ ಇಯರ್ ಅಂತ ಹೇಳ್ತೀವಿ, ಅಲ್ಲಿಗೆ ನಿಧಾನವಾಗಿ ಈ ಕಫದಂಶದಲ್ಲಿರೋ ವಿಷಕಾರಿ ಅಂಶಗಳು ಆ ಒಂದು ಪಾರ್ಟ್ಗೆ ಹೋಗ್ಬಿಟ್ಟು ನರನು ವೀಕ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಯಾವುದೇ ಕ್ರಾನಿಕ್ ಸಪರೇಟಿವ್ ಒಟೈಟಿಸ್ ಮೀಡಿಯಾ ಅಥವಾ ದೀರ್ಘಕಾಲದ ಕಿವಿ ರೋಗಗಳನ್ನ ನಾವು ಬೇಗ ವಾಸಿ ಮಾಡ್ಕೋಬೇಕಾಗತ್ತೆ. ಸೊ ಇದಕ್ಕೆ ಆಪ್ರೇಷನ್ಸ್ ಮಾಡ್ಬೋದು, ಅಂದರೆ ಸರ್ಜಿಕಲ್ ಟ್ರೀಟ್ಮೆಂಟ್ ಅಂತ ನಾವೇನು ಕರಿತೀವಿ. ಇದನ್ನ ಕಿವಿಯ ಶಸ್ತ್ರಚಿಕಿತ್ಸೆಗಳ ಮೂಲಕ ಇದನ್ನ ಸರಿ ಮಾಡ್ಬೋದು. ಈ ಸೋಂಕು ರೋಗದಲ್ಲಿ ನಾನು ಅವಾಗಲೇ ಹೇಳಿದೆ 2 ವಿಧ, ಒಂದು ಸೇಫ್ ವೆರೈಟಿ, ಒಂದು ಅನ್ಸೇಫ್ ವೆರೈಟಿ ಅಂತ. ಈ ಸೇಫ್ ವೆರೈಟಿನಲ್ಲಿ ಏನಾಗುತ್ತೆ, ಕಿವಿ ಜಾಸ್ತಿ ಸೋರ್ತಾ ಇರುತ್ತೆ, ಸೋರದಂಥ ವಾಸನೆ ಇರೋದಿಲ್ಲ, ಮತ್ತೆ ಕೇಳಿಸೋದಿಲ್ಲ, ಈ ಕೇಳಿಸೋದು ಕಮ್ಮಿ ಆಗ್ತಾ ಹೋಗುತ್ತೆ. ಆದರೆ ಇದೇ ರೀತಿ ಅನ್ಸೇಫ್ ವೆರೈಟಿ ಅಥವಾ ಡೇಂಜರಸ್ ವೆರೈಟಿ ಅನ್ನೋ ಒಂದು ಸೋಂಕು ರೋಗ ಇರುತ್ತೆ. ಇದರಲ್ಲಿ ಕಿವಿ ಮಧ್ಯಭಾಗದಲ್ಲಿ ಈ ಕಾಯಿಲೆಯಿಂದ ಅದು ಯಾವ ರೀತಿ ಅದಕ್ಕೆ ಗುಣ ಇರುತ್ತೆ ಅಂದರೆ ಅದರಲ್ಲಿರೋ ಮೂಳೆಗಳನ್ನೆಲ್ಲ ತಿಂತಾ ಹೋಗುತ್ತೆ. ನಿಮಗೆಲ್ಲ ಗೊತ್ತಿರೋ ರೀತಿ ಕಿವಿ ನಮ್ಮ ಬ್ರೈನ್ ಕೆಳಗಡೆನೇ ಇದೆ. ಈ ಕಿವಿಗೂ ಮತ್ತು ಬ್ರೈನ್ಗೂ ಒಂದು ಸಣ್ಣ ತೆಳುವಾದ ಪರದೆ ಥರ ಒಂದು ಮೂಳೆ ಇರುತ್ತೆ. ಆ ಮೂಳೆನೇನಾದ್ರು ಕೊರ್ಕೊಂಡು ಈ ಕಾಯಿಲೆ ಮೇಲೆ ಹೋದ ಪಕ್ಷದಲ್ಲಿ
ಈ ಸೋಂಕು ರೋಗ ನಮ್ಮ ಬ್ರೈನ್ಗೆ ಎಂಟ್ರಾಗತ್ತೆ, ಅಂದರೆ ಮಿದುಳಿಗೆ ಎಂಟ್ರಾಗತ್ತೆ. ಮಿದುಳಿಗೆ ಎಂಟ್ರಾಗಿ ಅಲ್ಲಿ ಕೀವಾಗಿ ಜೀವಕ್ಕೆ ಅಪಾಯ ತರ್ಬೋದು. ಸೊ ನಾವು ಇಲ್ಲಿ ಬಂದಾಗ ಯಾವ ರೀತಿ ಇದು ಕಿವಿ ಕಾಯಿಲೆ, ಇದು ಸೇಫ್ ವೆರೈಟಿನಲ್ಲಿ ಇದೆಯಾ, ಇವರಿಗೆ ಬರೀ ಟಮಟೆ ಹಾಕಿದ್ರೆ ಕಿವಿ ಚೆನ್ನಾಗಿ ಕೇಳುತ್ತಾ, ಅಥವಾ ಈ ಡೇಂಜರಸ್ ಕಾಯಿಲೆನ ನಾವು ಆಪರೇಷನ್ ಮಾಡಿ ತೆಗೆದು ಇವರಿಗೆ ಕಿವಿ ಕೇಳ್ದಲೇ ಇದ್ರೂ ಪರವಾಗಿಲ್ಲಪ್ಪ, ಇವರ ಜೀವಕ್ಕೆ ಏನು ಅಪಾಯ ಬರಬಾರ್ದು ಅಂತ ನಾವು ನಿರ್ಧಾರ ಮಾಡಿಕೊಂಡು ಇದನ್ನು ನಾವು ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಮತ್ತು ಅದಕ್ಕಿಂತ ಮುಂಚೆ CT ಸ್ಕ್ಯಾನ್ ಅಥವಾ MRI ಸ್ಕ್ಯಾನ್ ಮುಖಾಂತರ ಅವ್ರಿಗೆ ಹೇಳ್ತೀವಿ, ನೋಡಿ ನಿಮ್ಮ ಕಿವಿ ಇದರಿಂದ ಕೇಳಿಸೋದು ಕಮ್ಮಿ ಆಗ್ಬೋದು, ಆದರೆ ನಿಮ್ಮ ಜೀವಕ್ಕೆ ಅಪಾಯ ಇಲ್ಲ, ಅಥವಾ ನಿಮ್ಮ ಕೇಳಿಸೋದು ಚೆನ್ನಾಗಾಗ್ಬೋದು ಆಪ್ರೇಷನ್ನಿಂದ, ಯಾಕಂದರೆ ನಿಮ್ಮದು ಸೇಫ್ ವೆರೈಟಿ. ಈ ರೀತಿ ನಾವು ಒಂದು ನಿರ್ಧಾರಕ್ಕೆ ಬಂದು ನಾವು ಶಸ್ತ್ರಚಿಕಿತ್ಸೆನ ಕೈಗೊಳ್ತೇವೆ. ಸೊ ಈ ರೀತಿ 2 ವಿಧವಾದ ಸೋಂಕು ಕಾಯಿಲೆಗಳು ಮಧ್ಯ ಕಿವಿನಲ್ಲಿ ಇದ್ದಾವೆ. ಸೊ ಇವನ್ನೆಲ್ಲ ನಾವು ಟ್ರೀಟ್ಮೆಂಟ್ ಮಾಡ್ಬೋದು. ಇದ್ರ ಜೊತೆಗೆ ಕಿವಿ ಸೋಂಕು ರೋಗಗಳು ನಮ್ಮ ಗಂಟ್ಲು ಭಾಗದಿಂದ ಬರೋದ್ರಿಂದ, ಈ ಈಸ್ಟೇಷನ್ ಟ್ಯೂಬ್ ನಳಕೆ ಅಂತ ಏನು ಹೇಳಿದೆ, ಅಲ್ಲಿಂದ ಬರೋದ್ರಿಂದ ಬಾಯಿನಲ್ಲಿರೋ ಏನಾದ್ರು ತೊಂದರೆಗಳು, ಬಾಯಿನಲ್ಲಿರೋ ಏನಾದ್ರು ಸೋಂಕು ರೋಗಗಳು, ಅಥವಾ ಮೂಗೇನಾದ್ರು ಕಟ್ತಾ ಇದೆಯಾ, ಮೂಗಿನಲ್ಲಿ ಏನಾದ್ರು ಮೂಳೆ ಅಡ್ಡ ಇದೆಯಾ, ಆ ವ್ಯಕ್ತಿಗೆ ಏನಾದ್ರು ಮೂಗಿನಲ್ಲಿ ಅಲರ್ಜಿ ಕಾಯಿಲೆ ಇದೆಯಾ, ಮೂಗು ಬ್ಲಾಕ್ ಆಗ್ತಾ ಇದೆಯಾ, ಇದೆಲ್ಲ ನೋಡಿಕೊಂಡು ಈ ಒಂದು ಪಕ್ಷದಲ್ಲಿ ಆ ಥರ ಏನಾದ್ರು ಮೂಗಿನಲ್ಲೋ ಅಥವಾ ಗಂಟ್ಲಿನಲ್ಲೋ ತೊಂದರೆ ಇದ್ದರೆ ಅದನ್ನು ಕ್ಯೂರ್ ಮಾಡೋದ್ರಿಂದನೂ ಈ ಕಿವಿ ಸೋರೋದನ್ನು ಕಮ್ಮಿ ಮಾಡ್ಕೋಬೋದು. ಸೊ ಈ ರೀತಿ ನಾವು ENT ಅಂದರೆ ಕಿವಿ, ಮೂಗು, ಗಂಟ್ಲು 3ನ್ನ ಪರೀಕ್ಷೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತೀವಿ. ಅವ್ರ ಕಿವಿ ಕಾಯಿಲೆಗೆ ಮೂಲ ಕಾರಣ ಏನು ಅಂತ ನಾವು ಪತ್ತೆ ಹಚ್ಚಿಬಿಟ್ಟು ಆ ಮೂಲ ಕಾರಣನ ನಾವು ಕರೆಕ್ಟಾಗಿ ಅದು ನಿಭಾಯಿಸಿದಲ್ಲಿ ಅವರ ಕಿವಿಯ ಒಂದು ಆರೋಗ್ಯ ಉತ್ತಮವಾಗೋದ್ರಲ್ಲಿ ಯಾವುದೇ ವಿಧದ ಡೌಟ್ಸ್ ಇರೋದೇ ಇಲ್ಲ, ಸಂದೇಹನೇ ಬೇಡ. ಅವರ ಕಿವಿ ಚೆನ್ನಾಗಾಗತ್ತೆ. ಅವ್ರ ಕಿವಿ ಮತ್ತು ನಮ್ಮ ಈ ವಾಕ್ಶ್ರವಣ ಸಂಸ್ಥೆ ಯಾವ ಥರ ಸೇವೆ ಕೊಡ್ತಾ ಇದೆ ಅಂದರೆ, ಈ ವರ್ಲ್ಡ್ ಇಯರಿಂಗ್ ಡೇಗೆ ಈ ರೀತಿ ಮಾಡೋದ್ರಿಂದ ಆ ಕಿವಿಯ ಆರೋಗ್ಯನ ನಾವು ಸಂಪೂರ್ಣವಾಗಿ ಕಾಪಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಮೇಡಮ್, ಈಗ ಹುಟ್ಟಿದ ಮಗುವಲ್ಲಿ ಕಂಜನೈಟಲ್ ಡಿಫಾರ್ಮಿಟೀಸ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಹುಟ್ಟಿದಾಗ್ಲಿಂದಾನೇ ಕಿವಿಯಲ್ಲಿ ಆಲೆ ಅಂತ ಹೇಳ್ತೀವಲ್ಲ, ಅದು ಪಿನ್ನ ಮೇ ನಾಟ್ ಹ್ಯಾವ್ ಬೀನ್ ಡೆವಲಪ್ಡ್ ಎಟ್ ಆಲ್. ಸೊ ಓಕೆ, ಅದ್ರ ಬಗ್ಗೆ ಮಾತಾಡೋಣ ಕರೆ ಆದಮೇಲೆ. ಹಲೋ 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 ಹೇಳಿ. ನಮಸ್ತೆ, ಪ್ರತಾಪ್ ಅಂತ ನನ್ನ ಹೆಸರು. ಹಾಂ ಹೇಳಿ ಪ್ರತಾಪ್ ಅವರೇ. ಸರ್, ನಮ್ಮ ತಾಯಿಯವರು ಈಗ ಒಂದು 3 ವಾರದಿಂದ ಅವ್ನಿಗೆ ಕಿವಿಯಿಂದ ಸ್ವಲ್ಪ ನೀರೇನೋ ಬಂದಿತ್ತಂತೆ ಅವ್ರಿಗೆ. ಓಕೆ. ಅವರು ಅದಕ್ಕೇನೆ ಟಿವಿಲಿ ಎಲ್ಲೋ ವಿನೆಗರ್ ಹಾಕಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೇನೆ ಅದು ಹಾಕ್ಬೋದಾ ಹೇಗೆ? ಓಕೆ ಪ್ರಕಾಶ್. ಕಿವಿಯಿಂದ ನೀರು ಬರೋದು ಇದು ಈ ಮಧ್ಯ ಕಿವಿಯಿಂದ ಬೇಕಾದ್ರೂ ಬರ್ಬೋದು, ಕಿವಿ ಟಮಟೆ ತೂತ ಹಾಕ್ಬಿಟ್ಟಾದ್ರೂ ಬರ್ಬೋದು, ಅಥವಾ ಹೊರಗಡೆ ಕಿವಿ ಇರುತ್ತಲ್ಲ, ಹೊರಗಡೆ ಕಿವಿನಲ್ಲಿ ಏನಾದ್ರು ಹ್ಯುಮಿಡಿಟಿ ಅಂದರೆ ಏನಾದ್ರು ಶೀತದಂಶ ಉಳ್ಕೊಂಡಾಗ, ಈಗ ನಾವು ಸ್ನಾನ ಮಾಡಿದಾಗ ಸೋಪ್ ನೀರು ಹೋಗಿ ಅಲ್ಲೇ ಉಳ್ಕೊಂಡ್ಬಿಡುತ್ತೆ ಅಥವಾ ತೇವಾಂಶ ಉಳ್ಕೊಂಡ್ಬಿಡುತ್ತೆ, ಅದರಿಂದ ಏನಾಗುತ್ತೆ ಅಲ್ಲಿ ಫಂಗಸ್ ಅಥವಾ ಬೂಸ್ಟ್ ಬೆಳೆಯುತ್ತೆ. ಈ ಬೂಸ್ಟ್ ಬೆಳೆದಾಗ ಏನಾಗುತ್ತೆ, ಕಿವಿನಲ್ಲಿ ಕಡ್ತ ಉಂಟಾಗಿ ನಿಧಾನಕ್ಕೆ ಅಲ್ಲಿ ಅಲರ್ಜಿ ಆಗಿ ಆ ಸ್ಕಿನ್ ಏನಿರುತ್ತೆ, ಹೊರಗಡೆ ಕಿವಿಯ ಕೊಳವೆನಲ್ಲಿ ಸ್ಕಿನ್ ಏನಿರುತ್ತೆ ಅದು ಅಲರ್ಜಿ ಆಗಿ ಅದರಿಂದ ಸೋರ್ತಾ ಇರ್ಬೋದು. ಸೊ ಇದು ಬೇರೆ ಬೇರೆ ಕಾಯಿಲೆಗೆ ಬೇರೆ ಬೇರೆ ಟ್ರೀಟ್ಮೆಂಟ್ ಇರೋದ್ರಿಂದ ನೀವು ಬರೀ ವಿನೇಗರ್ ಹಾಕ್ತೀನಿ ಅದರಿಂದ ವಾಸಿ ಆಗುತ್ತೆ ಅನ್ನೋ ಒಂದು ಕನ್ಕ್ಲೂಷನ್ಗೆ ಬರಬಾರ್ದು. ಅದನ್ನು ದಯವಿಟ್ಟು ಬಂದು ತೋರಿಸ್ಕೊಂಡು ಅದಕ್ಕೆ ಸೂಟಬಲ್ ಆಗಿರೋ ಯಾವುದಾದ್ರು ಡ್ರಾಪ್ಸ್ನ ಏನಾದ್ರು ಬರೆಸ್ಕೊಂಡು ಹೋಗಬೇಕು, ಇಲ್ಲ ಮಾತ್ರೆಗಳು ಬರ್ಕೊಡ್ತೀವಿ ನೋಡಬೇಕು, ಕಿವಿ ಕಾಯಿಲೆ ನೋಡ್ಬಿಟ್ಟೆ ಮಾಡಬೇಕು. ಈ ರೀತಿ ವಿನೇಗರ್ ಹಾಕೋದ್ರಿಂದ ಅದರಿಂದ ಕೆಲವೊಂದು ಕಾಯಿಲೆಗಳಿಗೆ, ಆದರೆ ನಾನು ಹೇಳಿದ್ನಲ್ಲ, ಈ ಸೋಂಕು ರೋಗಗಳಲ್ಲಿ ಡೇಂಜರಸ್ ವೆರೈಟಿನಲ್ಲಿ ಮೂಳೆ ತಿಂದಿರೋ ಕಾಯಿಲೆಗಳಲ್ಲಿ ವಿನೇಗರ್ ಹೆಲ್ಪ್ ಆಗುತ್ತೆ. ಸೊ ಅಲ್ಲೇನಾದ್ರು ಬ್ಯಾಕ್ಟೀರಿಯಾಗಳು ಮಲ್ಟಿಪ್ಲೈ ಆಗೋದನ್ನು ಅದನ್ನು ತಡೆಯುತ್ತೆ. ಓನ್ಲಿ ಅಂಥ ಕಾಯಿಲೆನಲ್ಲಿ ಮಾತ್ರ ವಿನೇಗರ್ ಬೇಕಾಗುತ್ತೆ. ಅದು ಬಿಟ್ಟು ಬೇರೆ ಕಾಯಿಲೆಗೆ ನೀವು ವಿನೇಗರ್ ಹಾಕಿದ್ರೆ ಆ ಕಾಯಿಲೆ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಅದರಿಂದ ಕಂಟ್ರೋಲ್ ಆಗೋ ಚಾನ್ಸಸ್ ಇರೋದಿಲ್ಲ. ಅದರಿಂದ ದಯವಿಟ್ಟು ಪರೀಕ್ಷೆ ಮಾಡಿಸಿ ನೋಡಿ. ಆ ತಕ್ಷಣಕ್ಕೆ ನೀವು ಬೇಕಾದ್ರೆ ಹಾಕ್ಕೊಂಡಿರ್ಬೋದು, ಆದರೆ ಮಾರನೇ ದಿವಸನೋ ನೆಕ್ಸ್ಟ್ ದಿನನೋ ಬಂದುಬಿಟ್ಟು ಕಿವಿ ಮೂಗು ಗಂಟಲು ತಜ್ಞರಲ್ಲಿ ಪರೀಕ್ಷೆ ಮಾಡಿಸಿ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ನ ತಗೋಬೇಕಾಗುತ್ತೆ. ಸರಿ ಸರಿ ಸರ್. ಸರ್, ಎಷ್ಟು ಗಂಟೆ ತನಕ ಇರುತ್ತೆ ಸರ್ ನಿಮ್ದು? ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5:15 ತನಕನೂ ಇರುತ್ತೆ. ವಾರದ 6 ದಿನಗಳು, ಸೋಮವಾರದಿಂದ ಶನಿವಾರದ ತನಕನೂ ಇರುತ್ತೆ. ಭಾನುವಾರ ಒಂದು ದಿವಸ ರಜಾ, ಗೌರ್ಮೆಂಟ್ ರಜೆಗಳಲ್ಲಿ, ಸೆಂಟ್ರಲ್ ಗೌರ್ಮೆಂಟ್ ರಜೆಗಳಲ್ಲಿ ರಜಾ ಇರುತ್ತೆ. ಸರಿ ಸರ್, ಸರಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪ್ರತಾಪ್ ಅವರೇ ಕಾಲ್ ಮಾಡಿದ್ದಕ್ಕೆ. ಮೇಡಮ್, ಅದೇ ಹುಟ್ಟಿದಾಗಿಂದನೇ ಅವ್ರಿಗೆ ಕಿವಿ ಡೆವಲಪ್ಪೇ, ಹೊರಗಿವಿ ಡೆವಲಪ್ಪೇ ಆಗಿಲ್ಲದೆ ಇರ್ಬೋದು. ಯಾವ್ಯಾವ
ಕಾರಣದಿಂದ ಆಗ್ಬೋದು ಅಥವಾ ಅದರಿಂದ ಎಷ್ಟು ಪ್ರಮಾಣದಲ್ಲಿ ನಮಗೆ ಹಿಯರಿಂಗ್ ಲಾಸ್ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀರಾ? ಈಗ ಬೆಳಗ್ಗೆ ಸಾರಿ ಪ್ರಕಾಶ್ ಸರ್ ಅನಾಟಮಿ ಆಫ್ ದ ಇಯರ್ ಹೇಳುವಾಗ ಪಿನ್ನ ಬಗ್ಗೆ ಹೇಳಿದ್ರು, ಮತ್ತೆ ಇಯರ್ ಕೆನಾಲ್ ಅಂತ ಹೇಳಿದ್ರು. ಕಂಜನೈಟಲ್ ಮಾಲ್ಫಾರ್ಮೇಷನ್ಸ್ ಅಂದ್ರೆ ಹುಟ್ಟದಾಗಿಂದಾನೇ ಬರುವಂತಹ ಕೆಲವೊಂದು ಮಾಲ್ಫಾರ್ಮೇಷನ್ಸ್. ಈಗ ಪಿನ್ನ ಅಂತ ಹೇಳ್ತೀವಿ. ಕಂಟಿನ್ಯೂ ಮಾಡೋಣ ಕಾರ್ಯ ಆದ್ಮೇಲೆ. ಹಲೋ ಹಲೋ Hello. ಹಲೋ ಹೇಳಿ. My name is Mariam. ಎಸ್ ಮ್ಯಾಮ್. I'm calling from Kerala. ಓಕೆ. Sir, I wanted to say that I actually attend online classes and I Okay. use headphones for a long time. ಓಕೆ. I don't know if it's because of that. Like I have like on and off like ear blocks and ear pains. ಓಕೆ. What are you working as? I'm a student. Okay, what is your problem now? I use headphones Okay. for online classes. I Okay, think okay. ever since then, like now from a few weeks, I've had on and off ear pain. Okay. If you use earphones like for a longer time, you feel like your ears gets blocked actually, and also you are not supposed to use for a longer duration. Okay, because in the cochlea, like we have talked about hair cells, outer hair cells. So if you continuously use it for a long time, there might be chances that can develop this pain and all, because continuously you are putting a pressure on the ears. So better you take some time, or you can use speakers for that. Okay. Okay, okay. Okay, so thank you for the call. ಸೊ ಕಾಂಜನೈಟಲ್ ಮಾಲ್ಫಾರ್ಮೇಷನ್ಸ್ ಅಂತ, ಈಗ ಪಿನ್ನ ನಮಗೆ ನೋಡಿದ ತಕ್ಷಣ ಕಾಣಿಸೋದು ಪಿನ್ನ. ಸೊ ಈ ಪಿನ್ನ ಡೆವಲಪ್ ಆಗ್ದೇನೆ ಇರ್ಬೋದು, ಅಥವಾ ಸ್ವಲ್ಪ ಡೆವಲಪ್ ಆಗಿರ್ಬೋದು, ಅಥವಾ ಕಿವಿ ಇಯರ್ ಕೆನಾಲ್ ಅಂತ ಹೇಳ್ತೀವಿ. ಸೊ ಅದು ಕಂಪ್ಲೀಟ್ ಆಗಿ ಮುಚ್ಚೋಗಿರ್ಬೋದು. ಸೊ ಇದರಿಂದ ಕೂಡ ಶಬ್ದ ಕಂಪ್ಲೀಟ್ ಆಗಿ ಒಳಗಡೆ ಹೋಗೋದಿಲ್ಲ. ಸೊ ಇದರಿಂದ ಕೂಡ ಹಿಯರಿಂಗ್ ಲಾಸ್ ಬರುತ್ತೆ. ಸೊ ಇದಕ್ಕೆ ಕಾರಣಗಳು ಏನು ಅಂತ ಹೇಳಿದ್ರೆ, ಸೊ ಒಂದು ಜೆನೆಟಿಕ್ ಹಿಯರಿಂಗ್ ಲಾಸ್ ಅಂತಲೂ ಹೇಳ್ಬೋದು. ಒಂದು ವಂಶ ಪಾರಂಪರ್ಯವಾಗಿ ಫ್ಯಾಮಿಲಿ ಹಿಸ್ಟ್ರಿ ಇದ್ರೇನು ಕೂಡ ಬರ್ಬೋದು. ಮತ್ತು ಬ್ಲಡ್ ರಿಲೇಷನ್ಸಲ್ಲಿ ಮ್ಯಾರೇಜ್ ಆಗಿದ್ರೇನು ಕೂಡ ಬರ್ಬೋದು. ಮತ್ತು ತಾಯಿಗೆ ಏನಾದರೂ ಸೋಂಕು ಆಗಿದ್ರೆ, ಲೈಕ್ ಪ್ರೆಗ್ನೆಂಟಿ ಟೈಮಲ್ಲಿ ಕೂಡ ಏನಾದರೂ ಸೋಂಕು ಆಗಿದ್ರು ಕೂಡ ಈ ಥರ ಮಾಲ್ಫಾರ್ಮೇಷನ್ಸ್ ಬರ್ಬೋದು. ಥ್ಯಾಂಕ್ ಯು ಮ್ಯಾಮ್. ಸರ್, ಒಬ್ಬರು ಕಾಲರ್ ಮಾಡಿ ಫೋನ್ ಮಾಡಿದಾಗ ಹೇಳಿದ್ರು ವಿನೆಗರ್ ಹಾಕ್ಬೋದಾ ಕಿವಿ ಸೋರ್ತಾ ಇರೋದಕ್ಕೆ ಅಂತ. ಇದೇ ಥರ ನಾವು ಈಗ ಯೂಟ್ಯೂಬಲ್ಲಿ ತುಂಬ ವಿಡಿಯೋಸು ಬರುತ್ತೆ, ವೇರ್ ಇಯರ್ ಕ್ಯಾಂಡ್ಲಿಂಗ್ ಅಂತ ಹೇಳ್ತಾರೆ, ವೇರ್ ಅವರು ಕಿವಿಯಲ್ಲಿರೋ ವ್ಯಾಕ್ಸನ್ನ ಹೀಟ್ ಮುಖಾಂತರ ಆಟೋಮೆಟಿಕ್ ಆಗಿ ರಿಮೂವ್ ಮಾಡ್ಕೋಬೋದು, ಸೆಲ್ಫ್ ಆಗಿ ನೀವೇ ಮಾಡ್ಕೋಬೋದು. ಆ ಥರದನ್ನೆಲ್ಲನೂ ಸುಮಾರು ವಿಡಿಯೋಸ್ ಅದೆಲ್ಲ ಬರ್ತಿದೆ. ಸೊ ಸ್ವಂತವಾಗಿ ಇಯರ್ ವ್ಯಾಕ್ಸ್ ರಿಮೂವ್ ಮಾಡ್ಕೊಳ್ಳೋಂಥದ್ದು ಎಷ್ಟು ಸರಿ, ಎಷ್ಟು ತಪ್ಪು, ಮಾಡ್ಕೋಬೋದಾ, ಅಥವಾ ಅದರಿಂದ ಆಗೋ ಸರಿನಾ ತಪ್ಪಂದ್ರೆ ಯಾಕೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಹೇಳ್ತೀರಾ? ಕಿವಿನಲ್ಲಿ ಗುಗ್ಗೆ ಅಥವಾ ಇಯರ್ ವ್ಯಾಕ್ಸ್ ಪ್ರಾಬ್ಲಮ್ಮು ಎಲ್ಲರಿಗೂ ಇದ್ದದ್ದೇ. ಆದರೆ ಕೆಲವೊಂದು ಸತಿ ಏನಾಗುತ್ತೆ, ಈ ಅವರವರೇ ಅದನ್ನ ತಕ್ಕೊಳ್ಳೋದಕ್ಕೆ ಹೋಗ್ಬಿಟ್ಟು ಕಿವಿ ಇಂಜೂರ್ ಮಾಡ್ಕೊಳ್ಳೋದೇ ಜಾಸ್ತಿ. ಇಂಜೂರ್ ಅಂದರೆ ಅದಕ್ಕೆ ಏನಾದ್ರು ಗಾಯ ಮಾಡ್ಕೊಳ್ಳೋದು, ಅಥವಾ ಒಳಗಡೆ ಇರೋ ಗುಗ್ಗೆನ ಇನ್ನೂ ಒಳಗಡೆ ತಳ್ಳಿಬಿಡೋದು, ಈ ರೀತಿ. ಸಾಮಾನ್ಯವಾಗಿ ನಮ್ಮ ಕಿವಿನಲ್ಲಿ ಇರೋ ಗುಗ್ಗೆ ಅದೇ ನ್ಯಾಚುರಲ್ ಆಗಿ ಅದೇ ರೀತಿಯಾಗಿ ಅದು ಹೊರಗಡೆ ಬರ್ತಾ ಇರುತ್ತೆ. ಸೊ ನಾವು ಅದಕ್ಕೆ ಏನು ಮಾಡಬಾರ್ದು, ಅದ್ರ ಪಾಡ್ಗೆ ಅದು ಹೊರಗಡೆ ಬರ್ತಾ ಇರುತ್ತೆ. ಕಿವಿ ಒಳಗಡೆ ಪಾರ್ಟಲ್ಲಿ ಸಣ್ಣ ಸಣ್ಣ ಏರ್ಸ್ ಇರುತ್ತೆ. ಏರ್ಸ್ ಅಂದರೆ ಸಣ್ಣ ಕೂದಲುಗಳಿರುತ್ತೆ. ಆ ಕೂದಲಿರೋ ಪಾರ್ಟಲ್ಲಿ ಉತ್ಪತ್ತಿ ಆಗೋ ಗುಗ್ಗೆ ನ್ಯಾಚುರಲ್ ಆಗಿ ನಾವು ಓಡಾಡ್ಬೇಕಾದ್ರೆ ಅಥವಾ ಗಾಳಿ ಏನಾದ್ರು ಕಿವಿಗೆ ಹೋದಾಗ ಫ್ಲಶ್ ಔಟ್ ಆಗಿ ಹೊರಗಡೆ ಬರುತ್ತೆ. ಮತ್ತು ನಾವು ಪ್ರತಿ ಸತಿ ಅಗಿಬೇಕಾದ್ರೆ ಅಥವಾ ಜಾ ಮೂಮೆಂಟ್ಸ್ ಮಾಡಿದಾಗ ಈ ಗುಗ್ಗೆ ಒಣಗ್ಬಿಟ್ಟು ಹೊರಗಡೆ ಬರುತ್ತೆ. ಗುಗ್ಗೆ ಯಾವಾಗಲೂ ನಮ್ಮ ಒಂದು ಕಿವಿಗೆ ಪ್ರೊಟೆಕ್ಷನ್, ಅದು ಕೆಟ್ಟದಲ್ಲ. ಅದು ನಮ್ಮ ನಾರ್ಮಲ್ ಸ್ವೆಟ್ಟು ಯಾವ ರೀತಿ ನಾವು ಬೆವರ್ತೀವಿ ಅದೇ ರೀತಿ ಕಿವಿ ಒಳಗಡೆ ಗುಗ್ಗೆ ಬರುತ್ತೆ. ಗುಗ್ಗೆ ಇರೋದ್ರಿಂದ ಬೇರೆ ಪಾರ್ಟಿಕಲ್ಸು, ಧೂಳಾಗಲಿ, ಡಸ್ಟ್ ಆಗಲಿ, ಬ್ಯಾಕ್ಟೀರಿಯಾ, ವೈರಸ್, ಯಾವ್ದಾದ್ರು ಸೂಕ್ಷ್ಮಾಣು ಜೀವಿಗಳಾಗಲಿ ಡೈರೆಕ್ಟಾಗಿ ಕಿವಿಗೆ ಹೋಗ್ಬಿಟ್ಟು ಇನ್ಫೆಕ್ಷನ್ ಆಗೋದು ತಪ್ತಾ ಇರುತ್ತೆ. ಈ ಒಂದು ಕಿವಿ ಗುಗ್ಗೆ ನ್ಯಾಚುರಲ್ ಆಗಿ ಬರೋದಕ್ಕೆ ನಮ್ಮ ಒಂದು ಪ್ರಕೃತಿನೇ ಕಾರಣ. ಸೊ ಅದು ನ್ಯಾಚುರಲ್ ಆಗಿ ಬರ್ತಾ ಇರುತ್ತೆ ಅದು ಹೊರಗಡೆ. ಅನ್ಲೆಸ್ ಯಾವಾಗ ತುಂಬ ಕಿವಿ ಕೊಳವೆ ತುಂಬ ನೇರ ಇರೋರಲ್ಲಿ ಅಥವಾ ಹೊರಗಡೆಯಿಂದ ಏನಾದ್ರು ಗುಗ್ಗೆ ಕಡ್ಡಿ ಹಾಕಿ ಅದನ್ನು ಒಳಗಡೆ ನೂಕಿದ ಪಕ್ಷದಲ್ಲಿ ಆ ಒಳಗಡೆ ಪಾರ್ಟಿಗೆ ಹೋಗ್ಬಿಟ್ರೆ, ಕಿವಿ ಕೊಳವೆನಲ್ಲಿ ಒಳಗಡೆ ಪಾರ್ಟಿಗೆ ಹೋಗ್ಬಿಟ್ರೆ ಅದು ನ್ಯಾಚುರಲ್ ಆಗಿ ಬರೋದು ಆಗೋದಿಲ್ಲ. ಸೊ ಆ ಟೈಮ್ನಲ್ಲಿ ಏನಾಗುತ್ತೆ, ಈ ಕಿವಿ ಗುಗ್ಗೆ ಒಳಗಡೆ ಹೋಗಿ 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 ಶೇಖರಣೆ ಆಗ್ಬಿಟ್ಟು
ಕಿವುಡ್ತನ ಬರುತ್ತೆ, ಅಂದರೆ ಕಂಡಕ್ಟಿವ್ ಡೆಫ್ನೆಸ್ ಆಗುತ್ತೆ. ಇದರಲ್ಲಿ ಈಗ ಇವರು ಹೇಳ್ದಂಗೆ ಅದು ಕ್ಯಾಂಡ್ಲಿಂಗ್ ಅಂತ ಮಾಡ್ತಾರೆ ಅಂತ ಏನೋ ಯೂಟ್ಯೂಬ್ನಲ್ಲಿ ಬರ್ತಾ ಇದೆ, ಅದು ಶುದ್ಧ ತಪ್ಪದು. ಸೊ ಆ ರೀತಿ ಮಾಡೋದ್ರಿಂದ ಯಾವುದೇ ಒಂದು ವ್ಯಾಕ್ಸು ಹೊರಗಡೆ ಬರೋದಿಲ್ಲ. ಸುಮ್ಮನೆ ಆ ಕ್ಯಾಂಡಲ್ಲೇ ಕರಗ್ಬಿಟ್ಟು ಅದರಲ್ಲಿರೋ ವ್ಯಾಕ್ಸು ಆ ರೀತಿ ಕಾಣುತ್ತೆ. ಇದನ್ನ ಎಷ್ಟೋ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ದಾರೆ. ಸೊ ಅದರಿಂದ ಕ್ಯಾಂಡ್ಲಿಂಗ್ ಮಾಡೋದು ಅಷ್ಟು ಒಳ್ಳೇದಲ್ಲ. ನೀವು ಯಾವಾಗಲೂ ಕಿವಿ ಗುಗ್ಗೆನ ಏನು ಮಾಡ್ಕೊಳ್ದಲೆ ಬಿಟ್ಟರೆ ಅದ್ರ ಪಾಡಿಗೆ ಅದು ಕ್ಲೀನ್ ಆಗ್ತಾ ಇರುತ್ತೆ. ಹೊರಗಡೆ ಕಿವಿಯಲ್ಲಿ ಏನು ಶೇಖರಣೆ ಆಗುತ್ತೆ ಅದನ್ನು ನಾವು ಕ್ಲೀನ್ ಮಾಡ್ಕೋಬೋದು. ಅದು ಬಿಟ್ಟು ಏನಾದ್ರು ಗುಗ್ಗೆ ಕಡ್ಡಿ ಹಾಕಿ ಅದನ್ನು ಒಳಗಡೆ ನೂಕಿದ ಪಕ್ಷದಲ್ಲಿ ಅದು ಹೋಗಿ ಜಾಮ್ ಆಗೋ ಚಾನ್ಸಸ್ ಜಾಸ್ತಿ. ಅದರಿಂದ ಕಿವಿ ಟಮಟೆ ತೂತನೂ ಹಾಕ್ಬೋದು. ಸೊ ಅದರಿಂದ ನಾನು ಏನು ಹೇಳ್ತೀನಿ ಅಂದರೆ, ನೀವು ನ್ಯಾಚುರಲ್ ಆಗಿ ಬಿಡಿ. ಹಂಗೇನಾದ್ರು ನಿಮ್ಮ ಕಿವಿ ಕೊಳವೆ ಏನಾದ್ರು ತುಂಬ ನೇರವಾಗಿದ್ದ ಪಕ್ಷದಲ್ಲಿ ಅದು ಕಟ್ಕೊಂಡಾಗ ವೈದ್ಯರ ಹತ್ರ ಬಂದು ಅದನ್ನು ಕ್ಲೀನ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಅದು ಬಿಟ್ಟರೆ ಬೇರೆ ಇನ್ಯಾವ ರೀತಿಯಲ್ಲೂ ನೀವು ಕಿವಿ ಗುಗ್ಗೆನ ಹೊರಗಡೆ ತೆಗೆಯೋದಕ್ಕೆ ಪ್ರಯತ್ನ ಪಡಬೇಡಿ. ಅದೇ ನ್ಯಾಚುರಲ್ ಆಗಿ ಹೊರಗಡೆ ಬಂದಾಗ ಕಿವಿಗೆ ಕೈ ಇಟ್ಟಾಗ ಬೆರಳಿಗೆ ಸಿಗುತ್ತೆ ಅಥವಾ ಅಂಟ್ಕೊಳ್ಳುತ್ತೆ, ಅದೇನು ಅಂಟ್ಕೊಳ್ಳುತ್ತೆ ಅಷ್ಟು ಮಾತ್ರ ತಕ್ಕೊಳ್ಳಿ. ಅದಕ್ಕಿಂತ ಒಳಗಡೆ ಇರೋದನ್ನು ಏನೂ ಮಾಡೋಕ್ಕೆ ಹೋಗಬೇಡಿ. ಕಿವಿ ಪರೀಕ್ಷೆ ಮಾಡಿಸಿ ತೆಗೆಸ್ಕೊಳ್ಳಿ. ಮತ್ತು ಯಾವುದೇ ಕಾರಣಕ್ಕೂ ಗುಗ್ಗೆ ಕಡ್ಡಿ ಹಾಕಿ ಒಳಗಡೆ ನೂಕೋದು ಇದೆಲ್ಲ ಬೇಡ. ಮತ್ತು ಯಾವುದೇ ಕಾರಣಕ್ಕೂ ಜಾಸ್ತಿ ಎಣ್ಣೆ ಉಯ್ಕೊಳ್ಳೋದು ಕಿವಿ ಒಳಗಡೆ ಇದನ್ನೆಲ್ಲ ಮಾಡಬಾರ್ದು. ಕೆಲವರೇನ ಸುಮ್ಮನೆ ಕಿವಿ ಕಡಿತಾ ಇದೆ ಅಂತ ಅದಾಕೋದು ಇದಾಕೋದು ಎಲ್ಲ ಪಿನ್ಗಳು ಹಾಕೋದು ಅಥವಾ ಕೀಗಳು ಹಾಕಿ ತಿರುಕೊಳ್ಳೋದು, ಇದರಿಂದ ಮಾಡೋದ್ರಿಂದ ಕಿವಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಗುಗ್ಗೆನ ಇನ್ನು ಒಳಗಡೆ ನೂಕ್ಬಿಟ್ಟು ಅದರಿಂದ ಕಿವಿ ಟಮಟೆ ತೂತಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ನ್ಯಾಚುರಲ್ ಆಗಿ ಏನು ಹೊರಗಡೆ ಬಂದಿರುತ್ತೆ ಅದನ್ನು ಬೆರಳಿಗೆ ಏನು ಸಿಗುತ್ತೆ ಅದನ್ನು ಮಾತ್ರ ತಕ್ಕೊಳ್ಳಿ. ಒಳಗಡೆದನ್ನ ಯಾವುದೇ ಒಂದು ಅಟೆಂಪ್ಟು ಮಾಡೋಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು ಸರ್. ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಹಲೋ, ಹೇಳಿ. Good afternoon, sir. ಹಾಂ, ಗುಡ್ ಆಫ್ಟರ್ನೂನ್. I'm calling from Bangalore. ಓಕೆ My name is Seeta. ಓಕೆ Okay, so I have a concern with respect to my brother's hearing. ಓಕೆ My brother has earphone. ಓಕೆ My brother has ear pain ಓಕೆ 2 weeks. ಓಕೆ. ಸೊ ಕ್ಯಾನ್ ಯು ಬಿ ಸ್ಲೈಟ್ಲಿ ಲೌಡರ್? Yes, sir. ಓಕೆ ಓಕೆ. Hello. ಹಾಂ, ಯಾ, ಟೆಲ್ ಮಿ. Yes, sir. My brother has been sent to swimming class. ಓಕೆ It's a month he is going for swimming class. Okay. But last 2 weeks he is avoiding to go to class, and he is complaining about ear pain. My mother tried to clean the ear and tried to see what is wrong with his ear, why is he complaining of ear pain. ಓಕೆ He didn't cooperate, so we went to a small clinic and they gave some medicine, but still the pain is not subsiding. ಓಕೆ He still complains about ear pain. So Okay. what can be done? ಓಕೆ ಸರ್. So you are telling that he was using earphones and now he is getting pain. No, sir. I mean, he was going for swimming. Swimming. Okay, So, swimming. so after he's going since Yeah, 1 month. So after 15 days, he's experienced ear pain and it's still persisting. Swimming. Swimming, whenever there is a water that enters into the ears during swimming or in the pools and all, or when they go to some holy places, there they will take a dip in that holy water, all those things, there will be some water entering into the ears. So this will cause fungal infection. So fungal infection means it is nothing but a yeast-like infection which grows inside the ear. The fungus is present in that water or infected pools and all. So whenever the water enters into the ear, this fungus starts growing inside the ear. First the person will have itching in the ears. So he feel like cleaning the ears. So whenever he has that urge to clean, he wants to clean it still more like that. So because of that itching, it will slowly abrade the skin. So whatever the skin is there in the canal, external auditory canal, that is in that pipe part, so that skin get eroded. So there will be infection. So whenever there is an infection, he cannot wear anything to the ears or he cannot go and the pain won't subside. So whatever this fungus infection is there, that has to be taken out. So whatever the fungus is there in this canal, that has to be taken out and antifungal drops has to be instilled. And if the skin infection is there, antibiotics and analgesics has to be given. Suppose if the ear canal is very narrow because of this infection, inflammation is there. Inflammation means swelling is there in the thing, and
and the canal would have been narrowed. So we have to see all those things, and a proper treatment has to be initiated. So we have to clean the ears first, then we have to instill the antifungal drops. So this is very much common whenever they go for swimming in the beaches and all, or in the swimming pool, or take a dip in the holy water. The otitis externa, we call it as otitis externa. So usually it is due to a fungus infection. If you see the ear inside, you can see some wet newspaper-like thing or a blackish mass you can see inside the ears, and that has to be cleaned. Unless it is cleaned and antifungal treatment is given, it cannot be cured. As a precautionary measure, you So can use. can he stop going to class now? Can you stop going to class? You can use earplugs or swimmer plugs are available. So to avoid such infections, I think better to use the earplugs or swimmer's plugs only are available. So you can get it done according to your canal size, and you can use. Till this infection get Where controlled. can I get it, ma'am? Is it available at your place? Yeah, we make in the ear mode section. We make the swimmer's plug, and also even in your place also earplugs are all available, I think. Okay, thank you. Okay, so Till then he has to take rest. Only after treatment only he can continue the classes. Okay, sir. thank you. Ma'am, we have heard about a condition called as cleft lip and palate. So the ಸೀಳು ತುಟಿ ಸೀಳು ಅಂಗುಳು ಅಂತ ಹೇಳ್ತೀವಿ. ಸೊ ಅಂತ ಮಕ್ಕಳಲ್ಲೂ ಸಹ ಕಿವಿ ಇನ್ಫೆಕ್ಷನ್ ಕಾಮನ್ ಅಂತ ಹೇಳ್ತಾರೆ. ಸೊ ಯಾವ ಕಾರಣದಿಂದ ಅಂತ ಮಕ್ಕಳಲ್ಲಿ ಕಿವಿ ಇನ್ಫೆಕ್ಷನ್ ಬರುತ್ತೆ ಅನ್ನೋದ್ರ ಬಗ್ಗೆ ಸರ್ ಅನಾಟಮಿ ಎಕ್ಸ್ಪ್ಲೇನ್ ಮಾಡುವಾಗ ಅದ್ರ ಬಗ್ಗೆ ಹಲೋ ಹಲೋ Hello. Sir, my name is Neha. Okay. My mother is having ear infection since 2 weeks. Okay. And she is taking some medications, but it is not all cured still. So one of my cousin told we can use vinegar for this infection. Okay. So is it advisable? That's why I called you. Okay. This I have already told in another call. Hello. Hello. Without doing a testing or without seeing what is the reason for the infection, you cannot use vinegar directly. Vinegar is useful in some case of infections, that's all. It cannot help in all type of infections. Suppose you are telling it is your... Consulted one doctor and he said like it is a fungal infection and she is continuing the medication, but till now there is no cure in that. Yeah. Whenever there is a fungal infection, cleaning the ears is very much important. That has to be cleaned by an ENT surgeon under microscope. Okay. So whatever the debris will be collected inside the ear, there will be lot of collection. Unless we remove it completely and then instill the antifungal drops, this cannot be controlled. And suppose if your mother is a diabetic, we have to take an extra precautions. So our blood sugars has to be controlled. My mother is a diabetic patient. Yeah, that's what I am telling. Taking insulin also. Yeah, that is what I am telling. So that's why I suspected when you told your mother she might be having diabetes. So whenever the blood sugars are not controlled, the infections will be more severe, and whatever the skin in the canal that can get upbraided and it may go deeper into the bone also. So you better control our sugars completely, then the treatment to the ears has to be done. Otherwise she will go for a condition what is known as malignant otitis externa, which is a dangerous thing in diabetic patients where the infection is not controlled. So antifungal drops and antifungal treatment has to be given along with the cleaning of the ears in your mother's case. Okay, thank you. Thank you. Ma'am, you are explaining the reason. ಸೊ ಆಲ್ರೆಡಿ ಡಾಕ್ಟರ್ ಪ್ರಕಾಶ್ ಸರ್ ಹೇಳ್ದಂಗೆ ಚಿಕ್ಕ ಮಕ್ಕಳಲ್ಲಿ ಇಮ್ಯುನಿಟಿ ಕಡಿಮೆ ಇರೋದ್ರಿಂದನೂ ಇನ್ಫೆಕ್ಷನ್ಸ್ ಬರುತ್ತೆ. ಮತ್ತು ಯೂಸ್ಟಿಷನ್ ಟ್ಯೂಬ್ ಬಗ್ಗೆ ಹೇಳಿದ್ರು ಅವರು. ಸೊ ಯೂಸ್ಟಿಷನ್ ಟ್ಯೂಬ್ ಇನ್ನು ಬಹಳ ಚಿಕ್ಕದಾಗಿರುತ್ತೆ, ಇನ್ನು ಡೆವಲಪ್ಮೆಂಟು ಆಗಿರಲ್ಲ, ಮತ್ತು ಅದು ಸ್ವಲ್ಪ ಹಾರಿಜಾಂಟಲ್ ಆಗಿರುತ್ತೆ. ಸೊ ಮತ್ತು ಇದು ಕರೆ ತಗೊಂಡು ಕಂಟಿನ್ಯೂ ಮಾಡೋಣ.
ಹಲೋ 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 ಹೇಳಿ. ಹಲೋ ನಮಸ್ತೆ ಸರ್. ಹಾಂ ನಮಸ್ತೆ. ನಾನು ಬಿಜಾಪುರದಿಂದ ಮಾತಾಡೋದು. ಹಾಂ ಹೇಳಿ. ಸರ್ ನನ್ನ ಮಗುಗೆ ಕಿವಿಯಲ್ಲಿ ಗುಗ್ಗೆ ಕಟ್ಕೊಂಡು ಥರ ಆಗಿದೆ. ಓಕೆ. ಅದಕ್ಕೆ ಇಲ್ಲೆಲ್ಲ ENT ಡಾಕ್ಟ್ರನ್ನ ಸಿರಿಂಜಿಂದ ನೀರು ಹಾಕ್ಬಿಟ್ಟು ಕ್ಲೀನ್ ಮಾಡ್ತಾರೆ. ಓಕೆ. ಆ ಥರ ಕ್ಲೀನ್ ಮಾಡಿದ್ರೆ ಆಗುತ್ತೆ ಸರ್. ಓಕೆ. ಕೆಲವೊಂದು ಕಡೆ ಏನು ಫೆಸಿಲಿಟಿ ಇಲ್ದಲೇ ಇರೋ ಕಡೆ ಈ ಗುಗ್ಗೆ ಕಟ್ಕೊಂಡಿರೋದನ್ನ ಫಸ್ಟ್ ಮೆತ್ತಗೆ ಮಾಡಬೇಕು. ಕಿವಿಗೆ ಗುಗ್ಗೆ ಡ್ರಾಪ್ಸ್ ಬರುತ್ತೆ, ಆ ಡ್ರಾಪ್ಸ್ನ ಹಾಕಿದ್ರೆ ಕಿವಿ ಗುಗ್ಗೆ ಎಲ್ಲ ಮೆತ್ತಗಾದ್ಮೇಲೆ ಸಿರಿಂಜಿಂಗ್ ಅಂತ ಮಾಡ್ಬೋದು. ಸಿರಿಂಜಿಂಗ್ ಮಾಡ್ಬೇಕಾದ್ರೆ ಏನಂದ್ರೆ ಮುಂಚೆನೂ ಕಿವಿ ಸೋರ್ತಾ ಇಲ್ವಾ ಅಂತ ವಿಚಾರಿಸ್ಕೋಬೇಕು. ಕಿವಿ ಏನಾದ್ರು ಸೋರ್ತಾ ಇದ್ರೆ, ಕಿವಿ ಟಮಟೆ ತೂತಾ ಇದ್ರೆ ಅವಾಗ ಸ್ವಲ್ಪ ತಲೆ ಸುತ್ತು ಬರೋ ಚಾನ್ಸಸ್ ಇರುತ್ತೆ. ಅದು ಬಿಟ್ರೆ ಬೇರೆ ಏನು ತೊಂದರೆ ಇರೋದಿಲ್ಲ. ಮತ್ತೆ ಕಿವಿ ಸಿರಿಂಜಿಂಗ್ ಮಾಡೋ ವಿಧಾನ ಭಾಳ ಇಂಪಾರ್ಟೆಂಟು. ಇದನ್ನ ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಇರೋರೇ ಮಾಡಬೇಕಾಗುತ್ತೆ. ಕಿವಿ ಸಿರಿಂಜಿಂಗ್ ಟೈಮ್ನಲ್ಲಿ ನಾವು ಹೊಡೆಯೋ ಒಂದು ನೀರಿನ ಆ ಒಂದು ಭಾಗ ಏನಾಗುತ್ತೆ ಅದು ಯಾವ್ದಾದ್ರು ಈ ಪೋಸ್ಟೀರಿಯರ್ ಕೆನಾಲ್, ಈ ಕಿವಿ ಕೊಳವೆನಲ್ಲಿ ಹಿಂಭಾಗಕ್ಕೆ ಬಂದು ಅಲ್ಲಿಂದ ಮುಂದೆ ಆ ನೀರು ಒಳಗಡೆ ಹೋಗಿ ಬರಬೇಕು. ಮತ್ತೆ ಈ ನೀರು ಯಾವಾಗಲೂ ಉಗುರು ಬೆಚ್ಚಗಿರಬೇಕು. ನಮ್ಮ ದೇಹದ ಒಂದು ಉಷ್ಣಾಂಶಕ್ಕೆ ಅದು ಮ್ಯಾಚ್ ಆಗಬೇಕು, ಇಲ್ದಿರ ತಲೆ ಸುತ್ತ ಬರೋ ಚಾನ್ಸಸ್ ಇರುತ್ತೆ. ಅದರಿಂದ ಕಿವಿ ಸಿರಿಂಜಿಂಗ್ ಮಾಡಿಸ್ಬೋದು. ಆದರೆ ಇದನ್ನ ಎಕ್ಸ್ಪೀರಿಯನ್ಸ್ ಇರೋರಲ್ಲಿ ಕಿವಿ ಡಾಕ್ಟರ್ಗಳ ಹತ್ರನೇ ಮಾಡಿಸೋದು ಒಳ್ಳೆಯದು. ಕಂಟಿನ್ಯೂ ಮಾಡೋಣ. ಸೊ ಈ ಮಧ್ಯ ಕಿವಿಗೆ ಮತ್ತೆ ನೇಸಲ್ ಟ್ರ್ಯಾಕ್ಟ್ ಅಂದರೆ ನೇಸೋಫ್ಯಾರಿಂಗ್ಸ್ಗೆ ಇದು ಯೂಸ್ಟಿಷನ್ ಟ್ಯೂಬ್ ಕನೆಕ್ಟ್ ಆಗಿರೋದ್ರಿಂದ ಅದು ಥ್ರೋಟ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಆಬ್ವಿಯಸ್ಲಿ ಕ್ಲೆಫ್ಟ್ ಪ್ಯಾಲೆಟ್ ಅದೆಲ್ಲ ಇದ್ದರೆ ಇನ್ಫೆಕ್ಷನ್ಸು ಸ್ಪ್ರೆಡ್ ಆಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಥ ಮಕ್ಕಳಲ್ಲಿ ಎಸ್ಪೆಷಲಿ ತಾಯಿ ಏನಾದರೂ ಹಾಲು ಕುಡಿಸ್ತಾ ಇರುವಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಯಾಕೆಂದರೆ ಆ ಇನ್ಫೆಕ್ಷನ್ಸು ಮಧ್ಯ ಕಿವಿಗೂ ಹೋಗೋ ಚಾನ್ಸಸ್ಸು ಇರುತ್ತೆ. ಸರ್, ಈಗ ನಾವು ಟ್ರಾವೆಲ್ ಮಾಡಿ ಯಾವ್ದಾದ್ರು ಹಿಲ್ ಸ್ಟೇಷನ್ಗೆ ಹೋದ್ರೆ ಮಾಡಿದ್ರೆ ಎಲಿವೇಶನ್ ಜಾಗಕ್ಕೆಲ್ಲ ಹೋದಾಗ ಏನಾಗುತ್ತೆ, ನಮಗೆ ಕಿವಿ ಮುಚ್ಚಿದಂಗೆ ಒಂದು ಅನುಭವ ಆಗುತ್ತೆ. ಅಥವಾ ಸಡನ್ ಆಗಿ ಪೇಯ್ನ್ ಅನಿಸ್ಬೋದು, ಬ್ಲಾಕಿಂಗ್ ಅನಿಸ್ಬೋದು, ನಮಗೆ ಏನು ಕೇಳಿಸ್ತಿಲ್ಲ ಅನ್ನಿಸ್ಬೋದು. ಸೊ ಅದು ನಾರ್ಮಲ್ ಅಥವಾ ಅಬ್ನಾರ್ಮಲ್, ಅದು ಯಾಕಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ? ಈಗ ನಾವು ಘಾಟ್ ಸೆಕ್ಷನ್ ಅಲ್ಲಿ ಹೋಗ್ತಾ ಇರ್ತೀವಿ, ಒಂದು ಬೆಟ್ಟ ಹತ್ತುತ್ತಾ ಇರ್ತೀವಿ. ಕಾರಲ್ಲಿ ಹೋಗ್ತಾ ಹೋಗ್ತಾ ಕಿವಿ ಏನಾಗುತ್ತೆ, ಚಕ್ ಅಂತ ಕ್ಲೋಸ್ ಆಗುತ್ತೆ, ಅಥವಾ ಇಳಿಬೇಕಾದ್ರೆ ಏನಾಗುತ್ತೆ, ಚಕ್ ಅಂತ ಓಪನ್ ಆಗುತ್ತೆ. ಇದೇ ರೀತಿ ನಾವು ಪ್ಲೇನಲ್ಲಿ ಹೋಗ್ಬೇಕಾರೆ, ಏರೋಪ್ಲೇನಲ್ಲಿ ಹೋಗ್ಬೇಕಾರೆ ಕೆಲವೊಂದ್ಸತಿ ಕಿವಿ ಒಳಗಡೆ ಈ ಒಂದು ಪ್ರೆಷರ್ ವೇರಿಯೇಷನ್ಸ್ ಆಗುತ್ತೆ. ಇದು ಏನಕ್ಕಾಗತ್ತೆ ಅಂದರೆ, ಈಗ ನಾನು ಮುಂಚೆನೇ ಹೇಳಿದೆ, ನಮ್ಮ ಗಂಟ್ಲಿನ ಭಾಗಕ್ಕೂ ಅಂದರೆ ಮೂಗಿನ ಹಿಂಭಾಗ, ಈ ನೇಸೋಫ್ಯಾರಿಂಗ್ಸ್ ಅಂತ ಏನು ಕರಿತೀವಿ, ಅಲ್ಲಿಂದ ಮತ್ತೆ ಮಧ್ಯ ಕಿವಿಗೆ ಈಸ್ಟೇಷಿಯನ್ ಟ್ಯೂಬ್ ನಳಿಕೆ ಅಂತಿದೆ. ಈಸ್ಟೇಷಿಯನ್ ಟ್ಯೂಬ್ ನಳಿಕೆ ಕೆಲಸ ಏನು? ಅದು ನಮ್ಮ ಮಧ್ಯ ಕಿವಿಗೆ ಗಾಳಿ ಸಪ್ಲೈ ಮಾಡುತ್ತೆ. ಗಾಳಿ ಯಾಕೆ ಸಪ್ಲೈ ಮಾಡುತ್ತೆ ಅಂದರೆ, ಒಳಗಡೆ ಮಧ್ಯ ಕಿವಿನಲ್ಲಿ ಮತ್ತೆ ಹೊರಗಡೆ ಕಿವಿನಲ್ಲಿ ಇರೋ ಗಾಳಿ ಒಂದೇ ಪ್ರೆಷರ್ನಲ್ಲಿದ್ದಾಗ ನಮ್ಮ ಕಿವಿ ಟಮಟೆಯ ವೈಬ್ರೇಷನ್ಸ್, ಅನುರಣ ಏನಾಗುತ್ತೆ, ಅದು ವೈಬ್ರೇಷನ್ ಏನಾಗುತ್ತೆ, ಅದು ಮ್ಯಾಕ್ಸಿಮಮ್ ಆಗಿ ಒಳ್ಳೆ ಸೌಂಡ್ ಕಂಡಕ್ಷನ್ ಆಗುತ್ತೆ. ಈ ಪ್ರೆಷರ್ ವೇರಿಯೇಷನ್ಸ್ ಆದಾಗ, ಅಥವಾ ನಾವೀಗ ಒಂದು ಹೈಟಿಂದ ಕೆಳಗಡೆ ಬಂದ್ವೋ ಅಥವಾ ಕೆಳಗಡೆಯಿಂದ ಮೇಲೆ ಹೋದ್ವೋ, ಈ ರೀತಿ ಆದಾಗ ಏನಾಗುತ್ತೆ, ಈ ಈಸ್ಟೇಷಿಯನ್ ಟ್ಯೂಬ್ ನಳಿಕೆನಲ್ಲಿ ಸ್ವಲ್ಪ ಭಾಗ ಮುಚ್ಕೊಳ್ಳುತ್ತೆ. ಮುಚ್ಕೊಂಡಾಗ ಏನಾಗುತ್ತೆ, ಈ ಗಾಳಿ ಆಡೋದು, ಮಧ್ಯ ಕಿವಿ ಗಾಳಿ ಹೋಗೋದೇನಾಗುತ್ತೆ, ಅದು ಬಂದಾಗ್ಬಿಡುತ್ತೆ. ಸೊ ಒಳಗಡೆ ಇರೋ ಗಾಳಿ ಅಲ್ಲೇ ಅಬ್ಸರ್ವ್ ಆಗಿ ಏನಾಗುತ್ತೆ, ಕಿವಿ ಏನೋ ಮುಚ್ಚಾಕೊಂಡಂಗಿದೆ, ಏನೋ ತುಂಬ್ಕೊಂಡಂಗಿದೆ ಅಂತ ಅನ್ಸುತ್ತೆ. ಆ ಟೈಮ್ನಲ್ಲಿ ನಾವೇನು ಮಾಡಬೇಕು ಅಂದರೆ, ಯಾವ್ದಾದ್ರು ಒಂದು ಅಗಿಯೋ ರೀತಿನೋ ಅಥವಾ ಆಕಳಿಸೋ ರೀತಿನೋ ಈ ರೀತಿ ಮಾಡಿದಾಗ ಏನಾಗುತ್ತೆ, ಆ ಕಿವಿ ಈಸ್ಟೇಷನ್ ಟ್ಯೂಬ್ ನಳಿಕೆ ಏನಾಗುತ್ತೆ, ಓಪನ್ ಆಗಿ ಗಾಳಿ ಗಂಟ್ಲಿಂದ ಕಿವಿಗೆ ಹೋಗ್ಬಿಟ್ಟು ಪ್ರೆಷರ್ ಈಕ್ವಲೈಸ್ ಆಗುತ್ತೆ. ಸೊ ಈ ರೀತಿ ಆಗೋದ್ರಿಂದ ಪ್ರೆಷರ್ ವೇರಿಯೇಷನ್ಸ್ ಇಂದ ಕೆಳಗಡೆಯಿಂದ ಮೇಲೆ ಹೋಗ್ಬೇಕಾರೆ ಈ ಈಸ್ಟೇಷನ್ ಟ್ಯೂಬ್ ನಳಿಕೆ ಮುಚ್ಕೊಳ್ಳೋದ್ರಿಂದ, ಅಥವಾ ಒಂದು ವಿಮಾನದಲ್ಲಿ ಕೂತಿ ವಿಮಾನ ಮೇಲೆ ಇರಬೇಕಾದ್ರೆ ಅಥವಾ ಕೆಳಗಡೆ ಇಳಿಬೇಕಾದ್ರೆ ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ. ಇದು ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ, ಈಗ ಮೂಗ್ನಲ್ಲಿ ನೆಗಡಿ ಇತ್ತು, ಗಂಟ್ಲಲ್ಲಿ ಏನಾದ್ರು ಇನ್ಫೆಕ್ಷನ್ ಇತ್ತು ಅಂದರೆ ಅದರಿಂದ ಮುಂಚೆನೆ ಈ ಪಾರ್ಟ್ನಲ್ಲೆಲ್ಲ ಊದ್ಕೊಂಡಿರುತ್ತೆ. ಸೊ ಊದಿದ ಟೈಮಲ್ಲಿ ಬೇಗ ಕ್ಲೋಸ್ ಆಗಿಬಿಡುತ್ತೆ. ಅದರಿಂದ ಆ ಟೈಮ್ನಲ್ಲಿ ಕಿವಿ ಸ್ವಲ್ಪ ನೋವು ಬರೋದು, ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ನಾವು ಯಾವುದೇ ಒಂದು ಹೈಟ್ ವೇರಿಯೇಷನ್ಸ್ ಆಗಬೇಕಾದ್ರೆ, ಒಂದು ಏನಾದ್ರು ಚಾಕ್ಲೇಟ್ನ ತಿಂತಾ ಇರೋದೋ ಅಥವಾ ಆಕಳಿಸ್ತಾ ಇರೋದೋ, ಅಥವಾ ಏನಾದ್ರು ಒಂದು ಸಣ್ಣವಾಗಿರೋ ಒಂದು ಯಾವ್ದಾದ್ರು ಒಂದು ಚಾಕ್ಲೇಟ್ನ ಏನಾದ್ರು ಚಪ್ಪರಿಸ್ತಾ ಇದ್ರೆ, ಈ ಈಸ್ಟೇಷನ್ ಟ್ಯೂಬ್ ನಾಳಿಕೆ ಓಪನ್ ಆಗೋದು ಕ್ಲೋಸ್ ಆಗೋದು ಆಗ್ತಾ ಇರೋದ್ರಿಂದ ಪ್ರೆಷರ್ ವೇರಿಯೇಷನ್ಸ್ನ ನಾವು ಅವಾಯ್ಡ್ ಮಾಡಿಕೊಂಡು ಕಿವಿನ ಚೆನ್ನಾಗಿಟ್ಕೊಬೋದು. ಥ್ಯಾಂಕ್ ಯು ಸರ್. ಸೊ
ಆಮೇಲೆ ಈಗ ನಾವು ಕಿವಿಯಲ್ಲಿ ಹೊರಭಾಗದಲ್ಲಿ ಬಹಳಷ್ಟು ಕಾರಣಗಳಿಂದ ನಮಗೆ ಶ್ರವಣ ದೋಷ ಉಂಟಾಗ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ಮೇಡಮ್. ಸೊ ಈಗ ಕಿವಿಯಲ್ಲಿ ವ್ಯಾಕ್ಸ್ ಏನಾದರೂ ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿದ್ರೆ ಅದರಿಂದನೂ ನಮಗೆ ಹಿಯರಿಂಗ್ ಲಾಸ್ ಉಂಟಾಗಿದ್ರೆ ಎಷ್ಟು ಭಾಗ ಉಂಟಾಗ್ಬೋದು? ಹೌದು, ಈಗ ಡಾಕ್ಟರ್ ಪ್ರಕಾಶ್ ಸರ್ ಹೇಳ್ದಂಗೆ ಕಿವಿ ವ್ಯಾಕ್ಸು ನಮಗೆ ಸೇಫ್ ಮಾಡುತ್ತೆ, ನಮ್ಮ ಕಿವಿಯನ್ನು ರಕ್ಷಣೆ ಮಾಡುತ್ತೆ. ಸೊ ಅದು ರಕ್ಷಣೆ, ಅದು ತಾನಾಗೆ ಕ್ಲೀನ್ ಆಗ್ತಾನೆ ಇರುತ್ತೆ. ಬಟ್ ಕೆಲವೊಂದು ಟೈಮ್ ಏನಾಗುತ್ತೆ, ಅದು ಈ ಚಿಕ್ಕ ಮಕ್ಕಳಲ್ಲಿ ಸಾಮಾನ್ಯ ಏನಾಗುತ್ತೆ, ಅವ್ರು ಹೊರಗಡೆ ಹೋಗಿ ಆಟ ಆಡ್ತಾ ಇರ್ತಾರೆ, ಧೂಳೆಲ್ಲ ಇರುತ್ತೆ, ಸೊ ಮಣ್ಣೆಲ್ಲ ಇರುತ್ತೆ. ಸೊ ಅದು ಗುಗ್ಗೆ ಜೊತೆ ಅದು ಕೂಡ ಸೇರಿಕೊಂಡು ಅದು ಸ್ವಲ್ಪ ಗಟ್ಟಿಯಾಗಿ ಅದು ಗಟ್ಟಿಯಾದಾಗ ಅದು ಕಂಡಕ್ಟಿವ್ ಲಾಸ್ ಅಂತ ಆಗ್ಬೋದು. ಶಬ್ದ ಒಳಗಡೆ ಹೋಗುತ್ತೆ, ಬಟ್ ಜೋರಿಸಿದ್ರೆ ಮಾತ್ರ ಹೋಗುತ್ತೆ, ಕಡಿಮೆ ಇದ್ರೆ ಹೋಗೋದಿಲ್ಲ. ಸೊ ಅದು ಕೂಡ ಒಂದು 30 ಡೆಸಿಬಲ್ ಅಷ್ಟು ಲಾಸನ್ನು ಉಂಟಾಗುತ್ತೆ. ಸೊ ಅದಕ್ಕೆ ENT ಡಾಕ್ಟರ್ ಹತ್ರನೇ ಕ್ಲೀನ್ ಮಾಡಿಸ್ಕೋಬೇಕಾಗತ್ತೆ. ನೀವು ಟ್ರೈ ಮಾಡೋಕ್ಕೆ ಹೋಗಬಾರ್ದು, ಯಾಕೆಂದರೆ ಒಳಗಡೆ ಹಾಕ್ಬಿಟ್ರೆ ಏನಾಗುತ್ತೆ, ಅದು ತಮಟೆನ ತೂತ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ನಮಗೆ ಗೊತ್ತಿರಲ್ಲ. ಸೊ ಅದರಿಂದ ENT ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದನ್ನು ಕ್ಲೀನ್. ಸೊ ಈಗ ನಮಗೆ ಕಿವಿಯಲ್ಲಿ ಇನ್ಫೆಕ್ಷನ್ ಆಗಿದ್ರೆ ಯಾವ್ಯಾವ ರೀತಿ ಸಿಂಪ್ಟಮ್ಸ್ ಕಾಣಿಸ್ಕೋಬಹುದು, ಯಾವ್ಯಾವ ರೀತಿಯ ಸಿಂಪ್ಟಮ್ಸ್ಗಳನ್ನ ಪೇಷಂಟ್ಸ್ ಯೂಶಲಿ ರಿಪೋರ್ಟ್ ಮಾಡ್ತಾರೆ? ಸೊ ಇದು ಬಹಳ ಇಂಪಾರ್ಟೆಂಟು, ಯಾಕೆಂದರೆ ನಮಗೆ ಸಿಂಪ್ಟಮ್ಸ್ ಗೊತ್ತಿದ್ರೇನೆ ನಮಗೆ ಗೊತ್ತಾಗುತ್ತೆ ಈ ಥರ ತೊಂದರೆ ಇದೆ ಅಂತ. ಸೊ ಮುಖ್ಯವಾಗಿ ಚಿಕ್ಕ ಮಕ್ಕಳಲ್ಲಿ ಇದು ಏನಾಗುತ್ತೆ ಅಂದರೆ, ಚಿಕ್ಕ ಮಕ್ಕಳಿಗೆ ಸುಮ್ಮನೆ ಅಳ್ತಾ ಇರ್ತಾರೆ. ಈ ಇನ್ಫೆಕ್ಷನ್ಸು ಸಾಮಾನ್ಯವಾಗಿ 6 ತಿಂಗಳು ಮಕ್ಕಳಿಂದ ಹಿಡಿದು 2-3 ವರ್ಷದ ಮಕ್ಕಳಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಚಿಕ್ಕ ಮಕ್ಕಳಾದರೆ ಅವ್ರಿಗೆ ಹೇಳೋಕ್ಕೆ ಗೊತ್ತಾಗಲ್ಲ ಅಲ್ವಾ, ಸೊ ಅಳ್ತಾ ಇರ್ತಾರೆ. ಸೊ ಅಳೋದು ಒಂದು ಕೂಡ ಅಂದರೆ ಇಂಡಿಕೇಶನ್ಸ್ ಇರ್ಬೋದು. ಮತ್ತು ಇನ್ನೊಂದು, ಕಿವಿಯಲ್ಲಿ ಈ ಥರ ಮಾಡೋದು, ಕಡ್ತಾ ಇರುತ್ತಲ್ವಾ, ಸೊ ಕಿವಿ ಹತ್ರ ಕೈ ಹಾಕ್ಕೊಂಡು ಆಡಿಸ್ತಾ ಇರೋದು ಇರ್ಬೋದು. ಮತ್ತು ಕಿವಿಯಿಂದ ಪಸ್ ಥರ ಡಿಸ್ಚಾರ್ಜ್ ವಾಟರ್ ಥರ ಏನಾದರೂ ಹೊರಗಡೆ ಬರ್ತಿರ್ಬೋದು. ಸೊ ಅದು ಸ್ಮೆಲ್ ಆದರೂ ಇರ್ಬೋದು ಅಥವಾ ಸ್ಮೆಲ್ ಇಲ್ಲದೇನಾದರೂ ಇರ್ಬೋದು. ಮತ್ತು ಕಿವಿ ಮುಚ್ಕೊಂಡಂಗೆ ಆಗ್ಬೋದು, ಬ್ಲಾಕಿಂಗ್ ಸೆನ್ಸೇಷನ್ ಇರ್ಬೋದು. ಮತ್ತು ಕಿವಿ ಕೇಳಿಸೋದು ಸ್ವಲ್ಪ ಕಡಿಮೆ ಆಗಿರ್ಬೋದು. ಮತ್ತು ಕಿವಿಯಲ್ಲಿ ಕುಯ್ ಅಂತ ಶಬ್ದನಾದರೂ ಬರ್ಬೋದು. ಸೊ ಈ ಥರ ಇನ್ನೂ ಹಲವಾರು ಕಾರಣಗಳು ಸಿಂಪ್ಟಮ್ಸ್ ಇರುತ್ತೆ. ಸೊ ಈ ಥರ ಸಿಂಪ್ಟಮ್ಸ್ ಏನಾದರೂ ಇದ್ದರೆ ಅವರು ತಕ್ಷಣ ENT ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಮತ್ತು ಅದಕ್ಕೆ ಸೂಕ್ತವಾದ ಸಲಹೆಯನ್ನು ಪಡ್ಕೊಳ್ತಾರೆ. ಥ್ಯಾಂಕ್ ಯು ಮ್ಯಾಮ್. ಕರೆ ಸ್ವೀಕರಿಸೋಣ. ಹಲೋ 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 ಹೇಳಿ. Hello, what is the Institute of Speech and Hearing? ಎಸ್ ಎಸ್. Sir, I'm calling from Kerala, sir. ಓಕೆ. Sir, I have my child. Every time he is getting like this ear infection, ear pain. Okay. So it's like actually we have to consult doctor twice a week or once. It's like every month we have to consult, and I don't know why it is coming regularly. Like whether it is because of this climate or any other thing. Okay. How old is the child? He's 3 years now. 3 years old. Okay. What's the question? So he is 3-year-old child and he gets frequent ear infections almost every week or every month. They'll have to consult and it's not recovering. So what could be the reason? Probably the reason for this frequent ear pain is throat and nose. So in case of children about 3 years and all, they will be having a infection in the throat, what we call it as a tonsillitis or adenoids. Adenoids will be a small mass that is present in the back side of the nose. So these things will cause frequent infections through the eustachian tube to the middle ear. So if he has a continuous running nose, or he is breathing through the mouth during night time, he is not breathing through the nose. He has the snoring, sir. That's what I am telling. He is having snoring means he is not breathing through the nose. He has to open his mouth and he has to breathe. This is because there is what is known as adenoids or tonsillitis. So because of this adenoids is nothing but a small tonsil-like mass in the posterior part of the nose. That is the back side of the nose. There is a mass. So he is having a difficulty in breathing through the nose. So he always opens his mouth and he will snore. Because of this infections, he is getting frequent ear pain, and we call it as acute suppurative otitis media. So you have to treat him, and you have to treat for this nose and throat also. So if he is a 3-year-old child, we can give some sprays, antibiotics, analgesics and all. And once he reaches 4 or 5 years,
we can do a surgery for him, take out the adenoids if the same thing continues. As the age advances, the skull size and also this whatever the adenoids and tonsils are there, those size will come down, and the skeletal mass of the head will become more. At that time, gradually these problems will come down. If it is not coming down, then the surgery has to be done, and we have to advise him a adenotonsillectomy surgery. Till then, we can give some sprays to the nose and also antibiotics and analgesics so that these things can be controlled. Okay, sir. So now surgery is needed, sir? Usually 3 years is very much difficult because the surgery has all the issues like general anesthesia, everything. If it is too much bothering, then it can be done. Only adenoidectomy has to be done, not tonsillectomy. Okay, sir. Okay. It is better to wait. It is sir. better to wait till 4 to 5 years for adenoidectomy also. Okay, so I will consult an ENT doctor once again, and I will ask. Yeah, about sure. surgery, like adenoidectomy, sir. Okay. Till then, they can prescribe some medicines like sprays and all. Hello. Yeah. Okay. Okay, sir. I will consult a doctor. Okay. Thank you so much. Okay. So, so today we had the live phone-in program for related to middle ear infections and the possible reasons and the treatment management options, etc. ಸೊ ಇವತ್ತು ನಮಗೆ ಬಹಳಷ್ಟು ಕರೆಗಳು ಬಂದವು. ಸೊ ಬಹಳಷ್ಟು ಜನಕ್ಕೆ ಇದರಿಂದ ಪ್ರಯೋಜನ ಆಗಿದೆ ಅಂತ ನಾನು ತಿಳ್ಕೊತೀನಿ. ಈ ಪ್ರೋಗ್ರಾಮ್ ಸಕ್ಸಸ್ ಆಗಲಿಕ್ಕೆ ಮುಖ್ಯವಾದ ಕಾರಣ ನಮ್ಮಲ್ಲಿ ಇಲ್ಲಿ ಇರ್ತಕ್ಕಂಥ ತಜ್ಞರು, ಅವರು ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂಬಲ್ ಸಜೆಷನ್ಸ್ ಮತ್ತು ಸಲಹೆಗಳು. ಸೊ ಈ ಫೋನಿನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಸಲಹೆಗಳನ್ನು ಜನತೆಗೆ ಕೊಟ್ಟಂತಹ ಡಾಕ್ಟರ್ ಟಿ.ಕೆ. ಪ್ರಕಾಶ್ ಸರ್ ಅವರಿಗೆ ನಮ್ಮ ಸಂಸ್ಥೆ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಸೊ ಅದೇ ರೀತಿ ಮಮತಾ ಮೇಡಮ್ ಸಹ ತಮ್ಮ ವ್ಯಾಲ್ಯೂಬಲ್ ಸಜೆಷನ್ಸ್ನ ಎಲ್ಲರಿಗೂ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಕಂಟಿನ್ಯೂಸ್ 1.5 ಗಂಟೆಗಳ ಕಾಲ ಸೈನ್ ಲ್ಯಾಂಗ್ವೇಜ್ ಮುಖಾಂತರ ನಾವು ಏನೇನು ಮಾಡಿದ್ವೋ ಅದನ್ನು ಪ್ರತಿಯೊಂದನ್ನು ಯಾರಿಗೆ ಮಾತಾಡ್ತಾ ಆಗೋದಿಲ್ವೋ ಸನ್ನೆಗಳ ಮುಖಾಂತರ ಅವ್ರಿಗೆ ತಿಳಿಸ್ಕೊಡ್ಲಿಕ್ಕೆ ನಮಗೆ ಸಹಾಯ ಮಾಡಿದಂತಹ ರಾಜ್ಕುಮಾರ್ ಸರ್ಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸೊ thank you once again for all the callers who have called and got their solution for their problems. So this program will still continue, and we would be updating the further programs in our website and also in the newspapers and in our social media pages. So thank you once again for everyone.